ಫೋನ್ಯಾಗ. ಅದಕ್ಕೆ ಅಕ್ಕಿ ಬರೋ ದಾರಿನ ಕಾಯಕತ್ತೇನಿ. ಹೌದನ್ರಿ, ಅಂಟಿಯರ್ ಬರ್ತಾರನ್ರಿ? ಆತ್ ತಗೋರಿ, ಚಲೋ ಆತಂಗಾರ. ಚಲೋ ಆತಂತ ಇಲ್ಲೇ ನಿಂತಿಯಲ್ಲ, ಒಳಗೆ ಹೋಗಿ ಒಂದಿಟ್ಟು ಏನ್ರ ಬಿಸಿ ಬಿಸಿಯಾಗಿ ಮಾಡಿ ಹೋಗ. ನನ್ನ ಮಗಳು ಬರ್ತಾಳೆ ಈಗ. ಮಗಳು ಬರ್ತಾಳ ಅಂತೇಳಿ ಬಿಸಿ ಬಿಸಿಯಾಗಿ ಮಾಡ್ಬೇಕಂತ ನಾನು. ಇದಕ್ಕೇನು ಕಡಿಮೆ ಇಲ್ಲ. ಏನ ಏನಿಲ್ರಿ ಅತ್ತಿ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡಾತಿದ್ನಿರಿ. ಹೌದನ? ಹಂಗಾರ ಬ್ಯಾಳಿಗೆ ಹಾಕ, ಹೋಳಿಗೆ ಮಾಡ. ಹೆಂಗಿದ್ರು ಮಾವಿನಹಣ್ಣಿನ ಸೀಸನ್, ಸೀಕರಣಿ ಮಾಡಿದ್ರ ಹೋಳಿಗೆ ಸೀಕರಣಿ ನನ್ನ ಮಗಳಿಗೆ ಬಹಳ ಇಷ್ಟ. ಇರ್ಲಾರ್ದ ಇರಿ ಇಟ್ಕೊಳ್ಳೋದು ಅಂತಾರಲ್ಲ, ಇದಕ್ಕ ಅಂತ ಕಾಂತತಿ. ಅಲ್ಲ, ಸುಮ್ಮನೆ ಇರೋದು ಬಿಟ್ಟು ಮತ್ತೇನ್ ಮಾಡ್ಲಿ ಅಂತ ಬಾಯ್ ಬಿಟ್ಟು ಕೇಳಿದೆ. ಹೋಳಿಗೆ ಸೀಕರಣಿ ಮಾಡಂದ್ಲ. ಮತ್ತೆ ಅಕ್ಕಿದೇನು ಹೋಗ್ಬೇಕಾಗಿತ್ತು ಮಾಡಕ್ಕೆ, ನಾನಲ್ಲ ಅಡಿಗೆ ಮನೆ ಬಗ್ಗೆ. ಅವ್ವ, ಅಯ್ಯ ಬಂತಲ್ಲ ನನ್ ಕೂಸು, ಬಾರ ಯವ್ವ. ಆರಾಮದೇನವ? ಇವ ಇವ್ರು ನಿನ್ ಗಂಡ ಬಂದಿಲ್ಲ? ಇಲ್ವೇ, ಬರ್ತಾರಂತ. ಅವ್ರದ್ದೇನೋ ಕೆಲಸ ಐತಂತ, ನಾಳೆ ಬರ್ತಾರ. ಹೌದನ? ನಡಿ ಹಂಗಾರ ಒಳಗೆ ನೋಡಿ. ನೀನು ತಪ್ಪು ಮಾಡಿದಿ ಬಿಡ. ನೀನು ಏನ್ ಮಾಡ್ಬೇಕಂತ ಕೇಳಿ ಹೋಗ ಇವ. ಅಲ್ಲ, ಏನಾರು ಚಪಾತಿ ಪಲ್ಯ ಮಾಡಕ್ ಬರ್ತಿದ್ದಿಲ್ಲನ? ಯವ್ವ, ನಾ ಏನ ಬ್ಯಾರೆ ಯೋಚನೆ ಮಾಡಾಕತ್ತಿದ್ನಿ ಇವ. ಸಡನ್ ಆಗಿ ನಮ್ಮ ಅತ್ತಿ ಏನ್ ಮಾಡಾತಿ ಅಂದ್ಬಿಟ್ಲೆ, ಇಲ್ರಿ ಅಡಿಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಾತಿದ್ದೆ ಅಂದೆ. ಅಷ್ಟಕ್ಕ ಹೋಳಿಗೆ ಸಿಕ್ಕಣಿ ಆನ್ಸೇ ಬಿಟ್ಲವಾ. ಏನಿಲ್ಲ ಬಿಡ ಇವ, ನನಗೂ ಮಾಡಾಕೇನು ಅಷ್ಟೇನು ಹಂಗೇನು ಸಿಟ್ಟು ಬರುವುದಿಲ್ಲ. ಆದ್ರೆ ಒಂದೇ ಏನು ಗೊತ್ತನ, ಈಕಿ ಬರ್ತಾಳಲ್ಲಿಕ್ಕಿ ನಾದ್ನಿ ಇವ ಬರಬ್ಬರಿ ಇಲ್ಲಿ ಬಿಡ ಇವ. ಈಕಿ ಗೊತ್ತೈತಿಲ್ಲ ನಿನಗೂ, ಏನಾರ ಒಂದು ಕೊಡ್ಡಿ ಕುಂಟಿ ಮಾತಾಡಿ ತಾನೇ ಇದು ಮಾಡ್ತಾಳ. ಮತ್ತೆ ನಮ್ಮ ಅತ್ತಿ ಮುಂದೆ ಏನಾರ ಚಾಡ ಚುಸ್ತಾಳ ಅವ್ರವನ ಮುಂದೆ. ಅದು ಪಾಪ ನಮ್ಮ ಅತ್ತಿ ಮೊದ್ಲೇಕ್ ಚಲೋ ಇರ್ತೈತಿ. ಈಕಿ ಬಂದ್ಲಂದ್ರೆ ನಮ್ಮ ಅತ್ತಿ ಏನೋ ಒಟ್ಟು ಜಗಳ ಚಾಲೂನ ಹಾಕಿದೆ. ಅಯ್ಯೋ, ನನಗೂ ಗೊತ್ತಿದ್ದಿದ್ದೆ ಐತಿವ. ಆದ್ರೆ ಏನು ಮಾಡ್ಬೇಕು ಈಗ? ಮತ್ತೆ ಮಾಡಂದಿಂದ ಮಾಡಕ್ಕೆ ಆಗಂಗಿಲ್ಲ ಅನ್ನಕತ್ತ. ಈಗ ಆತಿಲ್ಲ ಬಿಡು, ಹೋಲ್. ಎಷ್ಟೊತ್ತಾತು ನೋಡಿ, ಅಲ್ಲಿ ಬೇಡ ಹೋಳಿಗೆನೂ ಆತು ಸೀಕರಣೆನೂ ಆತು. ನಾ ಅಲ್ಲಿ ಅನ್ನ ಸಾರು ಎರಡೂ ಮಾಡಿಟ್ಟನಿ. ಮತ್ತೇನೈತೆ? ಹೌದಿಲ್ಲ, ಮುಗೀತು. ಒಂಚೂರು ಗಾಳಿ ಕುಂದ್ರನ್ ಬಾ ಹೋಗಿ. ಹ್ಞೂ ಬೇವ, ಬರ್ತಾರಂತವ್ರು ಆಮೇಲೆ. ಅಯ್ಯಯ್ಯ, ಬಂದ ಬಿಟ್ಲ ಕಾಂತತಿ. ಹೋಲ್ ಬಿಡೆಯವ, ಈಗ ಮತ್ತೆ ಹೋಗಿ ಗಾಳಿ ಕುಂದ್ರತ್ಲೆ ಮುಗಿದು ಹೋದ್ ಕತಿ. ಅಯ್ಯೋಯ್ಯೋ, ಇವ್ರು ಬೆಳ್ತಾನಿಂದ ಸಂಜೆ ಮಟ್ಟ ಹಿಂಗೆ ಕುಂದಿರ್ತಾರ ಅನ್ನಂಗೆ ಮಾತಾಡ್ತಾಳಕ್ಕಿ. ಹೋಲ್ ಬಿಡ, ಮಾಡ್ಕೊ ಬಡ ಬಡ ಕಟ್ಟಿಡೋನೆಲ್ಲ ಒಂದು ಬಾಕ್ಸ್ನೇ ಹಾಕಿ ತೆಗೆದಿಡು. ನಾನು ಹೊಳ್ಳಿ ನೋಡ್ತೇನೆ ಸಾರಿಗಿರ್ ಕುದಿಯಾತಿ ಏನಾಗೈತಂತೆ. ಯವ್ವ, ಇದೇನು ಬೇ ನೆಲಾಗಿಲ್ಲ ಒಳ್ಳೆ ಚಲೋ ಮಾಡಿಸಿ ಅಲ್ವೇ? ಕಲ್ಲೆವಾಗ ಹಾಕ್ಸಿದೆ ನನಗೆ ಗೊತ್ತಾಗಿಲ್ಲಲ್ಲ. ಮೊನ್ನೆ ನೀನು ನನ್ನ ಗಂಡನ ಕುಟ್ಟಿ ಎಲ್ಲೇ ಹೊರಗೆ ಹೋಗಿದ್ದೆಲ್ಲ ಇವ. ಮತ್ತೆ ಆಮೇಲೆ ನಿಮ್ಮ ಮನ್ಯಾಗೂ ಮದುವೆ ಅಂತೇಳಿ ನೀನು ಕೆಲಸದಾಗ ಇದ್ದಿ. ನನಗೂ ನಿನಗೆ ಹೇಳಕ್ಕೆ ನೆನಪಾಗಿಲ್ಲವ. ಈಗ ಒಂದು ತಿಂಗಳಾಯ್ತು ಎಲ್ಲ ಕಲ್ಲದ ಹಾಕಿಸಿ. ಎಷ್ಟಾಗ್ತಿದೆ ಖರ್ಚು? ಯವ್ವ, ಇವೆಲ್ಲ ಕಲ್ಲು ಹಾಕಕ್ಕೆ ಬರೋಬ್ಬರಿ ಒಂದು 25,000 ರೂಪಾಯಿ ಕೈ ಬಿಟ್ಟತೆ ಯವ್ವ. ನೋಡೋದೆ ಪಡ್ಸಾಲಿ ಮ್ಯಾಗ, ತಳ ಕಾಲಾಗ, ಅಲ್ಲಿ ಹಿಂದೆ ಚಾವಣ್ಯಾಗ ಎಲ್ಲ ಕಲ್ಲು ಹಾಕ್ಸಿನಲ್ಲ, ಒಂದು 25,000 ಕೈ ಬಿಟ್ಟತ್ ನೋಡು. ನಿನಗೆ ಹೆಚ್ಚಾಗಿ ಮಾಡಿಸಿ ಬಿಡ್ಬೆ. ಅಲ್ಲಿ ಬೇ ಸಗಣಿ ಬಳಿನೆಲ್ಲ ಎಂತ ಚಲೋ ಇತ್ತು. ಬಳಿತಿದ್ರು ಒಬ್ರಲ್ಲ ಅಂತ ಇಬ್ರು ಸ್ವಸ್ತ್ಯಾರ ಅದಾರ. ನೀ ಯಾಕೆ ರೊಕ್ಕ ಖರ್ಚು ಮಾಡಿ ಇದನ್ನೆಲ್ಲ ಹಾಕ್ಸಾಕ್ ಹೋದಿ? ಯವ್ವ, ಆಗ್ಲೇ ಏನ ಕಿವಿ ಚುಚ್ಚಾಕತ್ತಾಳ ನಮ್ಮ ಅತ್ತಿದು. ಹೋಗ್ಲಿ ಬಿಡ ಇವ, ಏನ ಸಗಣಿ ಬೆಳ್ಯಾಕ ಹತ್ತಿರ ತ್ರಾಸ ಆಕತ್ರಿ. ಕೈಗೆ ಹಳ್ಳ ನಟ್ಟಂಗಕ್ಕವು, ಕೈ ಬಿರುಸಕತ್ರಿ, ಒಂದು ನಮೂನಿ ತೂತು ಬಿದ್ದಂಗೆ ಆಕತಿ ಅಂತ ಒಂದು ನಮೂನಿ ಮಾಡಾಕತ್ವ. ಹೋಗ್ಲಿ ಬಿಡತ್ತಾಗ ಅಂತೇಳಿ ಕಲ್ಲು ಹಾಕಿಸೇಬಿಟ್ಟು ನೀವ. ನೀನು ಚಲೋ ಅದಿ ಹೇಳು ಒಟ್ಟು. ಅಲ್ವೇ ಇವ, ಎಷ್ಟೊತ್ತಾತ್ ನಾ ಬಂದು ಕುಂತು. ಇಬ್ಬರದಾಗ ಒಬ್ರು ಸ್ವಸ್ತ್ಯಾರ ಒಂದು ಚರಿಗೆ ನೀರಾರ ತಂದು ಕೊಟ್ರನು ಹೊರಗೆ. ಇವ ಒಟ್ಟು ನಾ ಬರೋದು ಮನ್ಸಿಗೆ ಐತೆ ಇಲ್ಲ ಅವ್ರಿಗೆ ಅಂತ ನಾನು. ಹಂಗ್ಯಾಕಂತಿ ಬಿಡ, ಒಳಗೆ ಏನಾರ ಕೆಲಸ ಮಾಡಾಕತ್ತಿರ್ಬೇಕಾ? ಅವಕ್ಕೆ ನೀ ಬಂದಿದ್ದು ಗೊತ್ತಾಗೈತೆ ಇಲ್ಲ. ನೀ ಬರ್ತಿ ಅಂತೇಳಿ ಹೋಳಿಗೆ ಶಿಕರಣಿ ಮಾಡಾಕತ್ತಾವ ಒಳಗೆ. ಹೌದಾ, ಹೋಳಿಗೆ ಶಿಕರಣಿ ಮಾಡ್ಯಾರ? ಹೋಗೋ ಇವ, ನೀನು ನಮ್ಮ ಮನ್ಯಾಗ ಅದನ್ನ ಮಾಡಿದ್ವಿ, ಅದನ್ನ ತಿಂದನಿ. ಇಲ್ಲಿ ಬಂದ್ರೆ ಮತ್ತು ಅದನ್ನ ಮಾಡಿಸಿ ಅಲ್ವೇ ನೀನು? ಹೌದಾ, ಮತ್ತೇನು ಮಾಡಿಸ್ಬೇಕಿತ್ತೇವ? ಅಯ್ಯಯ್ಯೋ, ಹೋಳಿಗೆ ಶಿಕರಣಿ ತಿನ್ನೋ ಮನಸ್ಸಿಲ್ಲಂತ ಆಕಿಗೆ ನೋಡ ಲತಾ. ಯವ್ವ, ಇನ್ನೊಂದು ಏನು ಹೇಳ್ತಾಳ ಏನಂಗಾರ. ಯವ್ವ, ನನಗೆ ಇದು ಏನದ ಶಾವಿಗೆ ಪಾಯಸ, ಆಮ್ಯಾಗ ಮತ್ತು ಚಲೋತ್ತಂಗ ಬಿಸಿಬೇಳೆ ಬಾತ್ ಏನಾರ ಬೇರೆ ಮಾಡಿಸ್ಬೇ. ತಗೋರ್ವ. ಅಲ್ಲ, ಈಗ ಒಂದು ಟೈಮ್ ಈ ಹೋಳಿಗೆ ಶಿಕರಣಿ ಉಣ್ಣು. ಪಾಪ ಅವು ಕಷ್ಟಪಟ್ಟು ಇಷ್ಟತನ ಮಾಡ್ಯಾವು, ಮತ್ತೇನು ಬೇರೆ ಮಾಡ್ತಾರ? ಹೌದಿಲ್ಲ, ಬೇಕಾದ್ರೆ ಸಂಜಿಕ ನಿನಗೇನು ಬೇಕಲ್ಲ ಅದನ್ನು ಮಾಡಿಸ್ಕೊಡ್ತೇನೆ. ಆತ್ ತಗೋ. ನೀನು ಒಟ್ಟು ಮಗಳದ್ದು ಏನು ಕೇಳಕ್ಕೆ ಹೋಗ್ಬೇಡ, ಬರೀ ಸ್ವಸ್ತ್ಯಾರ ಬಾಲನ ಬಡಿ. ಭಾಳ ದಿನಕ್ಕೆ ಬಂದಾಳ ಮಗಳು, ಆಕಿಗೆ ಏನು ಬೇಕು ಮಾಡಿಸ್ಕೊಡ್ಬೇಕು ಅನ್ನೋದು ತಲೆಯಾಗಿಲ್ಲ ನಿನಗೆ. ಅವ್ರು ಏನು ಮಾಡ್ಯಾರ ಒಟ್ಟು ನಾ ಅದನ್ನು ತಿನ್ಬೇಕು. ತಾತ್ ಬಿಡುವ, ಎದಕ್ಕೆ ಸಿಟ್ಟಕ್ಕಿ? ಹೋಲ್ಬಿಡು, ನಿಂಗೇನು ಬೇಕು ಅದನ್ನ ಮಾಡಿಸ್ಕೊಡ್ತೇನಂತ. ನೀರು ಬೇಕನ್ನು ಕುಡಿಯಾಕ? ರತ್ನ. ಹಾಂ ರೀ ಅತ್ತಿ. ನಿಮ್ಮ ಅಂಟಿ ಬಂದು ಎಷ್ಟೊತ್ತಾತ್ವಾ? ಒಂದು ಚರಿಗೆ ನೀರು ತುಂಬಾ ಕುಡಿಯಾಕ. ಹಾಂ, ತಂದೆ ರೀ ಅತ್ತಿ. ತಗೋರಿ ಅಂಟಿ. ಆರಾಮದಿರಿ? ಹಾಂ, ನಾನು ಆರಾಮದೇನಿವ. ನೀನು ಆರಾಮದೀನ? ಹುಡುಗಿನ ಬಿಟ್ಟ ಬಂದಿರಲ್ರಿ, ಖುಷಿನ ಕರ್ಕೊಂಬರ್ಬೇಕು ಬೇಡ? ಇಲ್ಲ, ಆಕಿದು ಸಾಲಿತ್ತ, ಅದಕ್ಕೆ ನಾನ ಬಿಟ್ಟು ಬಂದಿವ. ಸುಳ್ಳ ಸಾಲಿ ರಜೆ ಹಾಕಿ ಸಿಲ್ಲಿ ಕರ್ಕೊಂಬಂದು ಮಾಡೋದು ಏನೈತೆ ಅಂತೇಳಿ ಅಲ್ಲೇ ನಮ್ಮ ಅತ್ತಿ ಮಾವು ಹೇಳಿ ಬಿಟ್ಟು ಬಂದನಿ. ಅಜ್ಜ ಅಮ್ಮನ ಕೂಟಿರ್ತಾಳ ಆಕಿನು. ಅಂದಂಗ ಇನ್ನೂ ಬೇಕೆಲ್ಲಿ ಬರ್ತಾಳ್ರಿ, ಒಳಗೆ ಕೆಲಸದವ.
ಇರ್ಲಿ ಇರ್ಲಿ, ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಮಾಡ್ಕೊರಿ ಹೋಗಿ. ನೀನು ಏನಾರ ಕೆಲಸ ಇದ್ರೆ ಮಾಡ್ಕೋ ಹೋಗಿ. ಕುಂದ್ರಿ, ಚಾ ಮಾಡ್ಕೊಂಬರ್ತೇನೆ ಆಂಟಿ. ನೋಡ್ದೇನ್ ಬೇ, ಅಲ್ವೇ ನಾ ಬಂದು ಕುಂತ ಎಷ್ಟೊತ್ತಾತ. ನೀ ಕರದಿಂದ ಈಕಿ ನೀರು ತಂದ್ಕೊಟ್ಲ. ಆಕಿನ್ನೇ ಬೇಕಂತರೂ ಅಡುಗೆ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಮಾತಾಡ್ಸಕ್ಕೆ. ತೀರ ಏನು ಬೇವ ಆ ಮನೆ ಮಗಳು ಬಂದ್ರೆ ಕಿಮ್ಮತ್ತಿಲ್ಲನು. ನೋಡು ನೋಡು ರತ್ನ ಅಕ್ಕ ಹೆಂಗೆ ಮಾತಾಡಕತ್ತಾಳಕಿ ನನ್ನ ಬಗ್ಗೆ. ಅಡುಗೆ ಮನೆಯಾಗಿದ್ರು ಆಕಿ ಮಾತು ನನಗೇನು ಕೇಳುದಿಲ್ಲ ಅಂತ ತಿಳ್ಕೊಂಡಾಳಕ್ಕಿ. ಅಲ್ಲ ಈಕೇನು 2 ದಿನಕ್ಕೊಮ್ಮೆ ಬರ್ತಾಳೆ ಇಲ್ಲಿಗೆ? ಏನು ಮರ್ಯಾದೆ ಕೊಡ್ಬೇಕು ಈಕಿಗೆ? ಏನು ವರ್ಷಕ್ಕೊಮ್ಮೆ ಬರ್ತಾಳೆ? ಬಂದ್ಲಂದ್ರೆ ವಾರಾನ್ಗಟ್ಲೆ ಇದ್ದು ಹೊಕ್ಕಾಳವ. ತೀರ ಏನು ಈಕಿ ಆರೈಕೆ ನಾವು ಮಾಡ್ಲಾರ್ದ ಆಕತ್ತನ. ನೋಡಿ ಹೆಂಗೆ ಮಾತಾಡ್ತಾಳ. ಹೋಗ್ಲಿ ಬಿಡ, ಮೆಲ್ಲಕ್ಕೆ ಮಾತಾಡು, ಕೇಳಿಗಿಳಿತ್ತು. ಇಲ್ಲಿ ಬಿಡ, ಒಳಗೆ ಏನಾರ ಕೆಲಸ ಇರ್ಬೇಕಾಕಿದೆ. ನೀ ಎಲ್ಲಿ ಬಿಟ್ಕೊಡ್ತಿತ್ತೋ ಸೊಸ್ತ್ಯಾರನ್ನ? ಒಟ್ಟು ಸೊಸ್ತ್ಯಾರು ಮಾಡಿದ್ದ ಸರಿ ನಿನಗೆ. ಯವ್ವ ಒಂದಿಟ್ಟು ನನಗೆ ಬ್ಯಾಸರ ಆಗಕತ್ತ, ಹೋಗಿ ಒಂದಿಟ್ಟು ಮಕ್ಕೊಂತೇನೆ ಬೇ. ತಾತ್ ಹೋಗಂಗಾರ. ಅಲ್ಲ ಉಂಡು ಬಿಡ್ಬೇಕು ಬೇಡ ಈಗ ಒಲ್ಬೆ, ಆಮೇಲೆ ಉಣ್ತಾನೆ. ಒಂದಿಟ್ಟು ಅಡುಗೆ ಮನೆಗೆ ಹೋಗಿ ನೀರು ಕುಡ್ದು ಹೋಗ್ತಾನೆ. ಬರ್ರಿ ಆಂಟಿ ಬರ್ರಿ, ಒಳಗೆ ಬರ್ರಿ, ತೊಂದ್ರೆ ಬರ್ರಿ. ಇದು ಚಾ ಮಾಡ್ತೇನೆ ತಡ್ರಿ. ಇಲ್ಲ ಇಲ್ಲ ಏನು ಬೇಡ, ನಾನು ಹಂಗೆ ಬನ್ನಿ ನೀರು ಕುಡಿನ ಅಂತೇಳಿ. ಏನು ಹೋಳಿಗೆ ಶಿಕರಣಿ ಮಾಡಿರ್ನೇ? ಹೌದ್ರಿ ಆಂಟಿ, ಆರಾಮದಿರೇನ್ರಿ? ನಾನು ಆರಾಮದೇನ್ವಾ. ಇದು ಕಾಕಾರ ಬಂದಿಲ್ಲನ್ರಿ? ಇಲ್ಲ ಇಲ್ಲ ಬಂದಿಲ್ಲ. ಇದು ಅವ್ರದ್ದೇನೋ ಕೆಲಸ ಅದಾವಂತ, ಆಮೇಲೆ ಬರ್ತಾರಂತ. ಆತ್ ತಗೋರಿ. ಕುಂದ್ರಿ. ಇಲ್ಲ ಹೋಳಿಗೆ ಶಿಕರಣಿ ಏನೋ ಭಾರಿ ಜೋರು ಕಾಣಕತ್ತಾವು, ಮಸ್ತಾಗ್ಯಾವ. ಅವ ಅಂದ್ಲಲ್ಲೇ ಹೋಳಿಗೆ ಶಿಕರಣಿ ಮಾಡಾತಾರ, ನೀ ಬರಾಕತ್ತಿ ಅಂತೇಳಿ ಅಂತ ಹೇಳಿಲ್ಲವ. ಹೌದ್ರಿ, ನೀವು ಬರಾತಿರಲ್ಲ ಅದಕ್ಕೆ ಇವತ್ತು ಹೋಳಿಗೆ ಶಿಕರಣಿ ಮಾಡೋಣ ಅಂತೇಳಿ ಮಾಡಾತ್ತೀವಿ. ಇದೇ ಒಂದು ಸೀಸನ್ ನೋಡ್ರಿ. ಮತ್ತೆ ಮಾವಿನ ಹಣ್ಣು ತಿನ್ನೋದು ಹೊಳ್ಳ ಬಳ್ಳ ತಿಂದೇವಂದ್ರ ಸಿಗುದಿಲ್ರಿ. ಇವು ಸೀಸನ್ಯಾಗ ಎಷ್ಟಕೈತೆ ಅಷ್ಟು ತಿಂದು ಬಿಡ್ಬೇಕು, ಹೌದಿಲ್ರಿ? ಹೌದು ಅದಕ್ಕರೆ ಬಿಡು. ಆದರೂ ಏನು ಗೊತ್ತನ, ನಾವು ನಿನ್ನೆ ಹೋಳಿಗೆ ಶಿಕರಣಿನ ಮಾಡಿದ್ವಿ ಮನ್ಯಾಗ. ಅದನ್ನ ತಿಂದು ಬಂದನ್ ನಾನು. ಮತ್ತು ಇವತ್ತು ಇಲ್ಲ ಅದ ನಮ್ಮ ಹೋಗ ನಾ ಏನಂದೆ, ಯವ್ವ ನನಗೆ ಬ್ಯಾಸರ ಆಗೈತ್ವಿ ಅದನ್ನು ತಿನ್ನಾಕ. ಒಂದಿಟ್ಟು ಶಾವಿಗೆ ಪಾಯಸ, ಈ ಬಿಸಿಬೇಳೆ ಬಾತು, ಇಲ್ಲಿಕಂದ್ರೆ ಪಲಾವ್, ಒಟ್ಟು ಇಂಥವೇನಾರ ಬೇರೆ ಏನಾರ ಮಾಡಿಸ್ಕೊಂಡು ತಿನ್ಬೇಕು ಅನ್ನೋಂಗಾಗೈತ್ವಿ ಅಂದೆ. ಅದಕ್ಕೇನಂತ ಮಾಡಿಸ್ತೇನೆ ತಗೋ, ಅವ್ರಿಬ್ರಿಗೂ ಹೇಳ್ತಾನೆ ಅಂತ ಅಂದ್ಲ. ಹಂಗಂದ್ರೆ ಆಂಟಿ ಅಲ್ಲ, ಮತ್ತೆ ನಿಮಗೆ ಹೋಳಿಗೆ ಶಿಕರಣಿ ತಿನ್ನಾಕ ಮನಸ್ಸಿಲ್ಲನ್ರಿ? ಇಲ್ಲ, ಒಂಚೂರು ಇದು ಮಾಡು, ಪಲಾವನ್ನ ಮಾಡು, ಒಂದಿಟ್ಟು ಶಾವಿಗೆ ಪಾಯಸ ಮಾಡು, ಇಲ್ಲ ಬೇರೆ ಯಾವ್ದಾರು ಸ್ವೀಟ್ ಮಾಡ್ತಾನಂದ್ರೆ ಮಾಡ, ಅಡ್ಡಿ ಇಲ್ಲ. ಇದು ಬೇಡ, ಹೋಳಿಗೆ ಶಿಕರಣಿ ಬೇಡ. ಆಯ್ತಾಯ್ತು ಅವ್ರಿ. ನೋಡ್ದೇನ ಘನ ಕಿರಿಕಿರಿ ಬಾಯ್ಕಿದ್ ಹೆಣ್ಮಗಳದ. ಇಕ್ಕಿ ಮನೆಗೆ ಹೋದ್ರೆ ಮೊನ್ನೆ ನೋಡಿದಿನ ಏನೋ ಅದೇನೋ ಪಲಾವ್ ಅಂತದ್ ಮಾಡಿದ್ಲ ಇವ, ಅದನ್ನ ತಿಂದೆದ್ದು ಬಂದೀವಿ. ಇಲ್ಲಿ ಬಂದ್ಲಂದ್ರೆ ಅದು ಬೇಕು ಇದು ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಒಂಥರ ಕೇಳ್ತಾಳ ಈಕೆ. ತನ್ನ ಮನೆಗೆ ಹೋದ್ರೆ ನೆಟ್ಟಗೆ ಅಡುಗೆನ ಮಾಡೋದಲ್ವ ಈಕೆ. ಹೋಗ್ಲಿ ಬಿಡ, ಅನ್ನಕತ್ತೇನ ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಈಗ ಬಂದಾಳ ನಮ್ಮತ್ತಿ, ಮತ್ತೆ ಮಾಡಿಲ್ಲ ಅಂತಂದ್ರೆ ಬೈತಾಳ, ಮಾಡಬೇಕ ಎಲ್ಲ. ಆದ್ರೂ ಒಂಚೂರು ಹುಷಾರಿರ್ರಿ, ಯಾಕಂದ್ರೆ ಹೇಳಕ್ಕಾಗುದಿಲ್ಲ ಯಾಹ ಹುತ್ತದಾಗ ಯಾಹ ಇರ್ತದೆ ಅಂತೇಳಿ, ಹೌದಿಲ್ಲ? ಮತ್ತೆ ತಗೊಂಡೋಗ ಮಟ ತಗೊಂಡು ಹೋಗಿ ಕಳೀತು, ಅಲ್ಲಿ ಹೋತು ಇಲ್ಲಿ ಹೋತು ಅಂತೇಳಿ ಏನಾರ ಹೇಳಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡ್ತೀರಿ, ಹೌದಿಲ್ಲ? ಮತ್ತೆ ನಾಳೆ ನಿಮ್ ಗಂಡುಗಳು ಬೆನ್ ಬಿದ್ದು ಮಾಡಿಸ್ಕೋಬೇಕಾಕತ್ ನೀವು. ಗಿರ್ಜಕ್ಕ ಮೆಲ್ಲಕ ಜಗಳ ಹಚ್ಚಕತ್ತಾಳ ಎಲ್ಲಾರ ನಡುಕು. ಈ ಕತಿ ಭಾಳ ಇಂಟ್ರೆಸ್ಟಿಂಗ್ ಐತಿ ನೋಡ್ರಿ, ನಿಮ್ಗೆ ಇಷ್ಟ ಆಗೈತಿ ಈ ಕತಿ ಹೆಂಗ ಅನಸ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದನ್ನ ನೋಡು, ಆಕಿ ಮಗಳು ಕೊಡ್ತಾಳ ಇಲ್ಲ ಗೊತ್ತಿಲ್ಲ ಬಂಗಾರ. ಆಮೇಲೆ ಮನ್ಯಾನಕ್ಕಿ ಏನು ಒದರಾಡಕ್ಕಾಗಂಗಿಲ್ಲ, ಬಿಡಕ್ಕಾಗಂಗಿಲ್ಲ. ಹುಷಾರಿ, ಬಂಗಾರ ಕೊಡ್ಬೇಕಾರೆ ಭಾಳ ಹುಷಾರಿ. ನನಗೆ ಅನ್ನಿಸ್ತೈತಿ ನೀವು ಕೊಡೋದ ಬೇಡ ಅಂತ ಅನಿಸ್ತೈತಿ ನೋಡುವ. ಹಂಗಂತೀರೇನ್ರಿ ಗಿರ್ಜಕ್ಕಾರ? ಹಂಗಾರ ಮತ್ತೀಗ ಹೆಂಗೆ ಮಾಡುದ್ರಿ? ನಾನು ಹೆಂಗೆ ಮಾಡೋದಂದ್ರೆ ನಿಮ್ಗೆ ಬಿಟ್ಟಿದ್ವ, ಅದನ್ನೇನು ಏನು ಮಾಡ್ತೀರ ಏನ ನಿಮ್ಗೆ ಬಿಟ್ಟಿದ್ದು ನೋಡು. ಆತ್ ತಗೋ, ಹಂಗಾರೆ ನಾ ಇನ್ನು ಬರ್ಲೇನ? ಆತ್ ತಗೋರಿ ಗಿರ್ಜಕ್ಕಾರ, ಹೋಗಿ ಬರ್ರಿ ಹಂಗಾರ. ನೋಡ್ತೇವೆ ತೋರಿ, ನಾವು ಯಾಕ ನಮಗೂ ಕರೆನ ಕೊಡಾಕ ಮನಸ್ಸಿಲ್ರಿ. ಏನು ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ತ. ಈಗ ಕಿತ್ತು ಒದರಾಡೇವ ಅನ್ಕೋರಿ, ಮತ್ತು ಸುಮ್ಮನೆ ಮನ್ಯಾಗ ಮಾತುಕತೆ ಒಂದಕ್ಕೊಂದಾಗಿ ಜಗಳಕ್ಕಾವಂತೇಳಿ ಎಲ್ಲ ತಡ್ಕೊಂಡು ಹೋಗುದ್ರಿ. ಅಂದಂಗೆ ಊಟಕ್ಕೆ ಏನು ಮಾಡಿದ್ರಿ? ನಾವು ರೀ ಇವತ್ತು ಹೋಳಿಗೆ ಶಿಕರಣಿ ಮಾಡಿದ್ವಿ ರೀ. ಮತ್ತು ನಮ್ಮ ಅಂಟಿ ಬಂದು ನಾವಲ್ಲ ಅದನ್ನ ನೀನು ತಿಂದು ಬಂದನಿ ಅಂತಂದಿದ್ದಕ್ಕೆ ಮತ್ತೆ ಹೊಳ್ಳಿ ಹಂಗಾರ ಶಾವಿಗೆ ಪಾಯಸ ಒಂಚೂರು ಪಲಾವನ್ನ ಅದು ಮಾಡಿದ್ವಿ. ಅವರು ಊಟ ಮಾಡಿದ್ರೆ ನಮ್ದು ಊಟ ಆತ್ರಿ. ಹಂಗೆ ಬಂದು ಕುಂದ್ರಬೇಕಂದ್ರೆ ಇಷ್ಟು ಎದ್ಲಗಟ್ಟ ನೋಡ್ರಿ, ಚಾಲು ಆತು ನಮ್ಮ ಅಂಟಿದು. ಇನ್ನೂ ಏನೇನು ಹೇಳಕತ್ತಾಳ ಏನಲ್ಲ ಅತ್ತಿ ಮುಂದೆ, ನಾವು ನೋಡಿದ್ರೆ ನಮ್ಗೆ ತಲೆ ಬಿಸಿ ಆಗಿಲ್ಲ ಬಂದು ಕುಂತೇವೆ. ಹೋಳಿಗೆ ಶಿಕರಣೆನ ನಾನು ಮಾಡ್ಬೇಕು ಅನ್ಕೊಳಕತ್ತೀನಿ, ಆಗವಲ್ತ ಮಾಡಕ್ಕೆ. ನನ್ನಿಂದನೂ ಬ್ಯಾಳೆ ತರ್ಬೇಕಂತ ಇವನ ಆ ಬಟ್ಟೆನ ಅಂಗಡಿಗೆ ಹೋಗಿದ್ನ್ಯಾ, ಅವ ಅಂಗಡಿ ಕದ ಹಾಕ್ಬಿಟ್ಟಿದ್ನ. ಅವತ್ತು ತಪ್ಪಿದ್ದು ಇವತ್ತಿನವ್ರಿಗೆ ಮಾಡೋಕ್ಕಾಗವಲ್ತ. ಅನ್ಕೊಂತಾನಿ ಬಿಡ್ತಾನಿ. ಹೋಳಿಗೆ ತಿನ್ಬೇಕನ್ನೋ ಆಸೆ ಯಾವಾಗ ಪೂರಕತೆ ಏನವ. ಹಂಗ ಈ ಮಾವಿನ ಹಣ್ಣು ಸೀಸನ್ ಬೇರೆ ಮತ್ತೆ ಸಿಗುದಿಲ್ಲಲ್ವಾ, ಹೌದಿಲ್ಲ? ಮತ್ತೆ ಈಗ ತಿಂದ್ರೆ ತಿಂದು ಬಿಡ್ಬೇಕು. ಅಯ್ಯ ಅದಕ್ಕೆ ಕಷ್ಟಕೊಂಡ ಬೇಜಾರು
ಮಾಡ್ಕೊಂತೀರಿ ಗಿರ್ಜಕ್ಕರ? ಬರ್ರಿಪ್ಪ, ಒಂದು 4 ಹೋಳಿಗೆ ತಗೋರಿ, ಒಂದಿಟ್ಟು ಸಿಕರ್ಣಿ ತಗೋರಿ. ಏನು ಯಾರ ಹೊಟ್ಟೆ ಬಂಗಾರ ಆಗೋದೈತಿ? ಹೌದಿಲ್ರಿ? ಹೆಂಗಿದ್ರು ಜಗ್ ಉಳ್ದೈತಿ, ಯಾಕಂದ್ರೆ ನಮ್ಮ ಅಂಟಿನೂ ಮತ್ತೆ ಬೇರೆ ಅಡಿಗೆ ಮಾಡಿಸ್ಕೊಂಡು ತಿಂದ್ಬಿಟ್ಲ. ಜಗ್ ಐತಿ ತಗೋರಿ, ಬರ್ರಿ ಕೊಡ್ತೇನೆ. ಅಕ್ಕಿ ಹೋದ್ಲ ಇಲ್ಲೋಡಿಲೆ ಲತಾ, ಒಂದು ಮಾತು ಹೇಳ್ತೇನೆ ತಿಳ್ಕೊ. ಏನು ನೋಡು, ಅಕ್ಕಿದಾದ್ರೆ ಬರೀ ಒಂದು ಸಣ್ಣ ಉಂಗ್ರ, ಅಕ್ಕಿ ಮುಂದೆ ಹೇಳಕ್ಕೆ ಹೋಗಬೇಡ ಮತ್ತು ಗಿರ್ಜಕ್ಕೆ ಹಿಂಗಂದ್ಲ ಅಂತೇಳಿ. ನಾನು ನೀನು ಒಳ್ಳೇದಕ್ಕೆ ಹೇಳಾಕತ್ತೇನೆ. ಅಕ್ಕಿದು ಬರೀ ಒಂದು ಸಣ್ಣ ಉಂಗ್ರ, ನೀನು 2 ಬಳಿ ಏನು ಅದು ನೀನು ಮದುವೆಗಿಂತ ಮುಂಚೆ ದುಡ್ದು ಮಾಡಿಸ್ಕೊಂಡು ಅವನ್ಯಾಕೆ ಕೊಡ್ತೀಯ ನೀನು? ಹೌದಿಲ್ಲ? ಮತ್ತು ನೀನು ಅಕ್ಕಿಗಿಂತ ಹೆಚ್ಚಿಗೆ ಬಂಗಾರ ನಿಂದು. ಇಲ್ಲೋಡ, ನನ್ನ ಮಾತು ಕೇಳು, ಆ ಬಳಿ ಗಿಳಿ ಎಲ್ಲ ಏನು ಕೊಡಕ್ಕೆ ಹೋಗ್ಬೇಡ ನೀನು. ಮತ್ತು ನಾ ಅಂದೆ ಅಂತ ಹೇಳಕ್ಕೆ ಹೋಗ್ಬೇಡವಾ ನಿಮ್ಮ ಅತ್ತಿ ಮುಂದೆ. ಏನು ಯಾಕಂದ್ರೆ ನನಗೆ ಯಾಕೆ ಬೇಕವಾ ನಿಮ್ಮ ಸಂಸಾರದ ವಿಚಾರ? ಹೌದಿಲ್ಲ? ನಿಮಗೆ ತಿಳ್ದಂಗೆ ಮಾಡ್ಕೊರಿ. ಏನೋ ನನಗೆ ಅನ್ಸಿದ್ದು ಹೇಳಿನಿ. ಮತ್ತು ಗಿರ್ಜಕ್ಕೆ ಹಿಂಗಂದ್ಲಂತ ಆಕಿ ಮುಂದಾತ ಈಕಿ ಮುಂದಾತ ಏನು ಹೇಳಕ್ಕೆ ಹೋಗ್ಬೇಡವಾ? ಹಾಂ, ಆತು ತಗೋರಿ. ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತಲ್ಲ ನನಗೆ. ಹಾಂ, ಬಳಿ ಕರೆನ ನಾನು ದುಡಿದು ಮಾಡಿಸ್ಕೊಂಡಿದ್ದು, ಈಗ ಕೊಟ್ರೆ ವಾಪಸ್ ಬರ್ತಾವಿಲ್ಲ ಅನ್ನೋದು ಗೊತ್ತಿಲ್ಲ. ಏನು ಮಾಡಲಿ? ಹಾಂ ತಗೋರಿ ಗಿರ್ಜಕರ. ಇಲ್ಲೋಡ ರತ್ನ, ಒಂದು ಮಾತು ಹೇಳ್ತೇನೆ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಏನು ಗಿರ್ಜಕ್ಕೆ ಹಿಂಗಂತಾಳ ಅಂತೇಳಿ ಮತ್ತೇನು ಮನ್ಸಿಗೆ ಅನ್ಕೊಳಕ್ಕೆ ಹೋಗ್ಬೇಡ. ಯಾಕಂದ್ರೆ ನನಗೆ ಯಾಕೆ ನಿಮ್ಮ ಹಣ್ಣುಗಳೆಲ್ಲ ಮಾಡಿಸ್ಕೊಟ್ಟಿದ್ದದು ಉಂಗ್ರಾನ. ಈಗ ನೀ ಅದನ್ನ ಆಕಿ ಕೊಟ್ಟು ಆಕಿ ವಾಪಸ್ ಕೊಡಲಿಲ್ಲ, ಅಕಸ್ಮಾತ್ ಇನ್ನೇನೋ ಆತಂತಿಕೋ, ಹೌದಿಲ್ಲ, ಹೊಳ್ಳೆ ಬರಲಿಲ್ಲ ಅಂತಿಕೋ, ನಾಳೆ ಊರಿಗೆ ಹೋದಾಗ ನಿಮ್ಮ ಹಣ್ಣುಗಳು ನಿನ್ನ ಕೈ ನೋಡ್ತಾರೆ. ಅದ್ರಾಗ ನಿನ್ನ ಕೈಯಾಗ ಉಂಗ್ರಿಲ್ಲ ಅಂದ್ರೆ ಆಕೆ ಊರಿಗೆ ಎಷ್ಟು ಬೇಜಾರಾಕೈತಿ ಹೇಳಿ ನಾನು ನೋಡೋಣ. ಹೌದಿಲ್ಲ? ಅದ್ರಾಗ ತವ್ರ ಮನೆಯಿಂದ ಕೊಟ್ಟಂಥ ಉಡುಗೊರೆವಾದ ಹೆಂಗುವ ನೀನು ಇಲ್ಲಿ ಕಳ್ಕೊಂತಿ? ಹೌದಿಲ್ಲ? ಆಕಿದೇನು ನಡಿತೈತಿ? ಆಕಿ ದುಡ್ದು ಮಾಡಿಸ್ಕೊಂಡಿದ್ದೆ ಏನು? ಆಕಿ ಕಳೆದ್ರು ನಡಿತೈತಿ, ಅದು ಇದ್ರೂ ನಡಿತೈತಿ. ಹೌದಿಲ್ಲ? ನಿಂದ ಹಂಗಲ್ಲ ಇವ, ರಾಖಿ ಕಟ್ಟಿದ್ದಕ್ಕೆ ನಿಮ್ಮ ಹಣ್ಣುಗಳು ನೆನಪು ಅಂತೇ ಕೊಡ್ಸ್ಯಾರ ಅದನ್ನು. ಮತ್ತೆ ಹೌದಿಲ್ಲ, ಆಕಿಗಿಂತ ನಿಂದು ಬಂಗಾರ ಕಡಿಮೆನೇ ಇರ್ಬೋದು, ಆದ್ರೆ ಅದ್ರ ಹಿಂದಿರುವಂಥ ಸೆಂಟಿಮೆಂಟ್ ಭಾಳ ದೊಡ್ಡದಲ್ಲ. ಅಲ್ಲ, ಮತ್ತೆ ಹಿಂಗಂದೆ ಅಂತ ಏನು ಹೇಳಕ್ಕೆ ಹೋಗ್ಬೇಡಾಕಿ ಮುಂದೆ. ಮತ್ತೆ ಅಂತಕ್ಕ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡವ. ಏನು ನಾನು ನೀನು ಒಳ್ಳೇದಕ್ಕೆ ಹೇಳಿದ್ದು ನೋಡು. ಮತ್ತೆ ಏನು ನನಗೇನು ಒಟ್ಟು ನೀವೆಲ್ಲರೂ ಚಂದಿರ್ಬೇಕು. ಹೌದಿಲ್ಲ? ನನಗರ ಯಾಕೆ ಬೇಕು ಇನ್ನೊಬ್ರ ಮನೆ ವಿಚಾರ? ಹೌದಿಲ್ಲ? ನಮ್ಮ ಮನೆ ನೋಡ್ಕೊಂಡ್ರೆ ರಗಡಾಗೈತೆ ನನಗೆ. ನೀನು ಒಳ್ಳೇದಕ್ಕಂತ 4 ಮಾತು ಹೇಳ್ತೇನೆ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ವಾ. ಆತಾತ್ರಿ ಗಿರ್ಜಕ್ಕರ. ಯಾಕ ಏನು ಯೋಚನೆ ಮಾಡತ್ತಿ ಹಣಿ ಕೈ ಹಚ್ಕೊಂಡು? ಏನಿಲ್ಲ ಬಿಡ ಇವ, ಏನು ಯೋಚನೆ ಮಾಡಿದ್ರಿ? ಏನು ಬಗ್ಗೆ ಹರಿದೈತೆ ಹಂಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಕೊಟ್ಟೆನು ಹೋಳಿಗೆ ಅವರಿಗೆ? ಹಾಂ, ಕೊಟ್ಟು ಬನ್ನಿ. ಅಲ್ಲ, ಅದೇನೋ ಅಂತಾರಲ್ಲ ಇವ, ಮನಿಗೆ ಬೆಂಕಿ ಹತ್ತೈತಿ, ಇವ್ರು ಗಳ ಹಿರಿ ಕೆಲಸ ಮಾಡಾಕತ್ತಾರ ಗಿರ್ಜಕ್ಕರ. ಅಲ್ಲ, ನಾವ ಏನು ಮಾಡೋದಪ್ಪ ಅಂತ ಒದ್ದಾಡಕತ್ರ ಇವ್ರಿಗೆ ಹೋಳಿಗೆ ಸಿಕ್ಕಣಿ ಸುಗ್ಗಿ ಇವರಿಗೆ. ಹೋಳಿಗೆ ಸಿಕ್ಕಣಿ ಕೊಡು ಒಟ್ಟು ಅಂತ ಕೇಳುದ ನಾ ಮಾಡ್ಬೇಕಂತ ಮಾಡಿದ್ದೆ, ನಾ ಹಂಗ ಅನ್ಕೊಂಡಿದ್ದೆ, ನಾ ಹಿಂಗ ಅನ್ಕೊಂಡಿದ್ದೆ ಅಂತ ಹೇಳ್ತಾರ. ಅಯ್ಯವ್ವ, ಕೊಟ್ಟು ಕಸಿದೆಲ್ಲ ಬಿಡು, ಹೋಲೊಟ್ಟು. ಮತ್ತು ಅವ್ರಿಗೆ ಕೊಡ್ಲಂಗೆ ತಿಂದಿದ್ರು ಹೊಟ್ಟಿಗೆ ಆಗ್ತಿದ್ದಿಲ್ಲ. ಸರಿ ತಗೋರ, ಈಗ ನಾ ಒಂದಿಟ್ಟು ನಾ ರೂಮಿಗೆ ಹೋಗ್ಕನಂತ ಬ್ಯಾಸರ ಆಗತೈತಿ. ಯವ್ವ, ಏನ್ ಬೇ ಇಲ್ಲೇ ನಿಂತು ಬಿಟ್ಟಿಯಲ್ಲ? ಬಾ, ದೌಡ್ ಇಸ್ತು ಕೊಡವಾ. ಮತ್ತೆ ನಾಡ್ದ ಐತಿ ಮದುವೆ, ನಾ ಮತ್ತೆ ಇವತ್ತು ಸಂಜೆಗೆ ನನ್ನ ಗಂಡ ಬಂದಂದ್ರೆ ಹೋಗ್ಬೇಕು. ಅಲ್ಲೇ ಮತ್ತೆ ನಿನ್ನ ಗಂಡ ನಾಳೆ ಬರ್ತಾನಂದಿಲ್ಲ? ಹಾ, ಬರ್ತಾರ ಅಂದ್ರೆ ಈಗ ಫೋನ್ ಹಚ್ಚಿದ್ರ, ಇವತ್ತು ಸಂಜೆಗೆ ಬಂದ್ರು ಬರ್ಬೋದು. ಅದಕ್ಕೆ ಒಟ್ಟು ನೋಡುವ, ಏನು ಹೆಂಗೆ ಇಸ್ತು ಕೊಟ್ಟಿರ್ತೇನೆ ಹಂಗೆ ವಾಪಸ್ ಕೊಟ್ಬಿಡುವ. ಏನು ಮತ್ತೆ ನಾಳೆ 4 ಮಂದಿ ಕಡೆ ನನಗೆ ಅನಸ್ಕೊಳಂಗೆ ಮಾಡಕ್ಕೆ ಹೋಗ್ಬಿಡುವ. ಹಾಂ, ಬ್ಯಾಡ ಬಿಡು, ಹೋಗ್ಲಿ. ನಾನು ಆಗಲಿಂದ ನೋಡಕತ್ತೇನೆ, ಕೊಡ್ತೇನಂತಿ ಇಲ್ಲಂತಿ. ಯಾಕ ಅಷ್ಟು ನಂಬಿಕೆ ಇಲ್ಲನ? ಅದೊಂದು ಕಿಸಿ ಬರೋದು, ಒಂದು 2-3 ತೊಲಿ ಬಂಗಾರಕ್ಕೆ. ಆತು ಕೊಡಿಸಂತ, ಹೋಗಿ ಬಾ. ಲತಾ, ಅತ್ತೀರ ಕುಂದ್ರ ಬರ್ರಿ ಅತ್ತೀರ. ಇರ್ಲಿ. ಅದ ನಿನ್ನ ಕಡೆ ಏನೋ ಒಂದು ಕೇಳಾಕಂತ ಬಂದಿವ. ನನಗೆ ಗೊತ್ತಾಯ್ತು ತೋರಿ ಅತ್ತಿ, ನೀವೇನು ಕೇಳಾಕ ಬಂದಿರ ಅಂತೇಳಿ. ಏನು ಮಾಡಾಕತ್ತಿ ಕೇಳ್ರಿ, ನೋಡು ನಂತ ಏನು ಕೇಳ್ತೀರಿ. ಲತಾ, ಅದ ಏನ ನನ್ನ ಮಗಳ ಊರಾಗ ಅವ್ರ ರಿಲೇಷನ್ ಕಡೆ ಏನೋ ಒಂದು ಮದುವೆ ಐತಂತವ. ಅದಕ್ಕೆ ಒಂಚೂರು ಬಂಗಾರ ಬೇಕಾಗಿತ್ತಂತ ಆಕಿಗೆ ಹಾಕೊಂಡು ಹೋಗಕ್ಕೆ. ಆಕಿದು ತಾಳಿ ಚೈನು ಮತ್ತು ಅದು ಕಿವಿಯಂದು ಐತಿವ. ಏನ ಅವ್ರು ಭಾಳ ಇದ್ದಂಥರ ಮಂದಿ ಮದುವೆ ಅಂತವ. ಭಾಳ ಮಂದಿ ಜಗ್ಗು ಬಂಗಾರ ಹಾಕೊಂಬಂದಿರ್ತಾರಂತ. ಈಕಿ ಕಡೆ ಅಷ್ಟು ಇಲ್ಲಂತ ಬಂಗಾರ. ಅದಕ್ಕೆ ನನಗೆ ಅಸಹ್ಯ ಆಕತಿ. ಸ್ವಲ್ಪ ಬಂಗಾರ ಹಾಕೊಂಡು ಹೋದ್ರೆ ಒಂದಿಟ್ಟು ನಿನ್ನ ಸಸ್ತ್ಯಾರವು ಬಳಿ ಉಂಗ್ರ ಮತ್ತು ಇದ್ರ ಕಿವ್ಯಾನೋದವಲ್ಲ ಎಳಿ, ಅವನ್ನೆಲ್ಲ ಇಷ್ಟು ಕೊಡಿಸ್ಬೇ ಒಟ್ಟು ಹಾಕೊಂಡು ಹೋಗಿ ಬಂದು ವಾಪಸ್ ಕೊಡ್ತೇನೆ ಅಂತ ಹೇಳಾಕತ್ತಾಳವ. ಅದಕ್ಕೆ ಮತ್ತೆ ಒಂಚೂರು ಕೊಡ್ತೀನಿ. ಮತ್ತೆ ಆಕಿ ಲತಾಗೂ ಹೇಳ್ತೀನಿ, ಆಕಿದು ಬಳಿ ಎದು ಕೊಡು ಅಂತೇಳಿ. ನಿನ್ನೊಬ್ಬಕಿದ ಇಸ್ಕೊಳಕತ್ತೇನೆ ಅಂತ ಅನ್ಕೋಬೇಡವಾ. ಮತ್ತೆ ಏನು ಆಕಿದು ಲತಾದು ಹೇಳ್ತೀನಿ, ಬೇಕಾದ್ರೆ ನೀನು ಮುಂದೆ ಓದ್ರಿ ಹೇಳ್ತೇನೆ ನೋಡು. ಲತಾ, ಹಾ ರೀ ಅತ್ತಿ, ಬಾರ ಕುಂದ್ರ ಬಾ.
ಒಂಚೂರು ನನ್ನ ಮಗಳು ಊರಾಗ ಮದುವೆ ಐತಿ ಅಂತವ, ಅದಕ್ಕೆ ಬಳಿ ಅದು ಇಷ್ಟು ಕೊಡಿಸ್ಬೇ ಒಟ್ಟು ಹಾಕೊಂಡು ಬಂದು ಕೊಡ್ತೇನೆ, ಮದುವೆ ಮುಗಿದು ಗುಟ್ಲೆ ಬಂದು ಕೊಡ್ತಾಳಂತ. ಅದಕ್ಕೆ ಒಟ್ಟು ಕೊಡ್ತೀಯ ಇವ? ಅತ್ತಿಯರ ಕೊಡಾಕೇನಿಲ್ರಿ, ಕೊಡ್ತೇವಿ, ಹಂಗೇನಿಲ್ಲ. ಏನು ಬಿಡ್ರಿ, ಅದೇನು ಹಾಕೊಂಡ್ರೆ ಏನು ಕರಗೋದಿಲ್ಲ. ಆದ್ರೆ ಹೋದ್ಸಲ ನೀವು ಒಂದು ಉಂಗ್ರಾನ ನನಗೊಂದು ಮತ್ತೆ ಲತಾಗೊಂದು ಕೊಟ್ಟಿದ್ರಿ, ನೆನಪೈತೇನ್ರಿ ಅತ್ತಿ? ಹಾಂ ನೆನಪೈತವಾ. ಅವರು ಆಂಟಿಯರ್ ಅದನ್ನು ತೊಗೊಂಡು ಹೋದ್ರು, ವಾಪಸ್ ತಂದು ಕೊಡ್ತೇನೆ ಅಂತೇಳಿ ತಂದ ಕೊಡ್ಲಿಲ್ರಿ. ಅದಕ್ಕೆ ಒಂಚೂರು ಅಂಜಿಕೆ ಬರಾಕತ್ತೈತಿ ಈ ಸಲ. ಹೆಂಗಪ್ಪ ಮನೆ ಸಲ ಏನೋ ಒಂದೊಂದು ಉಂಗ್ರ ಅದು ನೀವೇ ಕೊಟ್ಟಿದ್ರಿ, ಹೋಗ್ಲಿ ಬಿಡ ಮಗಳು ತೊಗೊಂಡಾಳ ತಗೋಳ್ಳಾಕಂತ ನಾವು ಸುಮ್ಮನೆ ಆದ್ವಿ. ಮತ್ತು ಈಗ ಬಳಿ ಕಿವ್ಯಾನು ಎಳಿ ಏನೇನೋ ಕೇಳಾಕತ್ತೀರಿ ಉಂಗ್ರ ಅದು. ಮತ್ತು ಈ ಸಲ ಹಂಗೆ ಮಾಡಿದ್ರಂದ್ರೆ ಮತ್ತು ಭಾಳ ಬಂಗಾರ ಹೋದಂಗೆ ಆಕತ್ರಿ ಅತ್ತಿ. ಮತ್ತು ಈ ಸಲ ಅದು ನಮ್ಮ ತವ್ರ ಮನ್ಯಾಗ ಕೊಟ್ಟಿದ್ದು, ಮತ್ತು ಹೆಂಗೆ ಮಾಡೋದ್ರಿ ಅತ್ತಿ? ಇಲ್ವಾ, ಈ ಸಲ ಒಟ್ಟ ಹಂಗಾಗುದಿಲ್ಲ. ಏನು ಈ ಸಲ ಆಕಿ ಕರೆಕ್ಟ್ ತಂದು ವಾಪಸ್ ಕೊಡ್ಬೇಕಿ, ಇಲ್ಲಾಂದ್ರೆ ಬಿಡುದೇ ಇಲ್ಲಕಿನ್ ನಾನು. ಈಗ 10 ಸಲ ಹೇಳೇ ಬಂದನ ಈಗ ಆಕಿಗೆ, ನೋಡು ಹೆಂಗೆ ಇಸ್ಕೊಂಡು ಹೋಗಿರ್ತಿ ಹಂಗೆ ಹೊಳೆ ತಂದು ಕೊಡ, ಅದು ಅವ್ರ ತವ್ರ ಮನೆ ಮಾಡಿಸಿದ್ದಂತೆ 1000 ಸಲ ಹೇಳೇನಕ್ಕಿಗೆ. ಏನು ಈ ಸಲ ಆಕಿ ಕೊಡ ತಾಳ ತಂದೆ, ಏನು ನೀವೇನು ಟೆನ್ಷನ್ ತೊಳಕೋಬೇಡ್ರಿ, ಇದಕ್ಕೆ ನಾ ಗ್ಯಾರಂಟಿ ಇದೇನಿ. ಏನು ಅಂದಂಗೆ ಒಂದು 4 ದಿನ ಮದುವೆ ಮುಗಿಸಿ ತಂದು ವಾಪಸ್ ಕೊಡ್ತಾಳ. ಇನ್ನೇನು ನಿಮ್ಮ ಗಂಡುಗಳು ಮುಂದೆ ಹೇಳಕ್ಕೆ ಹೋಗ್ಬೇಡವಾ. ಮತ್ತು ಸುಮ್ಮನೆ ಅವರಿಬ್ರು ನಮ್ಮ ಹೆಂಡತಿಯಾರ್ದು ಯಾಕೆ ಇಷ್ಟು ಕೊಡ್ಸಿದಿ ಹಂಗೆ ಹಿಂಗೆ ಅಂತ ಸುಳ್ಳ ಮನ್ಯಾಗ ಜಗಳ ಆಕೈತಿ. ಹೌದಿಲ್ಲ, ನೀವಿಬ್ರು ಏನು ನಿಮ್ಮ ಗಂಡುಗಳು ಕೂಡ ಹೇಳಬೇಡ್ರಿ. ಆತ್ರಿ ಅತ್ತಿ, ಏನೋ ನಿಮ್ಮ ಜವಾಬ್ದಾರಿ ಮ್ಯಾಗ ಕೊಡ್ತೇವೆ ತೋರಿ. ಅವ್ವ ಹೇಳೇನು ನೋಡು, ಏನು ಬಂಗಾರದು ಕೊಡ್ತಾರಂತ, ಮತ್ತು ಇಸ್ಕೊಂಡು ಹಾಕೊಂಡು ಹೋಗಿ ಬಂದು ಏನು ವಾಪಸ್ ತಂದು ಕೊಡುವ ಅವ್ರಿಗೆ ಮದುವೆ ಮುಗಿತ್ಲೆ. ಏನು ಯಾಕಂದ್ರೆ ನನ್ನ ಮಕ್ಳಿಗೆ ಗಂಡು ಮಕ್ಳಿಗೆ ಇಬ್ರಿಗೂ ಹೇಳಂಗೆ ಸ್ವಸ್ತ್ಯಾರ ಬಂಗಾರ ಕೊಡಾಕತ್ತೇನೆ ನಿನಗೆ. ಹೇಳಿದ್ರೆ ಮತ್ತೆ ಏನಾರ ಅಂತಾರನವ್ರು ಅಂತೇಳಿ, ಅದಕ್ಕೆ ಬೇಡ. ಏನು ಮತ್ತು ಹುಷಾರಾಗಿ ನೆನಪಿಟ್ಟು ಮದುವೆ ಮುಗಿತ್ಲೆ ತಂದು ಕೊಟ್ಬಿಡು. ತಗೋಬೇ, ನನಗಷ್ಟು ಖಬರಿ ಇಲ್ಲ, ನಾ ತಂದು ಕೊಡ್ತೀನಿ. ಬರ್ತೀನಿ ತೋರುವ ಹಂಗಾರೆ, ಒಳಗೆ ಕೆಲಸದವೇನು? ಈಕಿ ಬಂದ್ಲಂದ್ರೆ ಇಂಥವು ಏನಾರ ಮಾಡೇ ಮಾಡ್ತಾವ ನೋಡಿಕಿ, ಒಟ್ಟ ನೆಮ್ಮದಿ ಅನ್ನೋದೇ ಇಲ್ಲ ಈಕಿನಿಂದ. ಈಗ ಏನು ಮಾಡೋಕೆ ಆಗಂಗಿಲ್ಲ, ಕೊಡಬೇಕು. ಯಾಕಂದ್ರೆ ಸುಮ್ಮನೆ ಮತ್ತು ನಮ್ಮ ಅತ್ತಿ ಮುಂದೆ ನಾವು ನಿಷ್ಠೂರಕ್ಕೇವೆ, ನಾವು ಕೆಟ್ಟೋರಕ್ಕೇವೆ ಅಷ್ಟೇ. ನೋಡೋಣ ತಡಿ, ನಮ್ಮ ಅತ್ತಿ ಜವಾಬ್ದಾರಿ ತೊಗೊಂಡಾಳಲ್ಲ, ಹೆಂಗಿದ್ರು ಬಂಗಾರ ಇಸ್ತು ಕೊಡಿಸ್ತೇನೆ ಅಂತೇಳಿ. ನೋಡು ನೀ ಏನು ಮಾಡ್ತಾಳೆ. ಹೌದಿಲ್ಲ, ಕೊಡು ಕರ್ತವ್ಯ ಐತಿ, ಕೊಟ್ಬಿಡು ತಾಕ. ಒಂದು ಫೋನರ ಹಚ್ಚುನ್ ತಡಿ ನನ್ನ ಗಂಡಗೆ. ಹಲೋ ರೀ. ಹಾಂ ಹಲೋ ಹೇಳ. ಹೇಳ. ನೋಡ್ರಿ, ನೀವು ಹೇಳಿರಂತೇಳಿ ನಾನು ಅವನ ಕಡೆ ಏನೇನ ಮಾಡಿ ಮದುವೆ ಅಂತ ಸುಳ್ಳು ಹೇಳಿ ಬಂಗಾರ ಇಸ್ಕೊಳಕತ್ತೇನೆ ಅವ್ರದ್ದು. ಏನು ಅದೇನು ಮಾಡ್ತೀರೋ ಗೊತ್ತಿಲ್ಲ, ಮತ್ತು ನಾನು ಕುತ್ತಿಗೆಗೆ ಬರಬಾರ್ದಪ್ಪ, ಅದಕ್ಕೆ ಹೇಳಾಕತ್ತೇನೆ ರೀ. ಯಾಕಂದ್ರೆ ಅವ್ವ ಹೇಳಾಳ, ಮತ್ತು 4-5 ದಿನ ಬಿಡುತ್ತಲೇ ದೌಡ್ ನೀನು ಬಂದು ಬಂಗಾರ ಅವ್ರದವ್ರಿಗೆ ವಾಪಸ್ ಕೊಟ್ಬಿಡ್ಬೇಕಂತೇಳಿ. ಅಲ್ಲ 4-5 ದಿನದಾಗ ಕೊಡಕ್ಕೆ ಹಾಕತ್ತೇನೆ ರೀ. ಏನಾರ ಒಂದು ಮಾಡು ನನ್ನ ತೋರ. ಈಗ ಸದ್ಯ ಅಲ್ಲಿಂದ ಎಷ್ಟು ಆಕೈತೆ ಅಷ್ಟು ಬಂಗಾರ ತೊಗೊಂಡು ಬಾ ನೀನು. ಏನು ಅಕಸ್ಮಾತ್ ಏನಾರು ಹೆಚ್ಚು ಕಮ್ಮಿ ಆದರೂ ನೀನೇನು ಅವ್ರ ಮಗಳು ಜೈಲಿಗೆ ಏನು ಹಾಕ್ಸೋದಿಲ್ಲ. ಏನು ಆಮೇಲೆ ನೋಡ್ಕೊಳ್ಳೋ ನನ್ನ ತಗೋ. ತಗೋರಂಗ್ರ ಸಂಜಿಕ ದೌಡ್ ಬಂದುಬಿಡ್ರಿ, ನಾ ಅಷ್ಟೊತ್ತಿಗೆ ಬಂಗಾರ ಇಸ್ಕೊಂಡಿರ್ತೀನಿ, ಹೋಗಿಬಿಡೋಣಂತ. ಏನು ಮತ್ತು ಇಲ್ಲೇ ಇದ್ರೆ ರಾತ್ರಿ ನಮ್ಮ ಹಣ್ಣುಗಳು ಬಂದು ಇವ್ರೇನು ಹೇಳಿ ಮನಸ್ಸು ಬದಲಿ ಆಗ್ಬೋದು. ಬಂದುಬಿಡ್ರಿ ದೌಡ್. ಹಾಂ ಬರ್ತಂತು ನಾನು. ಈಕೆ ಯಾಕೆ ಇಷ್ಟೊಂದು ಅವಸರ ಮಾಡಾಕತ್ತಾಳ? ಅಲ್ಲ, ಏನು ಬಂಗಾರ ಇಸ್ಕೊಳಕತ್ತಾಳ? ಏನು ಲೆಕ್ಕನ ಹತ್ವಲ್ದಲ್ಲ ಒಂದು. ಇಡ್ಲ್ಯಾ? ಏನ್ವಾ ಮಗಳ, ಯಾಕೆ ಅಷ್ಟೇ ಗಾಬರಿ ಅದಿ? ಯಾಕೆ ಏನಾತ? ಅದು ಯಪ್ಪ, ಅದೇನಿಲ್ಲ ಅಂದ್ರೆ ನಿಮ್ಮ ಮಳೆ ಫೋನ್ ಹಚ್ಚಿದ್ರ ಬರಾಕತ್ತಾರಂತ, ಅದಕ್ಕೆ ಊರಿಗೆ ಎಲ್ಲಿದ್ದೀರಿ ಅಂತ ಕೇಳಕ್ಕೆ ಹಚ್ಚಿದ್ದೆ ಅಷ್ಟ, ಮತ್ತೇನಿಲ್ಲ. ಹಾಂ ಆತ. ಬಟ್ ಏನೋ ಬೇರೆ ಮಾತಾಡ್ದಂಗೆ ಕೇಳ್ತವ. ಏನೋ ಅಷ್ಟು ಕರೆಕ್ಟ್ ಗೊತ್ತಾಗ್ಲಿಲ್ಲ ನನಗೂ. ಬಟ್ ಏನೋ ಬೇರೆ ಮಾತಾಡಿದಿ ನೋಡು. ಬಂಗಾರ ಇಸ್ಕೊಳ್ಳೋದು, ನಿಮ್ಮ ಮಾತು ಕೇಳಿ ಇಸ್ಕೊಳತೀನಿ, ಕುತ್ತಿಗೆಗೆ ಬರಬಾರ್ದು ಅಂತ ಏನೋ ಮಾತಾಡಕತ್ತಿದ್ದಿ ನೀನು. ಆದ್ರೆ ಯಾರ ಕಡೆ ಬಂಗಾರ ಇಸ್ಕೊಳಕತ್ತಿ ನೀನು? ಅಯ್ಯಯ್ಯೋ, ನಮ್ಮ ಅಪ್ಪಗೆಲ್ಲ ಮಾತು ಕೇಳೇ ಬಿಟ್ಟವು. ಅದು ಯಪ್ಪ, ನಮ್ಮೂರಾಗ ಒಬ್ರು ಮದುವೆ ಐತಿ, ಅದಕ್ಕೆ ಮದುವೆಗೆ ಹಾಕೊಂಡು ಹೋಗಕ್ಕೆ ಒಂಚೂರು ಬಂಗಾರ ಬೇಕಾಗಿದ್ವು. ನನ್ನ ಕಡೆ ಬರೀ ತಾಳಿ ಚೈನ ಕಿವ್ಯಾನ್ ಅಷ್ಟೇ ಇತ್ತಲ್ಲ, ಬೇರೆ ಏನು ಇದ್ದಿದ್ದಿಲ್ಲ. ಅದಕ್ಕೆ ಒಂಚೂರು ನೀನು ಸೊಸ್ತ್ಯಾರದು ಕಿವ್ಯಾನ್ ಇಸ್ಕೊಳತಿದ್ದೆಲ್ಲ, ತಂದು ರತ್ನಂದು ಒಡವಿ ಇಸ್ಕೊಳತಿದ್ದೆ. ಮದುವೆ ಮುಗಿದ್ಬಿಟ್ಲೆ ತಂದು ಕೊಟ್ಬಿಡ್ತೇನೆಪ್ಪ. ಮತ್ತು ನಿನ್ನ ಗಂಡನ ಮುಂದೆ ನಾನು ಕುತ್ತಿಗೆಗೆ ಬರಬಾರ್ದಂತ ಯಾಕೆ ಹೇಳಾಕತ್ತಿದ್ದಿ? ಅಲ್ಲ, ನಾನು ಕುತ್ತಿಗೆ ಅಂತೇಳಿ ಬರುವಂತ ನಕ್ಲೇಸ್ ಐತಿ, ಅವ್ರ ಕಡೆ ಇಸ್ಕೊಂಬರ್ತೇನೆ ಅಂತ ಹೇಳತ್ತಿದ್ದೆ. ಕುತ್ತಿಗೆ ಬರಬಾರ್ದಂತ ಎಲ್ಲ ಅಂದೆ. ನೀ ಬರೀ ಮಗಳ ಮ್ಯಾಗ ಅನುಮಾನ ಪಡ್ತಿಪ್ಪ ನೀನು. ಒಂದಿಟ್ರ ಮಗಳನ್ನು ಪ್ರೀತಿ ಐತಿನ, ಬರೀ ಸ್ವಸ್ತ್ಯಾರ ಹೆಚ್ಚು ನಿನಗ. ಅವ್ಗ ಇಬ್ರು ಬರೀ ಸ್ವಸ್ತ್ಯಾರ ಅಂತೀರಿ ನೀವು. ತಂಗಿಯನ್ನು ಪ್ರೀತಿ ಅಣ್ಣಗಳಿಗಿಲ್ಲ, ಮಗಳನ್ನು ಪ್ರೀತಿ ತಂದೆ ತಾಯಿಗಿಲ್ಲ, ನಾದ್ನನ್ನು ಪ್ರೀತಿ ಅವ್ರಿಗಿಲ್ಲ. ಇದನ್ನಿಷ್ಟಕ್ಕೆ ಬಿಡಂಗಿಲ್ಲ. ಈಕೆ ಏನೋ ಮಾಡಾಕತ್ತಾಳ ಈಕಿ ಮಸಲತ್. ನನ್ನ ಮಗಳು ಹಿಂಗ್ಯಾಕಾದ್ಲ ಅನ್ನೋದ ಗೊತ್ತಾಗ್ವಲ್ತು. ಮೊದಲು ಚಲೋನ ಇದ್ಲಿಕ್ಕಿ, ಮದುವೆ ಆಗಿ ಹೋಗಿಂದ ಹಿಂಗಾಗ್ಯಾಳಿಕ್ಕಿ. ಒಂದು ಸ್ವಲ್ಪ ತವ್ರ ಮನೆ ಕಡೆ ಖಬರಿರ್ಲಿಕ್ಕಿಗೆ. ನೋಡುನ್ ತಡಿ ಏನು ಮಾಡ್ತಾಳ ಅಂತೇಳಿ. ಒಟ್ನಾಗ ಈ ಸಂಸಾರದಾಗ ಏನಾರು ತೊಂದರೆ ಆಗಕ್ಕಂತರೂ ನಾ ಬಿಡೋದಿಲ್ಲ. ನೋಡುನ್ ಹಂಗೆ ದಯವಿಟ್ಟು ಈ ಕತಿ ಹೊಸ್ದಾಗೈತಿ, ದಯವಿಟ್ಟು ಈ ಕತಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅಂದರೂ ನಿಮಗೆ ಸ್ಟೋರಿ ಹೆಂಗೆ ಅನಿಸ್ತು ಏನಂತ ನಮಗೂ ಗೊತ್ತಾಕೈತಿ. ಇದು ಭಾಳ ಥ್ರಿಲ್ಲಿಂಗ್ ಐತಿ ಕತಿ, ಮುಂದುವರಿಸ್ತೀವಿ. ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ದಿನ ಇದ್ರೊಳಗೆ ವಿಡಿಯೋ ಹಾಕ್ತೀವಿ, ತಪ್ಪದ ನೋಡ್ರಿ.
ಏನ ಮಾಡಾಕತ್ತಾಳಿಕಿ ನನ್ನ ಮಗಳು ಏನಂತೇಳಿ ಗೊತ್ತಾಗೋಲ್ತು. ತಪ್ಪು ಯಾರು ಮಾಡಿದ್ರೇನು, ಮಗಳಾದ್ರೇನು, ಹೆಂಡತಿ ಆದ್ರೇನು, ತಪ್ಪ ನೋಡುನ್ ತಡಿ ಏನ್ ಮಾಡಾಕತ್ತಾಳಂತೇಳಿ. ಶಾಂತ, ಏನ್ರಿ ಈಗ ಬಂದ್ರನ? ಈಗ ಬಂದ್ಯಾ? ಮಗಳ ಯಾವಾಗ ಬಂದ್ಲ? ಅಕ್ಕಿ ಬೆಳಗ್ಗೆ ಬಂದ್ಲ. ನೀನೇ ಫೋನ್ ಹಚ್ಚಿ ಹೇಳಿದ್ಲ ಬರಾತೇನಂತೇಳಿ. ಬೆಳಗ್ಗೆ ಬಂದ್ಲರಿ. ಹೌದು, ಮನ್ಯಾಗ ನನ್ನ ಲಕ್ಷ್ಯಕ್ಕೆ ಬರ್ಲಾರ್ದಂತಾವು ಏನು ನಡ್ಯಾಕತ್ತಾವು? ಏನದ, ಏನು ಬಂಗಾರದ? ಏನೋ ಒಟ್ಟು ನಿನ್ನ ಮಗಳು ಫೋನ್ನೇ ಮಾತಾಡತ್ತಿದ್ಲಲ್ಲಿ. ಏನೋ ಹಳ್ಯಾಕ ಫೋನ್ ಹಚ್ಚಿದ್ಲೋ ಏನೋ, ನನಗದ ಅಷ್ಟು ಕರೆಕ್ಟ್ ಗೊತ್ತಿಲ್ಲ, ನನಗೆ ಕೇಳಲಿಲ್ಲ ಅದು ಏನು ಕಿವಿಗೆ. ಒಟ್ಟು ನಿನ್ನ ಮಾತು ಕೇಳಿ ನಾ ಇಸ್ಕೊಳಕತ್ತೀನಿ, ನನಗೆ ಕುತ್ತಿಗೆ ಬರಬಾರ್ದು ಅಂತ ಏನೋ ಮಾತಾಡತ್ತಿದ್ಲಕ್ಕಿ. ಒಂದು ವಿಚಾರ ಪೂರ ಗೊತ್ತಿಲ್ಲ, ಆದ್ರಕಿ ಏನೋ ಇಸ್ಕೊಳತಳ, ಬಂಗಾರ ಇರ್ಬೇಕಂತ ನನಗೆ ಅನ್ಸಾಕತೈತಿ. ಏನು ವಿಚಾರ ಪೂರ ಹೇಳ ನನಗೆ. ಅದ ಇಲ್ಲ, ಅವ್ರ ಏನೋ ಮದುವೆ ಐತಂತ, ಅದಕ್ಕೆ ಹಾಕೊಂಡೋಗಿ ಬರ್ತೇನೆ ಬೇ, ಒಂದಿಟ್ಟು ಬಂಗಾರ ಇಷ್ಟು ಕೊಡ್ಸು ನೀನು ಸ್ವಸ್ತ್ಯಾರವ, ಅಲ್ಲೇ ದೊಡ್ಡ ಮಂದಿ ಮದುವೆ ಅದ, ನನಗೆ ಬಂಗಾರ ಹಾಕೊಂಡು ಹೋಗ್ಲಿಕ್ಕಂದ್ರೆ ಅಸಹ್ಯ ಆಕತಿ ಅಂದ್ಲ. ಅದಕ್ಕೆ ಮತ್ತೆ ನಾನು ಹೇಳೋ ಹೇಳಿನಿಪ್ಪ, ಆಕೇನು ಕೇಳಿಲ್ಲ. ಆಯ್ತು ಬಿಡು ಹೋಲಿ, ಏನು ಬೇರೆದಕ್ಕೆಲ್ಲ ಅಂತೇಳಿ ಇಷ್ಟು ಕೊಡಾಕತ್ತೀನಿ. ಯಾಕೆ ಏನಾತ ನೋಡ್ ಶಾಂತ, ಇವ ಮನಸ್ತಾಪಕ್ಕೆ ಕಾರಣ ಆಗುದು. ಅವ್ರ ಬಂಗಾರ ಅವ್ರಿಗೆ ಇರ್ಲಿ, ಇಕ್ಕಿ ಬಂಗಾರ ಇಕ್ಕಿಗೆ ಇರ್ಲಿ, ಅವ್ರದ್ದು ಯಾಕೆ ಬೇಕಂತ ಇಕ್ಕಿಗೆ? ಹೌದಿಲ್ಲ? ಬೇಡ, ಸುಮ್ಮನೆ ಅದೆಲ್ಲ ಸರಿ ಹೊಂದಂಗಿಲ್ಲ. ಯಾ ಬಂಗಾರನೂ ಕೊಡಾಕ ಹೋಗ್ಬೇಡ. ಅಲ್ಲ, ಅಕ್ಕೇನು ಬೇರೆದಕ್ಕೆ ಅಲ್ಲಲ್ಲ, ಹೋಗ್ಲಿ ಬಿಡ್ರಿ, ಏನಾತ? ನಾನು ಅದಕ್ಕೆ ಹೇಳಾಕತ್ತಿರೋದು, ಬ್ಯಾರೆದಕ್ಕೆಲ್ಲ ನಮ್ಮ ಮಗಳು ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಮನ್ಯಾಗ ಎಲ್ಲಾರ ಮನಸ್ಸು ಕೆಡ್ತಾವು. ಏನ ಅದಕ್ಕೆ ಇದೆಲ್ಲ ಏನು ಬೇಡ ಅಂತ ಹೇಳ್ತಾ ಇರೋದು. ಅಲ್ಲ, ಹೊಂಟ ಬಿಟ್ರಲ್ಲ, ಕುಂದ್ರಿ ಚಾ ಕೊಡ್ತೀನಿ. ಇಲ್ಲ, ಹೊಲದ ಕಡೆ ಒಟ್ಟು ಕೆಲಸ ಐತಿ, ಹೋಗ್ಬರ್ತಂತ ತಡಿ. ಪರಕ, ಏ ಪರಕ, ಏನಾಗಿದ್ದ? ಅಯ್ಯೋ ಕುಂದ್ರೋಟ್, ನಾನು ಆಗಲ್ಲಿಂದ ಯಾರ ಮಾತಾಡಕ್ ಸಿಗ್ತಾರನ ಅಂತ ನೋಡಾತೀನಿ. ಎಲ್ಲಿ ಹೋಗಿದ್ದಿ ನೀನು? ಕಂಡೇ ಇಲ್ಲಲ್ಲ. ಏವಾ, ನಾ ಎಲ್ಲಿ ಹೋಲಿ, ಹೊಲಕ್ಕೆ ಹೋಗಿದ್ನಿ. ಬಾಯಿಲ್ ಉಟ್ ಕುಂದ್ರ, ಬಾಯಿಲ್ ಒಂದು ಬಿಸಿ ಬಿಸಿ ವಿಚಾರ ಐತಿ. ಶಾಂತಕ್ಕನ ಮಗಳು ಬಂದಾಳ, ಗೊತ್ತಿಲ್ಲ ನಿಂಗೆ? ನನಗೆ ಹೆಂಗೆ ಗೊತ್ತಾಗಬೇಕು? ಹೊಲ್ದಾಗಿದ್ನಲ್ಲ ನಾನು. ಯಾಕೆ ಏನಾಯ್ತು ಈಗ ಬಂದ್ರೆ? ಬರೇ ಬರುದಷ್ಟ ಅಲ್ಲ ಇವಾ, ಸ್ವಸ್ತ್ಯಾರು ಬಂಗಾರ ತಗೊಂಡು ಹೊಂಟಾಳ, ಗೊತ್ತೈತೆ ನಿನಗೆ? ಅಯ್ಯಯ್ಯ, ಅಲ್ಲುಡ ಇವ, ಅದ್ಯಾಕೆ ಹಂಗೆ ತಗೊಂಡು ಹೊಂಟೈತಿ? ಏನಾಯ್ತು ವಿಚಾರ? ಚಂದ ಹೇಳು. ಏನು ಗೊತ್ತನ, ಈಗ ಆಕಿ ಮಗಳ ಬಂದಕ್ಕೆ ಬಂಗಾರ ಬೇಕಾಗೈತಿ, ನಾ ಮದುವೆ ಹಾಕೊಂಡು ಹೋಗ್ಬೇಕಂತ ಹೇಳಿ ಸ್ವಸ್ತ್ಯಾರ ಬಂಗಾರ ಇಸ್ಕೊಂಡು ಹೊಂಟಾಳ. ಸ್ವಸ್ತ್ಯಾರಿಗೆ ಕೊಡಾಕ್ ಮನಸ್ಸಿಲ್ಲ, ಹೌದಿಲ್ಲ? ಮತ್ತಕ್ಕೆ ದುಡ್ದು ಮಾಡಿಸ್ಕೊಂಡಾಳ. ಮದುವೆಗಿಂತ ಮುಂಚೆ ಈಕಿ ತವ್ರ ಮನೆ ಹೆಸರು ಹೇಳಿ ಎಷ್ಟೊಂಡ ಬಂಗಾರ ಈಕಿನೂ ಮಾಡಿಸ್ಕೊಂಡಾಳ. ಇಬ್ರಿಗೂ ಕೊಡಾಕ್ ಮನಸ್ಸಿಲ್ಲ. ಈಗ ಶಾಂತಕ್ಕ ನೋಡಿದ್ರೆ ಮಗಳಿಗೆ ಕೊಡು ಅಂತ ಹೇಳಕತ್ತಾಳಕಂತೈತಿ. ಈಗ ಹೆಂಗೆ ಮಾಡ್ಬೇಕನ್ನೋದು ಗೊತ್ತಾಗೋಲ್ತು. ಮಗಳು ನೋಡಿದ್ರೆ ಬಿಡುವಳ್ಳು, ಸ್ವಸ್ತ್ಯಾರ ನೋಡಿದ್ರೆ ಕೊಡುವಳ್ರು. ಯೋರ್ ಮನ್ಯಾಗ ಮಾರಾಮಾರಿ ಜಗಳ, ಗೊತ್ತೈತೆ ನಿನಗೆ? ಹೌದಾ? ಏನೋ ಈ ವಿಚಾರನ ಗೊತ್ತಿಲ್ಲ ಬಿಡು ನನಗೆ. ಅಲ್ಲ, ನಿನಗೆ ಯಾರ ಅಂದ್ರೆ? ಬೆಳಗ್ಗೆ ನಾನು ಹೋಗಿದ್ನಿಲ್ಲ ಇವ ಅವ್ರ ಮನೆಗೆ, ಹಂಗೆ ಹೋಗಿ ಅಡ್ಡಾಡ್ಕೊಂತ. ಇವ ನನಗೆ ಪಾಪ ಹೊಟ್ಟೆ ಸಂಕಟನ ಆತ್ವ. ಇವ ಅವು ಎರಡು ಸ್ವಸ್ತ್ಯಾರು ಗೋಳಾಡ್ಕೊಂಡು ಹತ್ತು ಬಿಟ್ರವ ನನ್ನ ಭುಜದ ಮ್ಯಾಗ, ಹಂಗೆ ಬಿದ್ದು ಪಾಪವ. ಇವ ಅವ್ರ ಗೋಳ ನೋಡಕ್ಕೆ ಆಗಂಗಿಲ್ಲ ನೋಡು. ಯಾಕೆ ಹೇಳು? ಅವ್ರಿಗೆ ಬಂಗಾರ ಕೊಡಕ್ಕೆ ಮನಸ್ಸಿಲ್ಲ, ಮತ್ತು ಈಕೆ ಶಾಂತಕ್ಕ ಜೋರು ಮಾಡಿ ಇಸದ್ ಕೊಡಾಕತ್ತಿರ್ಬೇಕಾ? ಮತ್ತು ಪಾಪ ಅವಕ್ಕೆ ಸಂಕಟ ಹಾಕಿಲ್ಲ, ಹೌದಿಲ್ಲ? ಬಾರಿ ಬಿಡುವ ಇವ್ರದಂತ್ರು. ಅಲ್ಲ ಇವ ಎಲ್ಲಾ ನಾದ್ನ್ಯಾರು ಹಿಂಗ ಇರಂಗಿಲ್ಲ ಬಿಡು, ಚಲೋ ಇರ್ತಾರ. ಅದ್ರಾಗ ಕೆಲವ್ರು ಹಿಂಗಿರ್ತಾರ ನೋಡಿ. ಹಿಂಗ ಗಂಡು ಮನೆಗೆ ಹೋಗಿಂದು ಯವ್ವ ತವ್ರ ಮನೆ ನೆಮ್ಮದಿಯಾಗಿ ಇರಾಕ್ ಬಿಡುದಿಲ್ವಾ ಇವ ಒಟ್ಟ. ನಾನು ಈಗ ವಾಪಸ್ ಶಾಂತಕ್ಕನ ಮನೆಗೆ ಹೊಂಟನೀಗ. ಅಂದ್ರೆ ನನಗೊಂಚೂರು ಶಾಂತಕ್ ಬೆಳಿಗ್ಗೆ ಹೋದಾಗ ಭೇಟಿ ಆಗ್ಲಿಲ್ಲ, ಬರೀ ಸ್ವಸ್ತ್ಯಾರ ಕಡೆ ಅಷ್ಟ ಮಾತಾಡಿ ಬಂದೇವ. ಶಾಂತಕ್ ಸಿಗಲೇ ಇಲ್ಲಕಿ ಕೈಗೆ, ಅದಕ್ಕೆ ಒಟ್ಟು ಹೋಗಿ ಯಾಕಿನ್ನೂ ಮಾತಾಡಿಸಿ ಬರ್ತೇನಂತ. ಹೌದನ? ಆತು, ಹಂಗ ನಂದು ಒಂಚೂರು ಹೊಲ್ದಾಗ ಕೆಲಸ ಐತಿ, ನಾನು ಮುಗಿಸ್ಕೊಂಡು ಬರೋದಾತಂದ್ರೆ ಶಾಂತಕ್ಕನ ಮನೆಗೆ ಬರ್ತೇನೆ. ಯವ್ವ, ಇವ್ರಿಗೆ ಬಾ ಅಂತ ಹೇಳೇನಿ, ಈಗ ಸಂಜಿಕ್ ಬರ್ತಾರಂತ. ನಾ ಹೋಗ್ಬಿಡ್ಲೇ ಸಂಜಿಕ್? ಅಲ್ಲ, ಇವತ್ತೊಂದಿನ ಇರ್ಬೇಕು ಬೇಡ, ಬಂದ್ರಂದ್ರೆ ತಮ್ಮಾರಿಗೆ ಇರನ್ನ. ಇಲ್ಲಿ ಬೇ, ಅವ್ರದ್ದೇನೋ ಕೆಲಸ ಐತಂತ ಅರ್ಜೆಂಟ್, ಅದಕ್ಕೆ ನಾ ಹೋಗಬೇಕ. ಒಂಚೂರು ನೀನು ಬಂಗಾರ ಇಷ್ಟು ಕೊಟ್ಟೆ ಅಂದ್ರೆ ಬಡ ಬಡ ತೊಗೊಂಡು ಹೋಗ್ಬಿಡ್ತಿದ್ವಿ. ನಾ ಮದುವೆ ಮುಗಿದಿನ ತಂದು ಕೊಡ್ತೇನವ. ಅದ ನಿಮ್ಮಪ್ಪ ಯಾಕ ಬ್ಯಾಡ ಅನ್ನಕತ್ತಾನವ. ಈ ಬಂಗಾರ ಎಲ್ಲ ಈ ಕೊಡೋದು ತೊಗೊಳೋದು ಇವೆಲ್ಲ ಬೇಡ, ಅವ್ರ ಬಂಗಾರ ಅಕ್ಕಿ ಕಡೆನೇ ಇರಲಿ, ನಿಮ್ಮ ಬಂಗಾರ ನಿಮ್ಮ ಕಡೆನೇ ಇರಲಿ ಅಂತ ಏನೋ ಹೇಳಿನವ. ಅದಕ್ಕೆ ಮತ್ತೆ ಅವ ಅಷ್ಟು ಹೇಳಿಂದು ನಾ ಈಗ ಹೆಂಗೆ ಕೊಡಲಿ? ಬ್ಯಾಡ ತಗೋ, ನಿನ್ನ ಕಡೆ ಏನದ ಅವ್ನು ಹಾಕೊಂಡೋಗ್ಯವ. ಹಾಂ, ಅಷ್ಟು ನಿಮಗೆ ನಂಬಿಕೆ ಇಲ್ಲವಾ ಮಗಳ ಮ್ಯಾಗ ನಿಮಗೆ? ನಿನಗೆ ಯಾರು ಅಪ್ಪನ ಮುಂದೆ ಹೇಳಂದ್ರೆ ನಾ ಹೇಳಂದಿದ್ದೆ ನಿನಗೆ, ಒಂದಿಟ್ಟು ಕೊಡ್ತಿದ್ದೆ, ನಾನು ಹಾಕೊಂಡು ಹೋಗಿ ಬಂದು ಮತ್ತೆ ವಾಪಸ್ ಕೊಟ್ಬಿಡ್ತಿದ್ದೆ. ಹೆಣ್ಣು ಮಕ್ಳ ವಿಚಾರ ಹೆಣ್ಮಕ್ಳದಾಗಿರ್ಬೇಕು, ಗಂಡು ಮಕ್ಳಿಗೆ ಹೋಗಿ ಕೆಲಸ ಏನೈತಿ? ನಾ ಏನು ಹೇಳಿಲ್ವಾ ನಿಮ್ಮ ಅಪ್ಪಗ? ಮತ್ತೆ ಹೇಳಾರ್ದನೆ ಎಲ್ಲ ಗೊತ್ತಾಗಕ್ಕ ಏನು ಅಪ್ಪಗೇನು ದಿವ್ಯ ದೃಷ್ಟಿ ಐತೇನೆ? ಸುಮ್ಕಿರ್ಬೇನಿ, ಏನ್ರ ಒಂದು ಹೇಳಕ್ಕೆ ಬಿಡ. ಯವ್ವ, ನನಗೆ ಅನಿಸ್ತೈತಿ ನಿನ್ನ ಸ್ವಸ್ತ್ಯಾರ ಬಂಗಾರ ಕೊಡಕ್ಕೆ ಮನಸ್ಸಿಲ್ಲ ಅಂತೇಳಿ ಹೋಗಿ ಏನಾರ ಅಪ್ಪನ ಮುಂದೆ ಹೇಳಿರ್ಬೇಕನ್ಬೇ. ಇರಕ್ಕಿಲ್ಲ ಬಿಡ್ಲೆ, ಅಲ್ಲಿ ಅವ್ರು ಹೊರಗೆ ಹೋಗಿಲ್ಲ, ನಿಮ್ಮಪ್ಪ ಹೊರಗಿಂದ ಬಂದವನು ಕೇಳೋಣ. ಅವೇನು ಹೇಳಿರಕ್ಕಿಲ್ತು, ಅವ್ರೇನು ಹೇಳಿರಕ್ಕಿಲ್ಲ. ಅಯ್ಯಯ್ಯ, ಎಂತ ಇದದಿ ಬೇವ ನೀನು. ಫೋನ್ ಇಲ್ಲ ಅನ್ಬೇ ಅವ್ರ ಕಡೆ, ಒಂದು ಫೋನ್ ಹಚ್ಚಿ ರೂಮ್ನಾಗ ಕುಂತ ಹೇಳಿದ್ರೆ ಸಾಕುವ. ಮತ್ತೇನು ಅದನ್ನ ಹೊರಗೆ ಹೋಗಿ ಹೇಳ್ಬೇಕನ? ನೀ ಸುಮ್ಕಿರವ, ಬರೇ ಸ್ವಸ್ತ್ಯಾರ ಬಾಲ ಬಡಿತಿ, ಸ್ವಸ್ತ್ಯಾರ ಬೇಕು ನಿನಗೆ, ಮಗಳು ಬ್ಯಾಡ ನಿನಗೆ. ನಾಳೆ ನಿನಗೇನ್ರ ಆರಾಮಿಲ್ಲ ಅಂದ್ರೆ ನೋಡಕ್ಕಿ ನಾನು, ಅವರಲ್ಲ. ತಡಿ,
ಬಿಡ್ತೇನೆ. ರತ್ನ, ಏ ಲತಾ. ಹಾ ರೀ ಅತ್ತಿ. ಇದು ನಿಮ್ಮ ಮಾವನ ಮುಂದೆ ಈ ಬಂಗಾರ ಇಸ್ಕೊಳ್ಳೋದು ನೀ ಹೇಳೇನ್ವಾ? ಇಲ್ರಿ ಅತ್ತಿ, ನಾವೇನು ಹೇಳಕ್ ಹೋಗಿಲ್ರಿ. ಯಾಕ್ರಿ, ಏನಾತ? ಕರೆನಾ ನೀವೇನು ಹೇಳಿಲ್ಲಲ್ಲ? ಇಲ್ರಿ ಅತ್ತಿ, ನಾವೇನು ಹೇಳಿಲ್ರಿ. ಆತ್ ತೋರ್ವಾ, ಹೋರಿ. ಏನ್ ಬೇವ ಸುಮ್ಮನೆ ಆಗ್ಬಿಟ್ಟಲ್ಲ, ಒಂದ ಮಾತಿಗೆ ಹೋಗ್ರಿ ಅಂದಿಲ್ಲ. ಅಲ್ಲ ಅವರೇ ಹೇಳಿರ್ಬೇಕು, ಮತ್ತೆ ಹೆಂಗ್ ಗೊತ್ತಾಕ ತಪ್ಪಗ? ಏನ ನಾ ಏನು ಅವ್ರ ಕೂಡ ಜಗಳ ಮಾಡ್ಲೇನ? ಅಲ್ಲ ಹಂಗ ಜಗಳ ಮಾಡಿದ್ರೆ ಉಳಿತಾವ ನಮ್ಮ ಮನೆಯಲ್ಲಾರ? ಪಾಪ ಅವ್ರು ನನ್ನ ಮಾತಿಗೆ ಅಷ್ಟು ಮರ್ಯಾದೆ ಕೊಡ್ತಾರ. ಅವ್ರು ಏನ್ ಹೇಳಿದ್ದಕ್ಕೂ ಹೂನ್ರಿ ಅತ್ತೆ ಅಂತಾರ. ಹಂಗ ಅತೀಶ ಇನ್ನೊಬ್ರನ್ನ ದಬ್ಬಾಳಿಕೆ ಮಾಡಬಾರ್ದ್ವಾ? ಏನ ಈಗ ನಿನ್ನ ಮನ್ಯಾಗ ಅಲ್ಲಿ ಹೋದಾಗ ನಿನಗೆ ದಬ್ಬಾಳಿಕೆ ಮಾಡಿದ್ರೆ ಹೆಂಗಾಕತ್ ನೋಡು, ಹಂಗಾಕತ್ತೆ ಅವ್ರಿಗೂ. ಇಲ್ಲೋಡ, ಈಗಿನ ಈ ಬಂಗಾರದ ವಿಚಾರ ಬಿಟ್ಟುಬಿಡು. ಏನ ಮನಸ್ಸು ಹಾಳು ಮಾಡ್ಕೊಂಡು ನೀನು ಹೋಗ್ಬೇಡ, ನಮ್ಮ ಮನಸ್ಸು ಹಾಳು ಮಾಡಕ್ ಹೋಗ್ಬೇಡ. ನಿನಗೇನು ಬೇಕು ಹಾಕೊಳಕ್ ಬಂಗಾರ ಬೇಕಾಗಿತ್ತು, ನಿನ್ನ ಕಡೆ ಅದಾವ, ಎಷ್ಟು ಅದಾವ ಅಷ್ಟು ಹಾಕೊಂಡು ಹೋಗು. ಸುಮ್ಮನೆ ಹೊಸ್ತಾಗಿ ಮತ್ತೆ ಕೇಳಕ್ ಹೋಗ್ಬೇಡ. ಆತ್ ತಗೋ, ನಾನು ಕೆರಿನಾರ ಬಾವಿನಾರ ನೋಡ್ಕೊಂತೇನೆ, ಮತ್ತೇನೈತಿ. ಹಡ ತಂದಿಗೂ ಪ್ರೀತಿ ಇಲ್ಲ, ತಾಯಿಗೂ ಪ್ರೀತಿ ಇಲ್ಲ, ಹಣ್ಣುಗಳಿಗಂತೂ ತಂಗಿ ಅದಾಳ ಅನ್ನೋ ಕಬ್ರ ಇಲ್ಲ. ಏ ಹೋಗೇ ಬಿಟ್ಟಿಲ್ಲ ಅವನು. ಶಾಂತಕ್ಕ, ಈಗ ಯಾಕೆ ಇದೇ ಟೈಮಿಗೆ ಬಂದ್ಲ ಏನ? ಏನ ಶಾಂತಕ್ಕ, ಆತನ ಕೆಲಸ ಆಗೈತೆ? ಕೆಲಸ ನಿಂದ ಯಾಕ ಇವತ್ತೇನು ಹೊಲಕ್ಕೆ ಹೋಗಿಲ್ಲ? ಕುಂದ್ರ ಬಾ. ಯವ್ವ ಇರ್ಲಿ ತಗೋ, ಏನಾತ ಕುಂತ್ರೇನ ನಿಂತ್ರೇನ, ಯಾದಕ್ಕೆ ಬಂದಿರ್ತೇವೆ ಅನ್ನೋದಲ್ಲ ನಮ್ಮ ಮುಖ್ಯ. ಏನಾತ ತಗೋ ಹೋಲಿ. ಶಾಂತಕ್ಕ, ನಿನ್ ಕಡೆ ಒಂದು ಮಾತು ಕೇಳ್ಬೇಕವಾ, ಮತ್ತೆ ಏನು ಅನ್ಕೋಬೇಡ. ಮತ್ತೆ ಏನ? ಅಲ್ಲ ಗಿರ್ಜಾ, ಏನ ಮಾತು ಹೇಳ್ಬೇಕಂದಿ, ಆ ಕಡೆ ಈ ಕಡೆ ಮಂದಿ ನೋಡಾಕತ್ತಿ, ಏನದು? ಏನಿಲ್ಲ, ಮತ್ ನಿನ್ ಸಿಸ್ಟರ್ ಮುಂದೆ ಏನು ಅನ್ನಕ್ ಹೋಗ್ಬೇಡವಾ. ನನಗರ ಯಾಕೆ ಬೇಕು ಹೇಳು ನಿಮ್ಮ ಮನೆ ವಿಚಾರ, ಹೌದಿಲ್ಲ? ನಮಗೂ ಇನ್ನೊಬ್ರ ಮನೆ ವಿಚಾರ ಮಾತಾಡಕ ಮನಸ್ಸು ಬರಂಗಿಲ್ಲ. ಆದ್ರೂ ಏನ ನೀ ನಮ್ಮಕ್ಕೆ ಅಂತೇಳಿ ಒಂದು ಮಾತು ಹೇಳ್ತಾನೆ, ಮತ್ತೆ ಏನು ಅನ್ಕೊಳಕ್ ಹೋಗ್ಬೇಡ. ಮತ್ತೆ ಏನಿಲ್ಲ, ಇವತ್ತು ಬೆಳಗ್ಗೆ ನಿನ್ನ ಮಗಳು ಬರೋದು ನೋಡಿನಿ. ಹಂಗ ನಿಮ್ಮ ಮನೆ ಕಡೆ ಬಂದು ಮಾತಾಡ್ಸ್ಕೊಂಡು ಹೋಗುಣ ಅಂತೇಳಿ ನೀನು ನಿನ್ನ ಮಗಳ ಕಣ್ಣಿಗೆ ಕಾಣ್ಲಿಲ್ವಾ? ಹಂಗ ನಾನು ಅಲ್ಲಿ ಅಡಿಗೆ ಮನೆ ಕಡೆ ಹೋದ್ನೆ, ನೀನಿಬ್ರು ಸುಸ್ತ್ಯಾರ ಹಂಗ ಮಾತಾಡಕತ್ತಿದ್ರ. ಅವಾಗ ವಿಚಾರ ನನಗೂ ಕಿವಿಗೆ ಬಿತ್ತು. ಮತ್ತೆ ನೀ ಏನ ಇದು ಬಂಗಾರ ಇಸ್ಕೊಳಕತ್ತಿ ಅಂತಲೇ ಅವ್ರದ್ದು. ನಿನಗೆ ಯಾರಂದ್ರೆ? ಯವ್ವ ನನಗೆ ಹೆಂಗೆ ಗೊತ್ತಾಗ್ಬೇಕು? ನೀನಿಬ್ರು ಸುಸ್ತ್ಯಾರ ಹೇಳಾಕತ್ತಿದ್ರ ಗೊತ್ತೈತೇನ? ಯವ್ವ ನಮ್ಮ ಅತ್ತಿಗಂತ್ರ ಬುದ್ಧಿಲ್ಲ. ಅದು ಮಗಳು ಕುಣ್ಕೊಂತ ತಿಂಗಳದಾಗ 4 ಸಲ ಓಡಿ ಬಂದ್ಬಿಡ್ತೈತಿ. ಯಾವಾಗ ನೋಡಿದ್ರು ಬರೀ ಬಂಗಾರ ಕೊಡು, ಬೆಳ್ಳಿ ಕೊಡು, ಅದು ಕೊಡು, ಇದು ಕೊಡು ಅಂತೇಳಿ ತೆರೆ ಹಿಡಿಸ್ಬಿಡ್ತೈತಿ. ಆಕೆ ಏನೇನು ಕೇಳ್ತಾಳ ಎಲ್ಲದಕ್ಕೂ ನಮ್ಮ ಅತ್ತಿ ಹ್ಞೂ ಅಂತಾಳ. ಈಗ ನಮ್ಮ ಕಡೆ ಬಂಗಾರ ಇಸ್ಕೊಂಡು ಕೊಡಾಕತ್ತಾಳ, ನನಗರ ಕೊಡಾಕ್ ಮನಸ್ಸಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳತ್ತಿದ್ರು ಪಾಪ. ಹಂಗಂದ್ರ ಅವ್ರು? ಹಂಗಂದ್ರ ಮತ್ ನಾನ ಬೈದೆ, ಅಯ್ಯೋ ಶಾಂತಕ್ಕ ದೇವ್ರಂತ ಮನುಷ್ಯಾಳು, ಪಾಪ ನಾದ್ ನೋಡಿದ್ರೆ ಅಷ್ಟು ಚಲೋ ಅದಾಳ, ಆಕಿಗೆ ಯಾಕೆ ಹಿಂಗಂತೀರಿ ನೀವಿಬ್ರು? ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ. ಏನ ಮತ್ತ ಇಂಥ ಒಳ್ಳೆ ಅತ್ತಿ ಸಿಕ್ಕಿದ್ದಕ್ಕೆ ನಿಮ್ದು ಬಾಳೆ ಬಚ್ಚೆ ಆಗೈತೆ ಅಂತೇಳಿ ನಾನ ಬುದ್ಧಿ ಹೇಳಿನಿ. ಅವಾಗ ಸುಮ್ಮನಾದ್ರು ಗೊತ್ತನು? ಅಲ್ಲ ಅವ್ರ ಕರೇನ ಹಿಂಗಂದ್ರ? ಅಯ್ಯ ಅದಕ್ಕೆ ಅನ್ನೋದ ಶಾಂತಕ್ಕ ಒಳ್ಳೆ ಕಾಲಿಲ್ಲ ಅಂತೇಳಿ. ನಾನೇನ ನಿಮ್ಮನೆ ಒಳ್ಳೇದಕ್ಕೆ ನೀನು ಒಳ್ಳೇದಕ್ಕೆ ಹೇಳಿ ನೀನು ಸುಸ್ತ್ಯಾರು ಹಿಂಗಂದ್ರ ನೋಡ್ವಾ ಅಂತೇಳಿ. ನೀನು ನೋಡಿದ್ರೆ ಹಿಂಗಂದ್ರ ಕರೇನ ಅಂದ್ರ ಅಂತ 20 ಸಲ ನನ್ನ ಕೇಳಾಕತ್ತಿ. ನನಗೆ ಏನಾಗ್ಬೇಕಾಗಿತ್ತು ಇವ ಸುಳ್ಳು ಹೇಳಿ, ಹೌದಿಲ್ಲ? ಇವ ನಿಮ್ಮನೆ ಬಾಳೆ ನಿಮಗೆ ಬಿಟ್ಟಿದ್ದು, ನಾ ಏನೋ ಒಳ್ಳೇದು ಕೇಳಿದೆ, ಕೇಳುದು ಬಿಡುದು ನಿಮಗೆ ಬಿಟ್ಟಿದ್ವಾ? ಇರ್ಲಿಕ್ಕಂದ್ರೆ ನನಗರ ಈ ವಿಚಾರ ಹೆಂಗ್ ಗೊತ್ತಾಗ್ಬೇಕು? ಅಲ್ಲ ನನಗೇನು ಕನಸು ಬಿದ್ದಿರ್ತೇನೆ ನಿಮ್ಮ ಮನ್ಯಾಗ ಏನೇನು ನಡೀತಾವು ಏನೇನಿಲ್ಲ ಅಂತೇಳಿ. ಆಯವ್ವ ನಾ ಏನು ಬರ್ತೇನೆ ತೋರ ಶಾಂತಕ್ಕ. ಮತ್ತೆ ಏನು, ಯಾಕಂದ್ರೆ ನಾನು ಮನ್ಯಾಗ ಕೆಲಸ ಅದಾವ, ಇನ್ನೂ ಹೊಲಕ್ಕೆ ಹೋಗ್ಬೇಕು. ನಾ ಮಧ್ಯಾಹ್ನದಾಗ ಬರ್ತಾನೆ ಅಂತ ಹೇಳಿದ್ನೆ, ಅದಕ್ಕೆ ಇಲ್ಲಿ ಬಂದು ಮಾತಾಡ್ಕೊಂಡು ಹೋದ್ರಾತಂತೇಳಿ ಸುಮ್ಮನಾಗಿದ್ದೆ. ಈಗ ಹೋಗ್ತಾನೆ, ಮತ್ತೆ ನಿನ್ನ ಸಸ್ತ್ಯಾರ ಮುಂದೆ ನಾ ಹೇಳಿದ್ನಿ ಅಂತ ಹೇಳಕ್ಕೂ ಬಿಡುವ, ಮತ್ತೆ ಅವ್ರು ಸುಳ್ಳು ನನ್ನ ಮ್ಯಾಗ ಸಿಟ್ಟಕ್ಕರ. ಅದಕ್ಕೆ ಬರ್ತೇನೆ. ಅಲ್ಲ ಈ ಮನಿ ಚಾಡಿ ಹೇಳ್ಕೊಂತ ಅಡ್ಡಾಡು ಈ ಗಿರ್ಜಿಗೆ ಗೊತ್ತಾಗೈತಿ ಈ ವಿಚಾರ ಅಂದ್ರೆ ಇವರೇ ಹೇಳಿರ್ಬೇಕು. ಮತ್ತೆ ಆಗಿದ್ದ ಇವತ್ತು ಬೆಳಗ್ಗೆ ಆಗೈತಿ, ಆಗಲೇ ಈ ವಿಚಾರ ಗೊತ್ತಾಗೈತಿ. ಮತ್ತೆ ಇವ್ರನ್ನ ಬಿಟ್ರೆ ಇನ್ಯಾರು ಹೇಳ್ತಾರ? ನನ್ನ ಗಂಡ ಹೇಳಿದ್ದು ಇವರೇ ಇರ್ಬೇಕಂಗಾರ ಫೋನ್ ಹಚ್ಚಿ. ಇಷ್ಟು ಗಿಲ್ಲ ಮಾಡ್ಯಾರನ್ನ ಇವ್ರು. ಏನು ಅಂತ ಹೇಳ್ಬೇಕನ್ನ, ನಾ ಇಸದ್ ಕೊಡ್ತೇನೆ, ನಾ ಜವಾಬ್ದಾರಿ ಅಂತ ಹೇಳೇನಿ, ಆದರೂ ಇಷ್ಟು ಇವ್ರದ್ದು. ಪಾಪ ನನ್ನ ಮಗಳು ಕೆರಿನ ಬಾವಿನ ನೋಡ್ಕೊಂತೀನಿ ಅಂತ ಹೋತ. ಯಾಕೆ ಅದಕ್ಕೆ ಭಾಳ ಕಷ್ಟ ಆಗಿರ್ಬೇಕು. ಇಲ್ಲಿಕಂದ್ರೆ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲಕ್ಕಿ. ಯಾಕೆ ಮಾತಾಡಿದ್ಲ ಏನ? ರತ್ನ ಅತ್ತಿ, ನೀನು ಏನದ ಬಂಗಾರ ಸಾಮಾನು ತೊಗೊಂಬರ್ವ, ಆಕಿನ ಸಂಜೆಗೆ ಊರಿಗೆ ಹೋಗಾಳಂತೆ, ಕೊಟ್ಟು ಕಳಿಸ್ತೇನೆ. ಮತ್ತು ನಿನ್ನ ಗಂಡನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಏನ, ಮತ್ತು ನಿಮ್ಮ ಅವನ ಮುಂದೆ ಮತ್ತೆ ವಾಪಸ್ ಹೇಳಕ್ಕೆ ಹೋಗ್ಬೇಡ ಏನು. ಆಕಿ ಒಂದು 4 ದಿನದಾಗ ಹೊಳೆ ತಂದು ಕೊಡ್ತಾ ಆತ್ರಿ ಅತ್ತಿ. ಆಕಿಗೂ ಹೇಳ ಎಲ್ಲ ಕೂಡ ಇಸ್ಕೊಂಡ ಬಂದ್ಬಿಡ. ಅತ್ತಿಯರ ತಗೋರಿ. ಯವ್ವ ಏನ್ ಬೇದ ಬಂಗಾರ ಡಬ್ಬಿ? ಅದ ನಿಮ್ಮ ತಂಗಿ ಊರಾಗ ಏನೋ ಫಂಕ್ಷನ್ ಐತಂತಪ್ಪ, ಅದಕ್ಕೆ ಮದುವೆ ಇದೆ, ಹಾಕೊಂಡು ಹೋಗಿ ಬಂದು ಕೊಡ್ತೇನೆ. ನೀನಿಬ್ರು ಸಸ್ತ್ಯಾರು ಬಂಗಾರ ಕೊಡಿಸು, ನಾ ವಾಪಸ್ ತಂದು ಕೊಡ್ತೇನೆ ಅಂದಾಳ. ಅದಕ್ಕೆ ಮತ್ತೆ ಕೊಡಾಕತ್ತಿದ್ನಿಪ್ಪ. ಈಗ ಯಾವ ಫಂಕ್ಷನ್ ಐತಂತ ಅವ್ರ ಊರಾಗ? ಈಗ ನಾ ಸುಮ್ಮನಿದ್ರೆ ಹಂಗೆ ಮಾತಾಡ್ತಾನೆ ಇರ್ತಾರೆ ಇವ್ರು. ತಡಿ ಅಂದ್ರೆ ನಾ ಸುಳ್ಳು ಹೇಳಾಕತ್ತೇನೆ, ಹೌದಿಲ್ಲ? ಯಾವ ಫಂಕ್ಷನ್ ಇಲ್ಲಪ್ಪ, ಸುಳ್ಳ ನೀನು ಹೆಂತಿದ್ದು ಒಡವಿ ಇಸ್ಕೊಂಡು ಹೋಗಿ ನಾನು ಮಾರಿ ತಿನ್ಬೇಕನ್ನಕತ್ತೇನೆ ನೋಡು. ಅದಕ್ಕೆ ಪಾಪ ಇಸ್ಕೊಂಡು ಹೊಂಟೇನಿ. ಗೀತಾನ ಹಂಗೆ ಅಂದಿಲ್ಲ,
ಏನ ನಾ ಏನ್ ಹೇಳಾಕತ್ತೀನಿ ಯಾ ಫಂಕ್ಷನ್ ಐತಂತ ಕೇಳಾಕತ್ತೀನಿ. ಯಾವ ಫಂಕ್ಷನ್ ಐತಂದ್ರ ಎಲ್ಲ ನಿಮ್ಗೆ ಗೊತ್ತಿರ್ತಾರನ್ನ ಅತ್ತಾಗ ನನ್ನ ಗಂಡನ ಮನೆ ಕಡೆ ಬಳಗ ಯಾರ್ದ ಮದುವೆ ಐತಿ. ಯವ್ವ ನಿನ್ ಜವಾಬ್ದಾರಿ ಮ್ಯಾಗ ನಾನು ಸುಮ್ಮನಾಗಕತ್ತೀನಿ. ಏನ ಕೊಡ್ತೇನಂದಿಯಲ್ಲ ಬಂಗಾರ ಕೊಡು. ಯಾವಾಗ ಹೊಳೆ ತಂದು ಕೊಡ್ತೀವಾ? ಮದುವೆ ಮುಗಿದ ಗುಟ್ಲೆ ತಂದು ಕೊಡ್ತಾನಿ. ಆತು. ರತ್ನ ಚಾ ಕೊಡ್ಬಾ. ನೋಡ್ವಾ ಈಗ ನನ್ನ ಮಗನ ಇದ್ರಿಗೆ ನಾನು ನಿನ್ನ ಕೊಡಾಕತ್ತೇನಿ, ಹುಷಾರ್ ನೋಡು. ಯವ್ವ ಹಂಗಾರ ನನ್ನ ಗಂಡ ಬರಾಕತ್ತಾನಂತ, ನಾ ಇವತ್ತು ಹೋಗ್ಬಿಡ್ಲಿ ಹಂಗಾರ ಊರಿಗೆ. ಆತ್ ತಗೋರ್ವ ಹೋಗಿ ಬಾ. ಮತ್ತೆ ಇರ ಅಂದ್ರೆ ಇರಾಕು ಒಲ್ಲೆ ಅನ್ನಕತ್ತೀರಿ, ಮತ್ತೇನ್ ಮಾಡೋದೈತಿ, ಹೋಗಿ ಬಾರ, ಹುಷಾರ್ ನೋಡು ದಾರ್ಯಾಗು. ಏನ್ ನೋಡ್ರಿ ನಾ ಮಾಡಿದ ತಪ್ಪು ಸರಿನ ನನಗ ಗೊತ್ತಾಗವಲ್ತ. ಇತ್ತಾಗ ಮಗಳು, ಅತ್ತಾಗ ಸೊಸಿ, ಇತ್ತಾಗ ಮಗ, ಯಾರಿಗೆ ಕೆಟ್ಟಾಗಕ್ಕೆ ಬಾರದ್ದು, ಎಲ್ಲಾರು ಬೇಕು ನನಗ. ಏನ್ ಮಾಡ್ಬೇಕು, ಬಂಗಾರ ಇಲ್ಲ ಅಂತಂದ್ರೆ ನಂಬಿಕೆ ಇಲ್ಲನೋ, ಹಂಗಾತು ಹಿಂಗಾತು ಅಂತ ಮಗಳು ನೋಡಿದ್ರೆ ಕಣ್ಣೀರು ಹಾಕ್ತಾಳ. ಮಗಳು ನಂಬ್ಲಾರ್ದೆ ಇನ್ಯಾರು ನಂಬೇಕು, ಹೌದಿಲ್ಲ? ಹೋಲ್ ಬಿಡ್ರಿ. ಮುಂದೆ ಏನಕ್ಕೈತೆ ಅಂತ ನೀವು ನೋಡ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಊಟ ಮಸ್ತ್ ಆತ್ಪ ಯಪ್ಪ. ಇವ ಕಣ್ಣು ಜಗ್ಗ ಆತ್ವ. ಒಂದು ಟೆಲರ್ಕಿ ಹಾಕೊಂಡ್ರೆ ಸಮಾಧಾನ ಆಕತ್ ನೋಡಿ. ಊಟ ಆತಾ ರತ್ನ? ಮತ್ತೆ ಕತ್ತ ತಿರ್ಕೋಕುತ್ತಿ ಹೊಳ್ಳಿ ಕಡೆ ಟೆಲರ್ಕಿ ಹಾಕೋ. ಅಯ್ಯೋ ಏನ ಮಕ ಅನ್ನೋದು ಹಂಗಾಗೈತಿ, ಗಡಿಗೆ ಆಗೈತಲ್ಲ. ಯಾಕೆ ಏನಾತ? ಏನಾತಂತೇಳಿ ನಿಮಗೆ ಗೊತ್ತಿಲ್ಲನ? ಅಲ್ರಿ ನೀವು ನಿಮ್ಮ ತಂಗಿ ಬಂಗಾರ ತಗೊಂಡು ಹೋಗ್ಬೇಕಾರೆ ಒಂದು ಮಾತು ಬೇಡ ಅಂತ ಹೇಳ್ಬಾರ್ದನ್ರಿ. ಅಲ್ಲಲೆ ಆಗ್ಲೇ ಕೊಡಾಕತ್ತೀರಿ, ನೀನು ಎಲ್ಲಾ ಡಬ್ಬ್ಯಾಗ ತುಂಬ್ಕೊಂಬಂದು ಅವ್ವನ ಕೈಯಾಗ ಇಟ್ಟಿ. ನಾ ಬಂದು ಬೇಡ ಅಂದ್ರೆ ಎಲ್ಲಾರ ಮುಂದೆ ನಾಕಿಟ್ಟಕ್ಕನಿಲ್ಲ. ಆಕೆ ನೋಡಿದ್ರೆ ಹಲವಾಕತ್ತಾಳ ನಮ್ಮ ತಂಗಿ. ಮತ್ತು ಬಂಗಾರ ಸಲುವಾಗಿ ತಂಗಿ ಮೇಲೆ ನಂಬಿಕಿಲ್ಲ, ಹಂಗ ಹಿಂಗ ಅಂತ ಆಕೆ ಮೊದಲ ಒದರಾಡಕತ್ತಿದ್ಲ. ಈಗ ನಾ ಬೇಡ ಅಂತ ಹೆಂಗನ್ಲಿ? ಇಷ್ಟಕ್ಕೂ ಎಲ್ಲಿ ಹೊಕ್ಕಾವು ತಂದು ಕೊಡ್ತಾಳ್ತು. ಅದೇನೋ ಮದುವೆ ಐತಂತಲ್ಲ, ಮತ್ತೆ ಮುಗುದಿನ ಕೊಡ್ತಾಳ ಬಿಡು ಹೋಲಿ. ಅದಕ್ಕೆ ಯಾಕೆ ಮಕ ಇಂತ ಮಾಡ್ಕೊಂಡು ಏನು ಅತ್ತಾಗ ಇದ್ಲ ನಕ್ಕಿ? ಅದ ನನಗೂ ಹೆದರಿಕೆ ಅಲ್ರಿ. ಅತ್ತೆಯರ ನನಗೊಂದೆಲ್ಲ ಅತ್ತಾಗೊಂದು ಉಂಗ್ರ ಕೊಟ್ಟಿದ್ರು ಹಳೆಯವ, ಅವರು ಅದನ್ನ ಹಾಕೊಂಡಿದ್ರ ನಿಮ್ ತಂಗಿಗೆ ಸಮಾಧಾನ ಆಗ್ಲಿಲ್ಲ, ಕಣ್ಣಾಗ ಒತ್ತಿ ಬಿಟ್ಟು ಅವಂಗ. ಅವನ್ನ ಏನ್ ಮಾಡಿದ್ಲ, ಪುರ್ಸತ್ತಿಲ್ದ ಬಂದು ನನಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು, ಫಂಕ್ಷನ್ ಐತಿ, ಮಾದ್ವಿ ಮುಂಜಿ ಅಂತ ಏನೇನ ಹೇಳಿ ನೆಪ ಹೇಳಿ ಅದನ್ನ ಉಂಗ್ರ ಇಸ್ಕೊಂಡು ಹೋಗಿ ಇವತ್ತಿನವರೆಗೆ ತಂದು ಕೊಟ್ಟಿಲ್ಲ. ಕೇಳಿದ್ದಕ್ಕೆ ಅಯ್ಯೋ ನನಗೆ ಬೇಕು ಬೇವ ನಾ ಇಟ್ಕೊಂಡೇನಿ ಅಂತೇಳಿ ರಾಗ ತೆಗೆದು ಬಿಟ್ಲು. ಮತ್ತೆ ಅಲ್ಲೇ ಗುಳುಮ್ ಕೊಟ್ಟ ಮಾಡಿದ್ಲಿಲ್ಲ ಅವನ್ನ. ಮತ್ತೆ ಇವನ್ನ ಹಂಗ ಮಾಡಿದ್ರೆ ನಾ ಏನ್ ಮಾಡ್ಲಿ? ಮೊದಲ ಇವನ್ನ ನಮ್ಮ ಹಣ್ಣುಗಳು ಮಾಡಿಸಿದ್ದು ಏನ ಹಂಗ ಪುಕ್ಷಟ್ಟಿ ಬಿಟ್ಬಿಡಕ ಹಂಗಲ್ಪ. ಏನ ಯಾರು ಮಾಡಿಸಿದ್ದೆ? ನಿಮ್ಮ ಹಣ್ಣುಗಳು ಯಾವಾಗ ಮಾಡ್ಸ್ಯಾರ? ಅಯ್ಯೋ ಬಾಯಿ ಮುಚ್ಚ್ರಿ ಒಟ್ಟು. ಮೊದಲು ಬಾಗ್ಲ ಹಾಕ್ತಾನೆ ಹಂಗ ಯಾವ ನಮ್ನಿ ಒದರಾಡ್ತಾರ ಇವರು ಎಂತಾನ. ಅಲ್ರಿ ಆ ಉಂಗ್ರನ ನೀವ ಮಾಡಿಸಿದ್ದು, ಆದ್ರ ನಮ್ಮ ಹಣ್ಣುಗಳ ಹೆಸರು ಹೇಳಿ ತೊಗೊಂಡು ಬಂದ ನಿಲ್ಲ. ಅದನ್ನ ರಾಕಿ ಕಟ್ಟಾಕ್ ಹೋದಾಗ ಅವ್ರು ಮಾಡ್ಸ್ಯಾರ ಅಂತ ಸುಳ್ಳು ಹೇಳಿ, ಮತ್ತು ನನಗೆ ಗೊತ್ತು ನಿಮಗೆ ಗೊತ್ತು ಅದು ಯಾರು ಮಾಡ್ಸ್ಯಾರ ಅಂತೇಳಿ. ಮತ್ತು ಅದನ್ನ ಅತ್ತಿ ಮುಂದೆ ಹೇಳಾಕತ್ತೇನ. ಅಯ್ಯೋ ಮತ್ತೆ ಯಾರು ಕೇಳಿ ಗಿಳಿಸ್ಕೊಂಡಾರ ಅಂತೇಳಿ ನಮ್ಮ ಅಣ್ಣನ ಹೆಸರು ಹೇಳಿದೆ ನಾನು. ಈಗ ಹೋಗ್ಲಿ ಬಿಡ, ತಂದು ಕೊಡ್ತಾಳ. ಅದಕ್ಕೆ ಊಟನಾರ ಮಾಡಿದೇನೆ ಇಲ್ಲ, ಇದ ಹೊಟ್ಟೆ ಬೇನೆ ಹಚ್ಕೊಂಡು ಊಟ ಮಾಡ್ಲಂಗ್ ಕುಂತೀಯ? ಊಟ ಮಾಡೇನು ತಗೋರಿ, ಆದರೂ ಗಂಟ್ಲಾಗ ಅನ್ನನ ಇಳಿವಲ್ತು ನನಗೆ. ಯಾವಾಗ ನನ್ನ ಬಂಗಾರ ನನ್ನ ಕೈ ಸೇರ್ತತಿ ಅಂತ ಕಾಯಕತ್ತೆ ನೋಡ್ರಿ. ರೀ ಬರೀ ಉಂಗ್ರ ಅಷ್ಟ ಅಲ್ರಿ, ಕಿವ್ಯಾನ್ ಎಳಿ ಅದು ಎಲ್ಲ ಕೊಟ್ಟನ್ರಿ. ಹೋಗ್ಲಿ ಬಿಡ ರತ್ನ, ನಾ ಅದೇನಿಲ್ಲ ತಂದು ಕೊಡ್ಲಿಲ್ಲ ಅಂದ್ರೆ ನಾ ಜವಾಬ್ದಾರಿ ಆತ ತರ್ಸ್ಕೊಡ್ತೀನಿ, ಸುಮ್ಮನೆ ಮಕ್ಕೋಬಾಯಿ. ಇವ್ರಿಗಂತೂ ಮನ್ಯಾಗ ಏನು ಆಕ್ಕತಿ ಬಿಡ್ತೈತಿ ಒಂದು ಪರಿಜ್ಞಾನ ಇಲ್ಲ ಇವ್ರಿಗೆ. ಹೇಳಾಕು ಆಗಂಗಿಲ್ಲ, ಬಿಡಾಕು ಆಗಂಗಿಲ್ಲ. ಊಟ ಮಾಡಿದ್ರೆ ಬಂದ್ರೆ ಮಕ್ಕೊಂಬಿಟ್ರೆ ಇಲ್ಲೇನಾತು ಎಂತ ಉಂಡೆ ತಿಂದೆ ಕೇಳಬೇಡ. ನೋಡ್ ಹೆಂಗ್ ಮಕ್ಕೊಂಡಾರ ನೋಡು. ಮಕ್ಕೊಂಡ್ರೆ ಬಿಟ್ಬಿಡ್ತೇನೆ ನಾನು, ತಡ್ರಿ ಎಬ್ಬಿಸ್ತೀನಿ. ಯುವ್ವ ಹೊಟ್ಟಿ ಇದಕ್ಕೆ ಹಂಗೆ ಹೊಡೆದ್ಯಾ ನಾಯಿ ಅಂತಕ್ಕೆ? ಮನುಷ್ಯಳಾಗಿದ್ದಕ್ಕೆ ಸುಮ್ಮನದನಿ, ನಾಯಿ ಆಗಿದ್ನಿ ಅಂದ್ರೆ ಕಡ್ದು ಬಿಡ್ತಿದ್ದೆ ನಿಮ್ಮನ್ನ. ಅಲ್ರಿ ಮನ್ಯಾಗ ಏನಾಕತಿ ಏನ್ ಬಿಡ್ತೈತಿ ಒಂದು ಪರಿಜ್ಞಾನ ಇಲ್ಲನ್ರಿ ನಿಮ್ಗೆ. ಊಟ ಮಾಡಿದ್ರಿ ಬಂದ್ರಿ ಮಕ್ಕೊಂಬಿಟ್ರಿ, ಅಲ್ಲೇ ಇವತ್ತೇನಾಗಿದೆ ಅಂತಾರ ಕೇಳಂಗಿಲ್ಲನ್ರಿ. ಯೋ ಇಲ್ಲಲೇಪ್ಪ, ಬೆಳಗ್ಗೆ ದೌಡೆದ್ದು ಹೋಗಿದ್ನಲ್ಲ ಕೆಲ್ಸಕ್ಕೆ, ಜೊಕ್ಕ ಬರತ್ತಿತ್ತ. ಹೇಳತ್ತ ಹೇಳ ಹೊಲತ್ತ ಕೇಳ್ತಾನೆ. ರೀ ನಿಮ್ಮ ತಂಗಿ ಬಂದು ಬಾಯ್ ಮಾಡಿ ಬಂಗಾರ ಇಸ್ಕೊಂಡು ಗೊತ್ತೈತೇನ? ಎಲ್ಲಿ ಹೋಕೈತ್ ಬಿಡು, ಕೊಡ್ತಾಳ ತಂದು. ರೀ ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಬಂಗಾರ ನನಗೆ ಬೇಕಷ್ಟ. ವೈನಿ ಅವ್ರದ್ದು ಇಸ್ಕೊಂಡು ಹೋಗ್ಯಾರಲ್ಲಿ ಅತಿಗೆ ಮುಂದೆ, ಮತ್ತೆ ಯಾಕೆ ಅವ್ರದ್ದು ತಂದು ಕೊಡ್ಬೇಕಾರ ನಿಂದು ತಂದು ಕೊಡ್ತಾರ ಅಷ್ಟೇ. ಅಕ್ಕಿದು ಬರೇ ಉಂಗ್ರ ಒಂದು ಎಳಿ ಅಷ್ಟೇ, ನಂದು ಹಂಗಲ್ಲ. ತೋಡೆ ರೀ ಗಟ್ಟಿನ ತೋಡೆ 2 ತೊಲಿ ಮ್ಯಾಗ ಅದಾವು. ನಾ ದುಡ್ದು ಮಾಡಿಸ್ಕೊಂಡಿದ್ವು ಗೊತ್ತೈತೆ ನಿಮ್ಗೆ. ಏನಂದಿ? ದುಡ್ದು ಮಾಡಿಸ್ಕೊಂಡಿದ್ವಾ? ಯಾವಾಗ? ಅಯ್ಯೋ ಸುಮ್ಮನಿರಿ, ಹೊರಗೆ ಕೇಳ್ತತಿ ಮತ್ತೆ ಯಾರಿಗಾರ. ನನಗೆ ಗೊತ್ತು ನಿಮಗೆ ಗೊತ್ತು ಆ ತೋಡೆ ನೀವ ಮಾಡಿಸಿದ್ದಂತೇಳಿ, ಆದ್ರೆ ಅವ್ರಿಗೆ ಗೊತ್ತೈತೇನ್ರಿ ಹೊರಗಿನವ್ರಿಗೆ ನಾ ದುಡ್ದು ಮಾಡಿಸ್ಕೊಂಡಿದ್ವಿ ಅಂತೇಳಿ ನೀವು ಮಾಡಿಸ್ಕೊಟ್ರು ಎಷ್ಟೋ ದಿನ ತವ್ರ ಮನೆಯಾಗಿಟ್ಟು ಆಮ್ಯಾಗ ತಂದೇನಲ್ರಿ ಅವನ್ನ. ರತ್ನ ಲತಾ ಬರ್ವಾ ಇಬ್ರು ಹೊರಗೋಟೆ. ಇವರೊಬ್ರು ಅತ್ತಿಯವರು ಯಾವಾಗ ನೋಡಿದ್ರು ರತ್ನ ಲತಾ ಬರ್ರಿ, ಏನ್ ಕೆಲಸ ಹೇಳ್ತಾರ ಏನ. ಈಗ ಮಕ್ಕಳು ಟೈಮ್ ಆಗೈತಿ, ನಿಮ್ಮ ಅಮ್ಮಗೆ ಇನ್ನೂ ನಿದ್ದೆ ಬರವಲ್ದೇನ್ರಿ ನಿಮ್ಮ ಅವ್ಗ? ಬರ್ರಿ ಬಂದೆ.
ಅಯ್ಯೋ ಹೊಕ್ಕಂತಾಡ್ರಿ ನಿಮ್ಮ ಅವ್ವ ಎದಕ್ಕೆ ಕರ್ಯಾಕತ್ತಾರ ಏನೋ ಕೇಳ್ತೀನಿ. ನಾನು ಬರ್ತೇನೆ ನಡಿ. ಅತ್ತಿಯರ ಇಲ್ವಾ ನಮ್ಮಕ್ಕ ಬಂದಿದ್ಲ ನಿಮ್ಮನ್ನ ನೋಡ್ಬೇಕಂದ್ಲ ಅದಕ್ಕೆ ಕರನ್ನಿ. ಆರಾಮದಿರಮ್ಮ? ಯಾಕಮ್ಮ ಭಾಳ ಲೇಟ್ ಆತಲ್ಲ ಬರುದು? ಇವ ಆರಾಮದೇನ್ವಾ? ಇಲ್ವಾ ಬಸ್ನ್ಯಾಗ ಒಂದು ಮಧ್ಯಾಹ್ನ ಹತ್ತು ಕುಂತಾನಿ, ಬಸ್ನ್ಯಾವ ತರಬಿಸ್ಬಿಟ್ನವ ಏನೋ ರಿಪೇರಿ ಐತೆ ಅಂತೇಳಿ. ಬೇರೆ ಯಾವ್ದಾರ ಬಸ್ಸಿನಾರ ಒಂದು ಇದು ಮಾಡಿ ಹತ್ತಿಸಿ ಕಳಿಸ್ತಾನ ಅಂತ ಮಾಡಿದ್ದೆ. ಅವನು ಏನು ಇದನ್ನ ಮಾಡಲಿಲ್ಲ, ಅದಕ್ಕೆ ಕುಂತಿದ್ದೀವ ರಿಪೇರಿ ಆಗೋ ಮಟ್ಟನು ಗಾಡ್ಯಾಗ. ಇಷ್ಟೊತ್ತಾತ್ ನೋಡಿ ಬಂದು ಮುಟ್ಟಾಕೂರು. ಪಾಪ ಅವರು ಮನೆ ಕೆಲಸ ಮಾಡಿ ಇಷ್ಟೊತ್ತನ ಈಗ ಹೋಗಿ ಮಕ್ಕೊಂಡಿದ್ರೆ ನೀ ಬಂದೆ ಅಂತ ಹೋದ್ರಿ ನಾನು ಅವ್ರನ್ನ. ಹೌದನ? ಅಯ್ಯೋ ಹಂಗಾರ ಮಕ್ಕೋ ಹೋಗ್ರಿ, ನಾ ಎಲ್ಲೋಕನ್ ಬೆಳಿಗ್ಗೆ ಮನ್ಯಾಗ ಇರ್ತೀನಲ್ಲ ಮಾತಾಡಿದ್ರಾತ. ಹೋಗೋಗ್ರಿ ಮಕ್ಕೋ ಹೋಗ್ರಿ, ಹೊತ್ತಾಗೈತೆ ಹಂಗಾರ. ಹಾ ಯಾಕ ಈಗ ಬಾಯ್ ಬಂತಲ್ಲ? ಇಷ್ಟೊತ್ತನ ಸುಮ್ಮನೆ ನಿಂತಿದ್ರಿ ನೀವು. ಹೆಂಡ್ತಿಯಾರ ಮಾತಾಡೋದು ಆತ್ ಬರೇ ಈಗ ಮಾತಾಡಿದ್ರಲ್ಲ ಯಾಕ? ಅಯ್ಯೋ ಹಂಗೇನಿಲ್ಲ ಬೇ ದೊಡವ, ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನಾದ್ವಿ ಅಷ್ಟೇ. ಆತ್ ತಗೋ. ಈಗ ಹಂಗಾರ ನನಗೂ ಭಾಳ ನಿದ್ದೆ ಬರೋದು ದೊಡವ, ಮಕ್ಕೊಂತೇನೆ ಬೆಳಗ್ಗೆದ್ದು ಮತ್ತೆ ಮಾತಾಡೋಣಂತು. ಹಾಂ ಹೋಗ್ಲಿ ಹಂಗಾರ. ಹೋಗಂಗಾರ. ಆರಾಮದಿರ್ರಿ? ಹಾ ಆರಾಮದೇನು ನೋಡ್ರಿಪ್ಪ. ಅಲ್ರಿ ಮತ್ತೆ ಇಷ್ಟೊತ್ತಾತ್ ಬರಾಕಿ ಇಲ್ಲಿಗೆ ಊಟ ಅದು ಮಾಡಿರೇ ಇಲ್ಲ. ಶಾಂತ ಊಟಕ್ಕೆ ಹಚ್ಕೊಡೋರ್ಗೆ. ನಾ ಒಂದಿಟ್ಟು ಹೊಲಕ್ಕೆ ಬೆಳಗ್ಗೆ ದೌಡ್ ಹೋಗ್ಬೇಕ್ರಿ, ನಾನು ಮುಕ್ಕೊಂತಿಂತವ್ರಿ. ಹಾ ಇಕ್ಕ ಊಟ ಮಾಡ್ಬಾ. ಊಟ ಗೀಟ ಏನು ಬೇಡವಾ ಇವ, ಅಲ್ಲೇ ಇದ್ರಿಂದ ಬಸ್ ಸ್ಟ್ಯಾಂಡ್ನಾಗ ಉಂಡ್ಬಿಟ್ನಿ. ಏನ ಮತ್ತೆ ಇಲ್ಲಿ ಬಂದು ನಿಮ್ಮನೆ ಎಬ್ಸೋದು ಯಾಕೆ ಬೇಕಂತೇಳಿ ಏನ ಬ್ಯಾಡ್ ತಗೋ ಹೋಗ, ನನಗೊಂದಿಟ್ಟು ಹಾಸ್ಕೊಟ್ಟು ಹೋಗ್ಬಿಡುವ, ಮಕ್ಕೊಂತಾನೆ ಬೆಳಗ್ಗೆ ನೋಡೋಣ ಅಂತ ಮಾತಾಡಿದ್ರ. ಆತ. ಯವ್ವ 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 ನಮ್ಮ ತಂಗಿ ಎಷ್ಟಾರ ಆರಾಮದಾಳಿಕಿ ತುಂಬಿದ ಮನಿ ಒಳಗ. ಹಾ ನೋಡಿಕಿನ್ನ ಸ್ವಸ್ತ್ಯಾರು, ಮಕ್ಕಳು ಮೊಮ್ಮಕ್ಕಳು ಗಂಡ, ಇಷ್ಟು ಚಲೋ ಮನಿ ಆಸ್ತಿ ಎಲ್ಲ ಆಯ್ತು ನೋಡಿಕಿಗೆ. ನನಗೆ ನನ್ನ ಗಂಡ ಬಿಟ್ಟು ಓಡಿ ಹೋಗ್ಬಿಟ್ಟ, ನನ್ನ ಜೊತೆಗೆ ಇಲ್ಲವ. ನನಗೆ ಹೊಟ್ಟ್ಯಾಗ ಖಾರ ಕಲಿಸ್ತಂಗ ಹಾಕತತಿ. ಏನು ಎಲ್ಲಾರಿಗೆ ಸಿಟ್ಟು ಬರಾಕತ್ತ ನಿಮಗೆ? ಹೌದ್ರಿ, ಮತ್ತೆ ಸಿಟ್ಟು ಬರ್ತೈತಿ, ಯಾಕಂದ್ರೆ ನೀವೆಲ್ಲರೂ ಶಾಂತಕ್ಕನ ಪರಾನ ಅಲ್ಲ. ಅದಕ್ಕೆ ನನಗೆ ಎಷ್ಟು ಸಿಟ್ಟು ಬರಾಕತ್ತೈತಿ ಗೊತ್ತೇನು? ಮೊದಲು ಗೌಡ್ರು ನೋಡಕ್ಕೆ ಬಂದಿದ್ದು ನಾ ಚಾ ಕೊಟ್ಟು ಅವ್ರು ನನ್ನ ನೋಡು ಹೊತ್ನ್ಯಾಗ ಈಕಿ ಸಾಲಿಯಿಂದ ಬಂದುಬಿಟ್ಲಿಕ್ಕೆ ಬ್ಯಾಗ್ ಹಾಕ್ಕೊಂಡು. ಅವಾಗ ಒಂಚೂರು ನೋಡಕ್ಕೂ ನನಗಿಂತ ಒಂದು ಈಟ್ ಚಂದಿದ್ಲು ಅಷ್ಟೇ ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ. ಇವರು ಗೌಡ್ರು ನನ್ನ ಬಿಟ್ಟು ಅಕ್ಕಿನ ಒಪ್ಕೊಂಡ್ಬಿಟ್ರು. ನಮ್ಮಪ್ಪ ಒಂದು ಮಾತರ ನಾ ಕೊಡಂಗಿಲ್ಲ, ಸಣ್ಣಕಿನ ದೊಡ್ಡಕಿನ ಮನ್ಯಾಗ ಇಟ್ಕೊಂಡು ಅಂತ ಒಂದು ಮಾತರ ಅನ್ಬೇಕು. ಚಲೋ ಸಂಬಂಧ ಅಂತೇಳಿ ನಮ್ಮಪ್ಪನು ಹ್ಞೂ ಅಂದ್ಬಿಟ್ಟ. ನನಗೆ ಹೊಟ್ಟ್ಯಾಗ ಅವಾಗ ಖಾರ ಕಲಿಸ್ತಂಗೆ ಆತು. ಆದರೂ ಹೋಗ್ಲಿ ಬಿಡು ಹಾಳಾಗಿ ಅಂತ ಸುಮ್ಮನಾಗಿದ್ದೆ. ನಮ್ಮಪ್ಪ ದೊಡ್ಡಕಿನ ಮನ್ಯಾಗ ಇಟ್ಕೊಂಡು ಸಣ್ಣಕ್ಕಿ ಹೆಂಗೆ ಮದಿ ಮಾಡೋದು ಅಂತೇಳಿ ನನಗೊಂದು ಹಂಡ ಬಂಡ ಎಂತಾದ ಒಂದು ಹುಡುಕಿ ದೌಡ್ ಮದಿ ಮಾಡಿಬಿಟ್ಟ ಅವ್ರ ಜೊತೆಗೆ. ನನಗೆ ಮದಿ ಮಾಡ್ಕೊಂಡಿದ್ದ 7% ಗಡಿ ಬರೀ ಕುಡಿದು ಜೂಜಾಡೋದು ಇದ್ದಿದ್ದು ಆಸ್ತಿ ಹಾಳು ಮಾಡಿದ. ಅವ ನನ್ನ ಜೀವನದಾಗ ಒಂದೀಟು ನೆಮ್ಮದಿಯಾಗಿ ಇಟ್ಕೊಳ್ಳಿಲ್ಲ. ನನಗೆ ಯಾವ ಸುಖ ಸಂತೋಷ ನೆಮ್ಮದಿ ಏನು ಸಿಕ್ಕಿಲ್ಲ ನನಗೆ. ಆದ್ರೆ ಈಕೆಲ್ಲ ಸಿಕ್ಬಿಡ್ತು. ಇವತ್ತು ನಾನು ಗೌಡ್ರನ್ನ ಮದುವೆಯಾಗಿದ್ದೆ ಅಂದ್ರೆ ಇವತ್ತು ನಾನು ರಾಣಿ ಇದ್ದಂಗೆ ಇರ್ತಿದ್ದೆ ಈ ಮನೆ ಒಳಗೆ. ಎಲ್ಲ ಮಕ್ಕಳು ಸೊಸ್ತ್ಯಾರು ಮೊಮ್ಮಕ್ಕಳು ಗಂಡ ಆಸ್ತಿ ಎಲ್ಲ ನನ್ನ ಕಡೆನೇ ಇರ್ತಿತ್ತು. ಅದಕ್ಕೆ ಈ ತುಂಬಿದ ಮನಿ ಒಳಗೆ ಈಕಿನೇನು ಆರಾಮ ಇರಕ್ಕೆ ಬಿಡ್ತೇನೆ ಅಂತ ತಿಳ್ಕೊಂಡಿರ್ನೆ. ನೋಡ್ರಿ ಹೆಂಗೆ ಹೊಡಿತೇನೆ ಇದ್ರ ಮನಿ ಅಂತೇಳಿ. ಅಕ್ಕ ಅಕ್ಕ ಎಲ್ಲ ಹಾಸಿಗೆ ರೆಡಿ ಮಾಡೇನೆ, ಹೋಗಿ ಆರಾಮ ಮಕ್ಕೋಕ. ನಾ ಹಿಂಗಾರ ಹೋಲ್ಯಾ ಮಕ್ಕೊಳಕ? ಹಾಂ ಹೋಗಂಗಾರ, ಬೆಳಗ್ಗೆ ಮಾತಾಡೋಣಂತ. ಹೋಗು ಅತ್ತಿ, ಚಾ ತಗೋರಿ. ನಮ್ಮ ಅಕ್ಕಗೆ ಚಾ ಕೊಟ್ಟೇನ? ಹಾಂ ರೀ, ಇಲ್ರಿ ಅತ್ತಿ, ಅವ್ರಿಗೆ ಈಗ ಕೊಡ್ತೇನೆ ನೋಡ್ರಿ. ಹಂಗಾರ ಆಕಿಗೆ ಒಂದು ಕಪ್ ಕಾಫಿ ಮಾಡ್ಕೊಂಬರ್ವ. ಆಕಿಗೆ ಕಾಫಿ ಅಂದ್ರೆ ಭಾಳ ಇಷ್ಟ, ಕುಡಿತಾ. ಆತ್ರಿ ಅತ್ತಿ. ಈಗ ಚಾ ಕುಡ್ದೇನೆ? ಹ್ಞೂ ಕುಡ್ದ್ನಿ. ಯದ ಅಡುಗೆ ಮನೆಗೆ ಹೋದ್ನ, ವಾಟ ಇಟ್ಟು ಈಗ ಬನ್ನಿ. ಹೌದನ? ಕಾಫಿ ಮಾಡಂತ ಹೇಳಿದ್ದೆ ನೋಡಕ್ಕೆ ರತ್ನಾಗ ಮಾಡಿಕೊಟ್ಟಿದ್ಲೇನೆ? ಹಾಂ ಮಾಡಿಕೊಟ್ಟಿದ್ಲೆ, ಘನ ರುಚಿಯಾಗಿತ್ತು. ಅದನ್ನ ಭಾಳ ಚಲೋ ಆಗೈತೆ ವಾ ಸಕ್ರಿ ಕ್ರಿ ಅಂತ ಹೇಳಕ್ಕೆ ಹೋದ್ನೆ. ಅವರಿಬ್ರು ಏನೋ ವಾರ ಗಿತ್ತಾರ ಮಾತಾಡಕತ್ತಿದ್ರು ವಾ ಕುಚ್ಚು ಕುಚ್ಚು ಅಂತೇಳಿ. ಮತ್ತೆ ನಾ ಏನು ನಿಂದ್ರೋದಂತೇಳಿ ಹಂಗೆ ಬಂದ್ಬಿಟ್ಟು ನೀವ. ಅದಕ್ಕೇನಾಕತಿ ಏನು ಅವ್ರೇನೇನ್ರ ಅಂತ ಪರ್ಸನಲ್ ಏನು ಮಾತಾಡ್ತಿರ್ತಾರ, ಹೋಗಿ ಬರ್ಬೇಕು ಅಷ್ಟೇ. ಏನು ಭಾಳ ಅಂದ್ರೆ ಏನು ನಾಷ್ಟಾಕ್ ಮಾಡ್ಬೇಕು ಏನಂತ ಏನರ ಮಾತಾಡ್ತಿರ್ತಾರ ಅಷ್ಟೇ. ಇಲ್ಲ ಹಂಗೇನು ಅನ್ನಿಸ್ಲಿಲ್ಲ ಬಿಡು. ಏನೋ ಸಾಕಾಗಿ ಹೋಗೈತಿ ಮಾಡಿ ಮಾಡಿ ಅಂತ ಏನೋ ಮಾತಾಡ್ತಾ ಇದ್ರಪ್ಪ. ಏನೋ ಅಂತ ಇದ್ರು, ನನಗೆ ಅಷ್ಟು ಕರೆಕ್ಟ್ ಕೇಳಲಿಲ್ವಾ. ಅಲ್ಲ ನನಗೆ ಯಾಕೆ ಬೇಕು ಹೇಳ ಶಾಂತ, ನಿನ್ನ ಮನೆ ವಿಚಾರ ನಿನಗೆ ಬಿಟ್ಟಿದ್ದ ಹೌದಿಲ್ಲ. ಹಂಗೆ ನಾ ಏನೋ ಹೇಳಕ್ಕೆ ಹೋಗಿ ವಾಟ ಇಡಕ್ಕೆ ಹೋದ್ನಲ್ಲ, ಅದಕ್ಕೆ ನನಗೆ ಗೊತ್ತಾತಷ್ಟೆ, ಮತ್ತೇನಿಲ್ಲ. ಮತ್ತೆ ಈಕಿ ನಮ್ಮಕ್ಕ ಮೆಲ್ಲಕ್ಕೆ ಚಾಡ ಚುಚ್ಚಿ ಏನ ಮನಿ ಮಂತ್ಯಾನ ಹೊಡಿತಾಳಿಕಿ. ಈಕಿ ಬಗ್ಗೆ ವಿಚಾರ ನನಗೆ ಭಾಳ ಚಲೋ ಗೊತ್ತೈತಿ. ನನ್ನ ಸಸ್ತ್ಯಾರ ಏನು ಮಾತಾಡ್ತಿರಂಗಿಲ್ಲ. ಈಕಿ ಹಂಗೆ ಹುಟ್ಟಿಸ್ಕೊಂಡು ಹೇಳಕತ್ತಾಳ ಸುಮ್ಮನೆ ನನ್ನ ಮುಂದೆ ನಾನು ನಂಬಲಿ ಅಂತೇಳಿ. ಆದ್ರೆ ನನಗೆ ಈಕಿ ಏನಂತ ಚೆನ್ನಾಗಿ ಗೊತ್ತೈತಲ್ಲ, ನಾ ಯಾಕೆ ನಂಬಲಿ ಈಕಿ ಮಾತನ್ನ? ಸುಮ್ಮನೆ ಹ್ಞೂ ಅನ್ಬೇಕು ಈಕಿಗೆ. ಮತ್ತು ನಾವು ನಂಬಿಲ್ಲ ಹಂಗೆ ಹಿಂಗೆ ಅಂತ ಏನರ ಅಂದ್ರೆ ಬೇರೆ ಏನರ ಕಿಡ್ಡಿ ಮಾಡ್ತಾಳೆ ಈಕಿ. ಹೌದನ? ಆತ್ ಬಿಡಕ್ಕ ಆತ್. ಹಂಗಾರೆ ನಂದೊಟ್ಟು ಕೆಲಸ ಐತಿ, ಹೋಲಿ ಹಂಗಾರ. ಹಾಂ ಅಂತೂ ಇಂತೂ ಇವ್ರ ನಡಕ್ ಹುಳಿ ಹಿಂಡಿದೆ. ಈಗ ನಮ್ಮ ತಂಗಿ ಶಾಂತಾಕ್ ಸಿಟ್ಟು ಬಂದಿರ್ತೈತಿ ಸೊಸ್ತ್ಯಾರ ಮ್ಯಾಗ. ಹೆಂಗ ಏ ಲತಾ? ಹಾಂ ರೀ ಅಮ್ಮಾರ, ಏನು ಬೇಕ್ರಿ? ಇಲ್ಲ ಏನು ಬೇಡ ಲತಾ ಅಂದ್ರೆ ನೀನೇನು? ಹಾಂ ಅದನ್ನ ಹಂಗೆ ನಿನ್ನ ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ರಾತ್ರಿ ಏನೋ ಹೇಳಿದ್ವ ನೆನಪಿರ್ಲಿಲ್ಲ, ಹಂಗೆ ಒದರಿದೆ ಅಷ್ಟೆ. ಮತ್ತೇನಿಲ್ಲ. ಏನು ಮಾಡಾಕತ್ತೀವ ನಾಷ್ಟಕ್ಕೆ? ನಾಷ್ಟಕ್ಕೆ ರೀ ಉಪ್ಪಿಟ್ಟು ಮಾಡಾತಿದ್ದೆ. ನಿಮ್ಗೇನು ಬೇರೆ ಬೇಕಾದ್ರೆ ಹೇಳ್ರಿ ಮಾಡಿಕೊಡ್ತೀನಿ.
ಏ ಇಲ್ವಾ ಬೇರೆ ಏನು ಬೇಡ ಹಂಗಾರ ರತ್ನನ್ ಕಡೆ ಏನಾರ ನಾಷ್ಟಕ್ಕೆ ಮಾಡಿಸ್ ಯಾಕಂದ್ರೆ ಆಕಿನ ಭಾಳ ಚಲೋ ಮಾಡ್ತಾಳಂತ ಅಲ್ಲ ನಮ್ಮಕ್ಕ ಚಲೋ ಮಾಡ್ತಾಳಂತ ರತ್ನ ಚಲೋ ಮಾಡ್ತಾಳಂತ ನಿಮಗೆ ಯಾರಂದ್ರಿ ಅಯ್ಯೋ ಯೋ ಯೋ ನಿಮ್ಮ ಅತ್ತಿ ಫೋನ್ ಹಚ್ಚಿದಾಗೆಲ್ಲ ಹೇಳೋದು ಬರೀ ಆಕಿ ವಿಚಾರನ ಅಯ್ಯೋ ದೇವ್ರೆ ನಿನಗೆ ಗೊತ್ತಿಲ್ಲ ನೀ ಯವ್ವ ಫೋನ್ ಹಚ್ಚಿದಾಗ ರತ್ನ ಹಂಗೆ ಮಾಡ್ತಾಳ ರತ್ನ ಹಿಂಗೆ ಮಾಡ್ತಾಳ ರತ್ನ ಅಷ್ಟು ಚಲೋ ಕೆಲಸ ಮಾಡ್ಕೊಂಡಕತ್ತೀವ ಮಂತ್ಯಾನ್ ಭಾಳ ಎಷ್ಟು ಚಂದ ತೂಗಿಸ್ಕೊಂಡಕತ್ತಿ ನನಗೆ ಹಿರಿ ಸೊಸೆಯಾಗಿ ಸಿಕ್ಕಿದ್ದಕ್ಕೆ ಭಾಳ ಪುಣ್ಯವಾಯವ ನನಗಂತೇಳಿ ಬರೀ ರತ್ನಾನ ವಿಚಾರನ ಹೇಳ್ತಿರ್ತಾಳ ಹಂಗಾಗಿ ಗೊತ್ತವಾ ಅಡಿಗೆನ ಏನಾಗನ ರುಚಿ ಮಾಡ್ತಾಳಂತಲ್ಲಕ್ಕೆ ಯವ್ವ ನನಗರ ಏನು ಗೊತ್ತೇವ ಆಕಿನ ಹೇಳಿದ್ದೆ ಎಲ್ಲ ಹೇಳೋದು ಬರೀ ಆಕಿ ವಿಚಾರನ ಅಯ್ಯೋ ದೇವ್ರೆ ನಿನಗೆ ಗೊತ್ತಿಲ್ಲ ನೀ ಯವ್ವ ಫೋನ್ ಹಚ್ಚಿದಾಗ ರತ್ನ ಹಂಗೆ ಮಾಡ್ತಾಳ ರತ್ನ ಹಿಂಗೆ ಮಾಡ್ತಾಳ ರತ್ನ ಅಷ್ಟು ಚಲೋ ಕೆಲಸ ಮಾಡ್ಕೊಂಡಕತ್ತೀವ ಮಂತ್ಯಾನ್ ಭಾಳ ಎಷ್ಟು ಚಂದ ತೂಗಿಸ್ಕೊಂಡಕತ್ತಿ ನನಗೆ ಹಿರಿ ಸೊಸೆಯಾಗಿ ಸಿಕ್ಕಿದ್ದಕ್ಕೆ ಭಾಳ ಪುಣ್ಯವಾಯವ ನನಗಂತೇಳಿ ಬರೀ ರತ್ನಾನ ವಿಚಾರನ ಹೇಳ್ತಿರ್ತಾಳ ಹಂಗಾಗಿ ಗೊತ್ತವಾ ಅಡಿಗೆನ ಏನಾಗನ ರುಚಿ ಮಾಡ್ತಾಳಂತಲ್ಲಕ್ಕೆ ಯವ್ವ ನನಗರ ಏನು ಗೊತ್ತೇವ ಆಕಿನ ಹೇಳಿದ್ದೆ ರೀ ರೀ ಯಾಕೇನಾತ ರೀ ತೋಟದ ಕಡೆ ಹೋಗಿ ಬರಂಬರ್ರಿ ತೋ ಅಲ್ಲಿ ಮಾವಿನಕಾಯಿ ಉದುರ್ಸಾಕತ್ತೇನೆ ನಾನು ಉಪ್ಪಿನಕಾಯಿ ಹಾಕಕ್ಕೆ ನೀ ತೋಟದ ಕಡೆ ಹೋಗುನಂದ್ರೆ ಇದು ಅರ್ಧಕ್ಕೆ ಬಿಟ್ಟು ಹೋಗುನಾ ಇನ್ನದ ನಂಗಾರ ಯೋ ಬಂದು ಉದುರ್ಸುವಂತ್ರಿ ತೋರಿಪ್ಪ ನನಗೆ ದಾರ್ಯಾಗ ಹೋಗ್ತಾ ಹೆದರಿಕೆ ಬರ್ತೈತ್ರಿಪ್ಪ ಅಲ್ಲೇ ಒಂಚೂರು ಆ ಕಡೆ ಈ ಕಡೆ ಒಂಚೂರು ಕತ್ಲು ಗವಿ ಹಂಗೈತಿ ನೋಡ್ರಿ ರೋಡ್ ಜಗ್ಗ ಗಿಡ ಅದಾವಲ್ಲ ಕೌನಾಳ ಬಿದ್ದಿರ್ತೈತಿಪ್ಪ ಒಂದು ಮೂನಿ ಅಂಜಿಕೆ ಆದಂಗೆ ಆಕತಿ ಅದಕ್ಕೆ ಬರ್ರಿ ಜೊತೆಗೆ ಅದ್ಯಾಕೆ ಹೆದರ್ಕಾಕತಿ ಅಯ್ಯ ದೇವ್ರೆ ಕೈಯಾಗ ಜೀವ ಹಿಡ್ಕೊಂಡಿ ನೀನು ಅಲ್ಲ ಇಷ್ಟು ವರ್ಷ ಆತಿಲ್ಲಿ ಬಾಳೆ ಮಾಡಾಕತ್ತಿ ನೀನು ಎದುರುವಂಥದ್ದು ಏನೈತಿ ಇಲ್ಲಿ ಏನು ತೋ ಹೋಗಿ ಬಾ ಆರಾಮ ಏಪ್ಪ ತೋಟದ ಮೂಲಿಗೆ ನಾಯಿ ಮಕ್ಕೊಂಡಿರ್ತಾವ ಬರ್ರಿಪ್ಪ ಎದ್ರಿಗೆ ಬರ್ತದ ನನಗೆ ನಾ ಹೋಗುತ್ತಲೇ ಒದರಾಕತ್ತಿ ಬಿಡ್ತಾವ ಹಂಗಲ್ಲಿ ಅದ ಮತ್ತು ಹೊಸ ನಾಯಿ ಬಂದು ಗುಟ್ಲೆ ಹಳೆ ನಾಯಿ ಒದರಾಕತ್ತಿ ಬಿಡ್ತಾವ ಮತ್ತು ಅಯ್ಯ ನಮಗೆ ಬೊಗಳನ್ನ ದಿನ ಬೊಗಳ್ತಾವ ನೋಡುನು ಅಂದ್ರೆ ನೀವು ಹಳೆ ನಾಯಿಯನ್ನು ನಡಿ ಬರ್ತಾನೆ ನಡಿ ಹೋಲತ್ತಾಗ ಒಗ್ಗು ಅಲ್ಲಿ ಬರಾತ ನೋಡು ಗಿರ್ಜಾ ಮನಿ ಚಾಡ ಹೇಳುದಂದ್ರೆ ಈಕಿನ ನೋಡು ಅಲ್ಲಿ ಎದಕ್ಕೆ ಮನಿ ಅಡ್ಡಾಡ್ತಾಳ ನಾ ಏನು ಹಾರೆ ಬಗ್ಸಿ ಇರೋಕಿಲ್ಲ ಆಕಿಗೆ ಯೋ ನಡೀರಿ ಆಕಿ ಮಾತು ಯಾರು ಕೇಳ್ತಾರ ನಡ್ರಿ ಶಾಂತಕ ಹೊಲಕೊಂಡ್ರಿ ಹ್ಞೂನವ ಹೊಲಕ್ಕೆ ಭಾಳ ದಿನ ಆತು ಹೋಗೇ ಇಲ್ಲ ನಾನಂತರು ಅದಕ್ಕೊಂಚೂರು ಇವತ್ತು ಹೋಗಿ ಬರೋಣ ಅಂತ ಹೊಂಟಿದ್ ನೋಡು ಯಾಕೆ ಏನಾಯ್ತು ಏನಾದ್ರು ಕೆಲಸ ಇತ್ತಾನೆ ಯೋ ಏನಿಲ್ವಾ ಶಾಂತಕ್ಕ ಒಂದು ನಾಲ್ಕು ಬದನಿಕಾಯಿ ಬೇಕಾಗಿತ್ತವ ಇವತ್ತು ಪೂಜೆ ಅಲ್ಲ ಮನ್ಯಾಗ ಎಡಿಗೆ ಮಾಡಕ್ಕೆ ಹೊಲ್ದಾಗ ನೋಡಿದೆ ಒಂದು ಬದನಿಕಾಯಿ ಆಗಿಲ್ವಾ ಇವತ್ತು ಮಾರ್ಕೆಟಿಗೂ ನನಗೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಒಂದು 4 ಬದನಿಕಾಯಿ ಹರ್ಕೊಂಡು ಹೋಗ್ಲೇನು ಅಯ್ಯೋ ಗಿರ್ಜಾ ಬದನಿಕಾಯಿ ಇಲ್ಲಲ್ಲ ಹೇ ಶಾಂತಕ್ಕ ನೀ ನೋಡಿಲ್ಲ ಅನಿಸ್ತೈತಿ ನಿಮ್ಮ ಹಿತ್ತಲಾಗ ದೊಡ್ಡ 3 ಗಿಡ ಅದಾವಲ್ಲ ಅದ್ರಾಗ ಬದ್ನಿಕಾಯಿ ಆಗ್ಯಾವ ನಾನು ನೋಡಿನಿ ಒಂದು 7-8 ಬದ್ನಿಕಾಯಿ ಆಗ್ಯಾವ ನಾನು ನಿಮ್ಮ ಸುಸಿ ರತ್ನಾಗ ಅನ್ಯ ಅದಕ್ಕೆ ಅದಕ್ಕೇನಂತ ಗಿರ್ಜಕ್ಕ ಒಂದು 4 ಬೇಕಾದ್ರೆ ಕಿತ್ಕೊಂಡು ಹೋಗ ಅಂತ ಅಂದಾಳ ಅದಕ್ಕೆ ಹರ್ಕೊಂಡು ಹೋಗ್ಲಿ ಹಂಗಾರ ಓಹ್ ಹೌದಾ ನಾನು ನೋಡಿಲ್ವಾ ಲಕ್ಷ ಕೊಟ್ಟೆ ನಾನು ಭಾಳ ದಿನ ಆತು ಹಿತ್ಲ ಕಡೆ ಅದು ಹೋಗಿ ಏನು ಮಾಡೋದಿಲ್ಲಲ್ಲ ಕೆಲಸ ಹಂಗಾಗಿ ನೋಡಿಲ್ಲ ಆತು ಮತ್ತೆ ಕೇಳಾಳ ಅಂದ್ರೆ ಇನ್ನೇನೈತಿ ಒಂದು 4 ಹರ್ಕೊಂಡು ಹೋಗ ಮತ್ತೆ ನಮಗೂ ಬೇಕಲ್ಲ ಪೂಜೆಗೆ ಎಡಿ ಮಾಡಕ್ಕದು ಹೌದಿಲ್ಲ ಒಂದು 4 ಹರ್ಕೊಂಡು ಹೋಗಿ ಭಾಳ ಹರ್ಕೊಂಡು ಹೋಗ್ಬಿಡ ಮತ್ತೆ ಹ್ಞೂ ಶಾಂತಕ್ಕ ಮತ್ತೇನಾರ ಬೇಕಾಗಿತ್ತ ಯಾಕೆ ಮಕ ಯಾಕೆ ನೋಡ್ಕೊಂಡು ನಿಂತಿ ಅಂದ್ರೆ ಅದು ಶಾಂತಕ್ಕ ಏನಂದ್ರ ಇದು ಗಂಗಾಳದಾಗ ಊಟಕ್ಕೆ ನೀಡಿದ್ರೆ ಹಬ್ಬದ ಊಟ ಮಾಡ್ದಂಗ ಅನ್ಸಂಗಲ್ವಾ ಏನನ್ನ ಅದಕ್ಕೆ ನಿಮ್ದು ಹಿಂಗಿದ್ರೆ ಬಾಳೆ ಗಿಡ ಜಗ್ಗದಾವಲ್ಲ ಒಂದು 4-5 ಅದಾವಲ್ಲೇ ಹಿಂದೆ ಹಿತ್ತಲ್ಲಾಗ ಒಂದು 6-7 ಎಲೆ ಅಷ್ಟವ ಅದ್ರ ಮ್ಯಾಗ ಹರ್ಕೊಳ್ಳೋದಿಲ್ಲ ಮತ್ತೆ ಶಾಂತಕ್ಕ ಒಂದು 6-7 ಎಲೆ ಅಷ್ಟು ಹರ್ಕೊಂಡೋಲೆ ಊಟಕ್ಕೆ ಭಾರಿ ಮಸ್ತ್ ಆಕತೆ ಬಾಳೆ ಎಲೆ ಊಟದಾಗ ಆಯ್ತು ಸರಿ ಹೋಗಿ ಹರ್ಕೋಗಿ ಮತ್ತೆ ಅದ್ರಾಗ ಒಂದು ಬಾಳೆ ಗೊನಿ ಅದು ಬಿಟ್ಟಾವು ಗಿಡದಾಗ ಮತ್ತೆ ಕಾಯಿ ಏನು ಹರ್ಕೊಳಕ್ ಹೋಗ್ಬಿಡ ಮಾನಕ್ ಬಂದಾವು ಅರ್ಬಿ ಹೊಚ್ಚನಿ ಅಯ್ಯೋ ಬಾಳಿಕಾಯಿ ಆಗ್ಯಾವನ ಚಲೋ ಆತಲ್ಲ ಶಾಂತಕ್ಕ ಬಾಳಿಕಾಯಿ ಚಿಪ್ಸ್ ತಿಂದು ಬಾಳಿಕಾಯಿ ಬಜ್ಜಿ ತಿಂದು ಗನಾ ದಿನ ಆಗಿಬಿಡ್ತೈತೆ ಶಾಂತಕ್ಕ ಭಾರಿ ಮಸ್ತ್ ಅಕ್ಕ ಟೇಸ್ಟ್ ಒಂದು 2 ಬಾಳಿಕಾಯಿ ಹರ್ಕೋತೀನಿ ಭಾಳ ಹರ್ಕೊಳ್ಳೋದಿಲ್ಲ ಮತ್ತೆ ನಾನು ಆತಾತ ಹರ್ಕೋ ಹೋಗು ಮತ್ತೆ ಅರ್ಬಿ ಹೊಚ್ಬಿಡ ಭಾಳ ಹರ್ಕೊಳಕ್ ಹೋಗ್ಬಿಡ ಹಂಗಾರ ಬರ್ತೇನೆ ಅಯ್ಯೋ ನನ್ನ ಸೊಸಿ ರತ್ನಾಗ ಬುದ್ಧಿಗೇಡಿ ನೋಡಕ್ಕೆ ಅಲ್ಲ ಆಕಿಗೆ ಯಾರು ಹೇಳಿದ್ರಿಕಿಗೆ ಮುಳುಗಾಯಿ ಹರ್ಕೋ ಅಂತ ಹೇಳು ಅಂತೇಳಿ ಅಲ್ಲ ತಲೆ ಹಿಡಿಸ್ಬಿಡ್ತಾವ ನೋಡಿ ಹಿಂಗೆ ಅಲ್ಲ ನಮಗೆ ಬೇಡ ಮಂದಿ ಇಷ್ಟು ಮಂದಿ ಇದೆ ನಾವು ಪಲ್ಯಕ್ಕೆ ಅಂತೇಳಿ ಒಂದು 8-10 ಮುಳುಗಾಯಿ ಭಾಳ ನಮಗೆ ಇಷ್ಟು ಮಂದಿ ಪಲ್ಯಕ್ಕೆ ಹರ್ಕೊ ಅಂತ ಹೇಳಲ್ಲ ಈಗ ಬ್ಯಾಡ ಅಂದ್ರೆ ಸುಮ್ಮನೆ ಊರು ಮಂದಿ ಮನ್ಯಾಗ ಕೆಟ್ಟ ಮೊದಲ ಬ್ಯಾಡ ಅನ್ನಕ್ಕೋ ಹಂಗಲ್ಲ ಹ್ಞೂ ಅನ್ನಕ್ಕೋ ಹಂಗಲ್ಲ ಇತ್ತಾಗ ಹಾಳಾಗಿ ಹೋಗ್ಬಿಡತ್ತ ಮತ್ತು ಮ್ಯಾಗ ಬಾಳೆಲಿ ಬಾಳಿಕಾಯಿ ಎಲ್ಲ ನಮ್ಮವ ಕೇಳ್ತಾಳ ಎಲ್ಲ ನೀವು ಕೊಟ್ಟ ಸಲಿಗೆ ಅತೀಶ ಮಾಡಕ್ ಹೋಗಬಾರ್ದು ಮಾಡ್ತಾನೆ ಅಂತೇಳಿ ಏನು ಬ್ಯಾಡ ಅಂತ ಹೇಳ್ಬೇಕು ಅಂದ್ರೆ ಇನ್ನೇನು ಕೇಳುದಿಲ್ಲ ಅವ್ರು ಅದನ್ನ ಬಿಟ್ಟು ಹರ್ಕೋಗ್ ಅಂದ್ರೆ ಮತ್ತೆ ಅದನ್ನ ಮಾಡ್ತಾಳ ಹಂಗಲ್ರಿ ಏನು ಒಂದು 4 ಬದ್ನಿಕಾಯಿಗೆ ಕೊಳತೋಗು ಬದ್ನಿಕಾಯಿಗೆ ಶಾಣೆತನ ಮಾಡೋದು ಯಾರ ಹೊಟ್ಟೆಗೆ ಏನು ಬಂಗಾರ ಆಕತ್ತೆ ಅಂತೇಳಿ ಸುಮ್ಮನೆ ಹ್ಞೂ ಅನ್ನೋದ ಆದ್ರೆ ಮನುಷ್ಯ ಕೊಡ್ತಾರಂತೇಳಿ ಅತೀಶ ಜನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರ ನೋಡ್ರಿ ನಡಿ ಹೊಲಕ್ ನಡಿಯತ್ತ ಬಾಯ್ ಮೊದಲಿ ಕಡೆ ಕುಂದ್ರು ಬಾ
ಅಲ್ಲ ಅತ್ತಿಯವರು ಹಂಗಂದ್ರ ಹೌದು ಹಂಗ ಅಂದ್ಲ. ಮತ್ತು ನಾನು ಹೇಳಿದೆ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಹಂಗ್ಯಾಕಂತ ಬಿಡು ಹೋಗ್ಲಿ, ಏನಿಬ್ರು ಮನಿ ಬಾಳೆ ಮಾಡ್ಕೊಂಡು ಹೋಗ್ತಾರೆ ಇಬ್ರು ಸೇರಿ ಅಂತ ನಾನು ಅನ್ನಿವ. ಅಲ್ಲಿ ಇಬ್ರು ಕೂಡಿ ಕುತ್ಕೊಂಡು ಏನೋ ಮಾತಾಡಕತ್ತಾರ, ಕೇಳಿಸ್ಕೋಬೇಕಿದನ್ನ. ಅದಕ್ಕೆ ಅತ್ತಿಯವ್ರು ಏನಂದ್ರಿ? ಏನಂತಾಳ, ಇಲ್ಲ ಆದರೂ ಒಂಚೂರು ನಮ್ಮ ದೊಡ್ಡ ಸೊಸಿ ಕೈ ಚುರುಕೈತಿ, ಮಾಡ್ತಾಳ ಶಾಣೆ ಅದಾಳ ಅಂತೇನೋ ಹೇಳಿದ್ಲವ. ಹೋಗ್ಲಿ ಬಿಡು, ನಾನು ಇಲ್ಲೇ ಬಂದೇನಲ್ಲ, ಈಗ ನೋಡ್ತೇನೆ ಯಾರು ಚಲೋ ಯಾರು ಕೆಟ್ಟ, ಯಾರು ಹೆಂಗೆ ಕೆಲಸ ಮಾಡ್ತಾರೆ ನನಗೂ ಗೊತ್ತಾಕೈತಲ್ಲ, ಹೌದಿಲ್ಲ? ಹೋಗ್ಲಿ ಬಿಡು. ಅಂದಂಗೆ ನಾಷ್ಟಕ್ಕೆ ಏನು ಮಾಡಕತ್ತೀವ? ಅಲ್ಲ ಆ ರತ್ನಾನಿಗಿನ ನಾ ಎಷ್ಟು ಕೆಲಸ ಮಾಡ್ತೀನಿ, ಆಕಿಗಿಂತ ಚಲೋ ಓದೀನಿ ಶಾಣೆ ಅದೀನಿ, ಆದರೂ ಹಿಂಗೆ ಮಾಡ್ತಾರ ಅತ್ತಿಯವ್ರು. ಅಲ್ಲ ಒಬ್ರ ಕಣ್ಣಿಗೆ ಬೆಣ್ಣೆ ಒಬ್ರ ಕಣ್ಣಿಗೆ ಸುಣ್ಣ ಹಿಂಗೆಲ್ಲ ಹಚ್ಚಬಾರ್ದ್ರಿ ಇವರು. ಯಾಕಂದ್ರೆ ಇಬ್ರು ಸೊಸ್ತ್ಯಾರ ನಡಕ್ಕೆ ಹಿಂಗೆ ಭೇದ ಭಾವ ಮಾಡಬಾರ್ದು. ಹೋಗ್ಲಿ ಬಿಡ, ಅದಕ್ಕೆ ಬೇಜಾರು ಮಾಡ್ಕೊಂತಿ, ಹೋಗ್ಲಿ ಬಿಡ. ಏನಾತ ಅಂದಿದ್ದಾರೆ ಯಾರ ನಿಮ್ಮ ಮತ್ತೆ ಅಲ್ಲನ, ಹೋಗ್ಲಿ ಬಿಡ. ಅತ್ತಿಯವ್ರು ಅಂದಿದ್ದಕ್ಕೆ ಬೇಜಾರಾಗಿದ್ರಿ, ಬೇರೆ ಯಾರ ಮೂರನೇದವ್ರು ಹೊರಗಿನವ್ರು ಅಂದ್ರೆ ನನಗೂ ಇಷ್ಟು ಬೇಜಾರು ಹಾಕಿದ್ದಿಲ್ರಿ. ಅತ್ತಿಯವರು ದಿನ ನಮ್ಮನ್ನು ನೋಡ್ತಿರ್ತಾರ, ನಾವು ಹೆಂಗೆ ಏನು ಎಲ್ಲ ಗೊತ್ತಿರ್ತೈತಿ, ಆದ್ರೂ ಅವ್ರು ಹಿಂಗಂದ್ರೆ ಅಂತ ಬೇಜಾರಾಗಕತ್ತೈತಿ ನೋಡ್ರಿ. ಸರಿ ತೋರಿ, ನಮ್ದು ಒಂಚೂರು ಒಳಗೆ ಕೆಲಸ ಐತೆ, ಬರ್ತೇನೆ. ಮತ್ತೆ ಇಲ್ಲಿ ಕುಂತಿದ್ದು ನೋಡಿದ್ರೆ ಹಿಂಗೆ ಮಾತಾಡ್ಕೊಂತ ಕುಂದಿರ್ತಾಳ ಅಂತ ಮತ್ತೆ ಇದಕ್ಕೂ ಅಂತಾರ. ಶಾಂತ ನೋಡಲ್ಲಿ ಹೆಂಗೆ ನಿನ್ನ ಸಣ್ಣ ಸೊಸಿ ಶಿಟ್ಟು ಮಾಡ್ಕೊಂಡು ಹೋಗಲ್ಲ. ಅಲ್ಲ ನಿಮ್ಮನ್ನು ಚಲೋ ಇರಕ್ಕೆ ನಾ ಬಿಡ್ತೇನೆ, ನಾನು ಹೊಟ್ಟೆಯಾಗ ಬೆಂಕಿ ಉರಿಯಾಕತ್ತೈತಿ ನಿಮ್ಮ ಕುಟುಂಬ ನೋಡಿ. ಏನಿದೆ ಏನೋ ಸಣ್ಣ ಸೊಸಿ ಏನೋ ಒಂಚೂರು ಬೇಜಾರು ಮಾಡ್ಕೊಂಡಂಗಿತ್ತು. ಎಷ್ಟು ಕೇಳಿಸ್ಕೊಳಕ್ಕೆ ಪ್ರಯತ್ನ ಪಟ್ಟರು ಪೂರ ಕೇಳಲೇ ಇಲ್ಲ ನೋಡಿ ನನಗೆ ಮಾತು. ಅದ್ರಾಗ ಈ ಮುದುಕಿ ಏನೋ ಒಂದು ಲಾಸ್ಟಿಗೆ ಅಂದು ಹೋತು, ಚಲೋ ಇರಕ್ಕೆ ಬಿಡಂಗಿಲ್ಲ ಅಂತೇನೋ ಅಂದ್ಲು. ಏನೋ ಮಾಡಾಕತ್ತಿದ್ದು ಮುದುಕಿ, ಪಿಲ್ಯಾನ ಮಾಡೈತಿ ಏನೋ ಇದು. ಹೋಗ್ಲಿ ಬಿಡ, ನೋಡೋಣ ಏನಾಕತ್ತೆ ಅಂತೇಳಿ. ಮೊದಲು ಹೋಗಿ ರತ್ನನ ಕಡೆ ಒಂಚೂರು ಮಾತಾಡಿ ಬದ್ನಿಕಾಯಿ ಅದು ಇಸ್ಕೊಳ್ಳೋಂತಡಿ. ರತ್ನ ಬರ್ರಿ ಗಿರ್ಜಕರ ಬರ್ರಿ. ರತ್ನ, ನಮ್ಮ ಮನ್ಯಾಗ ಒಂದು ಸಣ್ಣ ಪೂಜೆ ಇತ್ವ, ಹೊರಗಿನವ್ರು ಯಾರನ್ನೂ ಕರೆದಿಲ್ವಾ, ಮನ್ಯಾನವ್ರು ಅಷ್ಟೇ, ಮತ್ತು ಹೊರಗಿನವ್ರು ಯಾರಿಗೂ ಹೇಳಿಲ್ಲ. ಅಂದ್ರೆ ನಿನ್ನೆ ಪ್ಯಾಟಿಗೆ ಹೋಗಿದ್ನಿವ, ಬರುಬೇಕಾರೆ ಹಾಳಾದನಂತ ಮರುವಿಗೆ ಎಷ್ಟು ಕಾಲು ಹಚ್ಚಲಿ, ನೆನಪಾಗಬಾರ್ದ ಮುಳುಗಾಯಿ ತರಾಕ ಮರ್ತ ಬಂದ ನೋಡ. ಅದಕ್ಕೆ ಏನು ಮಾಡೋದಪ್ಪ ಅಂತೇಳಿ ಅಲ್ಲಿ ಅಂಗಡಿ ಕಡೆ ಕೇಳಾಕ್ ಹೊಂಟಿದ್ನಿ, ದಾರ್ಯಾಗ ಶಾಂತಕ್ಕೆ ಸಿಕ್ಲೆ. ಅಷ್ಟೊತ್ತಿಗೆ ಮತ್ತೆ ಶಾಂತಕ್ಕ ಅಂದ್ಲು, ಯಾಕೆ ಇಲ್ಲಾಕ್ ಬಂದಿ ಅಂದ್ಲ. ಇಲ್ಲ ಹಿಂಗಿಂಗ ಆತ ಶಾಂತಕ್ಕ ಅಂತಂದೆ. ಅವಾಗ ಹೌದನ, ಹಂಗಾರೆ ನಮ್ಮ ಹಿತ್ತಲಾಗ ಬದ್ನಿಕಾಯಿ ಆಗ್ಯಾವ ನೋಡು, ಅಲ್ಲೇ ಒಂದು 4 ಮುಳುಗಾಯಿ ಹರ್ಕೊ ಹೋಗು ಏನಾತ ಅಂತಂದ್ಲೆ. ಅದಕ್ಕೆ ಬನ್ನಿವ. ಹೌದನ, ಹೇಳೇ ಬಿಟ್ಟಾರನ ಅತ್ತಿಯವ್ರು ಹರ್ಕೊ ಅಂತೇಳಿ. ತಗೋ ಹಂಗಾರ ಗಿರ್ಜಕ್ಕ, ಹೋಗಿ ಹರ್ಕೊ ಹೋಗಂಗಾರ. ಅಷ್ಟೇ ಅಲ್ಲ ಅಂದ್ರೆ ಒಂದು 4 ಬಾಳೆ ಎಲಿ ನಾನು ಎಲ್ಲಾರ ಹೋಗಿ ಹರ್ಕೊಂಬರ್ಬೇಕಂತ ಹಂಗೆ ಮಾತಾಡ್ಕೊಂತ ಅಂದೆ. ಅವ್ರೆ ಅಂದ್ರೆ ನಮ್ಮ ತೋಟದಾಗ ಅದಾವು, ಅಲ್ಲೇ ಹಿಂದೆ ಹಿತ್ತಲಾಗ, ಹೋಗಿ ಹರ್ಕೊ ಹೋಗ ಅಂತಂದ್ರ. ಅದಕ್ಕೆ 4 ಬಾಳೆ ಎಲಿನ ಹರ್ಕೊಂಡಕ್ಕನೆ. ಆಯ್ತಾಯ್ತು. ಅಂದಂಗೆ ರತ್ನ, ಇದು ಮೊನ್ನೆ ಆ ಬಂಗಾರ ಕೊಡೋದೇನೋ ಮಾತಾಡತ್ತಿದ್ರಲ್ಲ ನಿನ್ನೆ, ಏನಾತು? ಇಸ್ಕೊಂಡು ಹೋಗೇ ಬಿಟ್ಲ ನಿಮ್ಮ ನಾದ್ನಿ? ಇಸ್ಕೊಂಡು ಹೋದ್ಲು. ಆಕೆ ಎಲ್ಲಿ ಬಿಡ್ತಾಳೆ, ಹಳೆ ಎಮ್ಮಿ ಹೇಳಿ ಹೋಗಿದ್ದಂಗೆ ಆಕೆ ಒಂದಳತಿ. ಒಮ್ಮೆ ನೋಡಿದ್ಲಂದ್ರೆ ಅದನ್ನ ಗಬಕ್ಕನ ಬಾಯಿ ಹಾಕೊಂಬಿಟ್ಟ ಬಿಡೋದಿಲ್ಲ, ಆಕೆ ಅಂತ ಕೆದಾಳಕಿ. ಛೇ ನೆನೆಸ್ಕೊಂಡ್ರೆ ಬೇಜಾರಾಕೈತ್ವ. ಅಲ್ಲ ಆದರೂ ನೀನು ಕೊಡಬಾರ್ದಾಗಿತ್ತು ಬಿಡು, ಹೌದಿಲ್ಲ? ಹೋಲ್ಬಿಡು, ಮತ್ತೇನು ಮಾಡೋಕ್ಕಾಕೈತಿ? ತೊಗೊಂಡು ಹೋಗ್ಯಾಳ, ಆದಷ್ಟು ಬೇಗ ತಂದು ಕೊಡ್ತಾಳೆ ಇಲ್ಲ ಅಂತೇಳಿ ನೋಡು. ಏನು ತಂದು ಕೊಡ್ಲಿಕ್ಕಂದ್ರೆ ಗಂಡನ ಕೂಡ ಜಗಳ ಮಾಡು, ಬಿಡಾಕ್ ಹೋಗ್ಬೇಡ. ಅಲ್ಲ ಬಂಗಾರ ಅಂದ್ರೆ ಸುಮ್ಮನೆ ಮೊದಲ ನಿನ್ನ ತವ್ರ ಮನೆ ಮಾಡಿಸ್ಕೊಟ್ಟಾರಂತ ಹೇಳ್ತಿ. ನಾ ಬಿಡ್ತೇನೆ, ಏನಾರ ತಂದು ಕೊಡ್ಲಂಗಿರ್ಲಿ, ಅವಾಗೈತಿ. ಹಂಗ ಮಾಡ. ಮತ್ತೆ ಸುಮ್ಮನಿದ್ದೆ ಅಂದ್ರೆ ಮತ್ತೆ ಹೊಳ್ಳ ಬಳ ಅದನ್ನ ಆಟ ಹಚ್ತಾಳಕ್ಕಿ. ಏನು? ಸರಿ ತಗೋರ್ವಾ, ನಾ ಬರ್ತೇನೆ, ನಿನ್ನ ಕೆಲಸ ಆತ. ಏನು ಅಂದಂಗೆ ಏನು ಮಾಡಿದ್ದಿ ನಾಷ್ಟಕ್ಕೆ? ನಾನ್ರಿ ಅದು ಹಸಿ ಮಾಡಿದ್ ನೋಡ್ರಿ ಇವತ್ತು. ಆಲೂಗಡ್ಡಿ ಪಲ್ಯ ಚಟ್ನಿ ಮಾಡಿರ್ಬೇಕಂಗಾರ ಮಸ್ತ್. ಬೆಳಗ್ಗೆ ನಂದು ನಾಷ್ಟ ಬರಬ್ರಿ ಈಗಿಲ್ಲ, ತಡಿ ಕೇಳೋಣ. ಇದು ದಾಸಿ ಮಾಡಿದ್ರ ಆಲೂಗಡ್ಡಿ ಪಲ್ಯ ಚಟ್ನಿ ಬೇಕು ನೋಡೋದಕ್ಕೆ ಅಲ್ಲ. ನೀವು ಅದನ್ನ ಮಾಡ್ತಿರ್ಕಂತತಿ ಅಲ್ಲ? ಆಲೂಗಡ್ಡಿ ಪಲ್ಯ ಚಟ್ನಿನ ಮಾಡಿದ್ದೆ, ಆದ್ರೆ ಖಾಲಿ ಆಗಿಬಿಟ್ಟತ್ ನೋಡ್ರಿ. ಅಂದ್ರೆ ಏನಾತಂದ್ರೆ ಅತ್ತಿಯವರು ನಾಷ್ಟ ಮಾಡಿದ್ರು, ಎಲ್ಲಾರ್ದು ನಾಷ್ಟ ಆಗಿ ಹೋತಲ್ಲ, ಮತ್ತೆ ಉಳಿತೈತೆ ಅಂತೇಳಿ ನಾನು ಜಾಸ್ತಿ ಮಾಡಿದ್ದಿಲ್ಲ ಇವತ್ತು. ಒಂದು ಇಟ್ಟು ಕಡಿಮೆನ ಮಾಡಿದ್ನಿ, ಇನ್ನೂ ಒಂದು ಕಡಿಮೆನ ಬಿತ್ತು. ಪಾಪ ನಿಮಗೆ ಹಾಕಿ ಕೊಡ್ಬೇಕಂದ್ರೆ ಇಲ್ರಿ ಆಲೂಗಡ್ಡಿ ಪಲ್ಯ ಚಟ್ನಿ ಇದ್ದಿದ್ರೆ ನಾನೇನು ಬಿಡ್ರಿ 4 ದಾಸಿ ತಿಂದ ಹೋಗ್ರಿ ಗಿರ್ಜಕ್ಕಾರ ಅಂತಿದ್ದೆ. ಇಲ್ರಿ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿ. ಮತ್ತೆ ಅಲ್ಲ ಇಷ್ಟಕ್ಕೆ ನೀವರ ಯಾಕೆ ಬೇಜಾರು ಮಾಡ್ಕೊಂತೀರಿ ಹೇಳ್ರಿ? ಮನ್ಯಾಗ ನಾಷ್ಟ ಮಾಡೇ ಬಂದಿರ್ತೀರಿ, ಹೌದಿಲ್ರಿ? ಹಂಗೆ ಹೊಳ್ಳ ತಿಂತೀರನ? ನನಗೆ ಗೊತ್ತೈತೆ ಬಿಡ್ರಿಪ್ಪ, ನೀವು ಹಂಗೆ ಮಂದಿ ಮನೆಗೆಲ್ಲ ಏನೂ ಇಸ್ಕೊಂಡು ತಿನ್ನಾರಲ್ಲ ನೀವು. ನಾವಾಗೆ ಬಲವಂತ ಮಾಡಿಕೊಟ್ರು ಇಷ್ಟಪಡೋದಿಲ್ಲ ನೀವು, ಹೌದಿಲ್ರಿ? ಎಲ್ಲ ಬಿತ್ರಿ ಮೆಲ್ಲಕ್ಕೆ ಕೊಡಾಕ್ ಮನಸ್ಸಿಲ್ಲ, ನಾಟಕ ಮಾಡ್ಕೊಂತ ಇಂಥವು ಮಾತಾಡ್ತೀನಿ. ನಾನಾಗೆ ಬೇಡ ಅನ್ನೋ ಹಂಗೆ ಭಾಳ ಐತಿ ನಿನ್ನ ಸೊಕ್ಕ. ಮುರಿತೇನೆ ಅದನ್ನು, ಬಿಡ್ತಾನಂತ ಮಾಡೀನಿ. ಹೌದ್ವಾ ಹೌದು, ನಂದು ನಾಷ್ಟ ಆಗೈತೆ ಬಿಡ. ಇವ ಏನು ಇದು ದ್ವಾಸಿ ಅಂತ ಊಟ ಅಲ್ಲಂತ, ದಾಸರ ಆಟ ಅಲ್ಲಂತ. ಈ ದ್ವಾಸಿ ತಿಂದ್ರೆ ಸಂಜೆ ಮಟ ನೀರು ಕುಡ್ದಿದ್ದೆ. ನನಗೂ ಸೇರೋದಿಲ್ವ ದ್ವಾಸಿ ಅಂದ್ರೆ, ಇಷ್ಟನ ಆಗಂಗಿಲ್ಲ ನನಗೆ. ಬರ್ದಂತ ಹಂಗಾರ ನನ್ನ ಕೆಲಸದವ ಬೆಳ್ಳ ಬಂದ್ಬಿಡ್ತಾಳ. ಹಂಗ ಏನು ಮಾಡಿರಿ ನಾಷ್ಟಕ್ಕೆ ಅಂತೇಳಿ? ಏನಕ್ಕೆ ಮನ್ಯಾಗ ಅಡುಗೆ ಮಾಡ್ಕೊಂಡು ತಿನ್ನೋ ರೂಢಾನ ಇಲ್ಕಂತತಿಕಿಗೆ.
ಅಯ್ಯೋ ಇದು ಎಲ್ಲಿಟ್ಟು ನಾನು ಅರ್ಶಿನ ಪುಡಿ ಡಬ್ಬಿನ ಸಿಗೋವಲ್ತು. ಎಲ್ಲಿ ಹೋತಪ್ಪ ಅಂದಂಗ ಯಾರ್ವಾ ನೀನ? ನಾನ್ರಿ ಗಿರ್ಜಾ ಅಂತೇಳಿ. ಅಂದ್ರೆ ಈ ಮನೆಗೆ ಭಾಳ ಬೇಕಾದಕ್ರಿ ನಾನು. ಒಟ್ಟು ನಾ ದಿನ ಬರ್ತಿರ್ತೇನೆ ಹೋಗ್ತಿರ್ತೇನೆ. ನಾ ಒಂದು ದಿನ ಬರ್ಲಿಕ್ಕಂದ್ರೆ ಇವ್ರ ಮನ್ಯಾಗಿರೋರು ಯಾರೋ ಒಬ್ರು ಹುಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತಾರ್ರಿ. ಒಟ್ಟು ಗಿರ್ಜಾ ಅಂದ್ರೆ ಅಷ್ಟು ಇಷ್ಟ ರೀ ಇವರಿಗೆ. ಈಗ ಬಂದಿದ್ದಿ ಅಂದ್ರೆ ಇದು ರತ್ನ ಹೇಳಿದ್ಲು, ಅಲ್ಲಿ ಹಿತ್ತಲ ಏನೋ ಮುಳಗಾಯಿ ಆಗ್ಯಾವಂತ, ಒಂದು 4 ಮುಳಗಾಯಿ ಹರ್ಕೋ, ಬಾಳಿ ಎಲ್ಲಿ ಹರ್ಕೋ, ಬಾಳಿ ಕಾಯಿ ಹರ್ಕೋ ಅಂತ ಹೇಳಿದ್ಲು. ನಮ್ಮ ಮನೆಗೆ ಬೇಕಾಗಿತ್ತು ರೀ. ನಾ ಕೇಳುತ್ತಲೇ ಆಕಿನ ಹರ್ಕೋ ಅಂದ್ಲ, ಅದಕ್ಕೆ ಹರ್ಕೊಂಡು ಹೋಗಕ್ಕೆ ಬಂದಿದ್ನಿ ರೀ. ರತ್ನಾನ ಹೇಳಿದ್ಲನ? ಹ್ಞೂ ರೀ. ಆತಾತು ಹೋಗಂಗಾರ ಹರ್ಕೋಗು. ಲತಾ ಏನು ಮಾಡಕತ್ತೀಯ? ಯೋ ಏನಿಲ್ಲಮ್ಮ, ಈ ಕಸ ಹೊಡೆದಷ್ಟು ಸ್ವಚ್ಛ ಕಲ್ಲು ಒರೆಸಿ ಹೆಂಗೆ ನಿಂತು ನೋಡ್ರಿ. ಇಷ್ಟೊತ್ತನ ಬಗ್ಗೆ ಒರೆಸಿ ರಗಡಪ್ಪ. ನೆಲ ಒರೆಸು ಕೋಲು ಮುರಿದು ಬಿಟ್ಟೈತ್ರಿ, ಅದಕ್ಕೆ ಅರ್ಬಿಲೆ ಒರೆಸು ಬಾಳೆ ಆಗೈತಿ. ಪಾಪ ಸ್ವಚ್ಛರಿಸಿ ಇವ ತಳ 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 ಅನ್ನಕತ್ತಲ್ಲ ಇವನ್ನೆಲ್ಲ. ಆದರೂ ನೀನು ಪಾಪ ಕಸ ಹೊಡೆದು ಕಲ್ಲು ಒರ್ಸಕತ್ತಿ. ನಿಮ್ಮಕ್ಕ ಮನೆ ಹಿರಿಯತನ ಮಾಡಕತ್ತಾಳ. ಯಾಕ ಏನಾತ್ರಿ? ಏನಿಲ್ಲ ಅಂದ್ರೆ ಏನಾತಂದ್ರೆ ಆಕಿ ಯಾರ ಗಿರ್ಜ್ ಅಂತ ನೋಡಿವ, ಆಕಿ ಬಂದಿದ್ಲ. ಆಕಿಗೆ ಹಿತ್ತಲಾನು ಮುಳಗಾಯಿ ಎಲಿ ಬಾಳಿ ಎಲಿ ಮ್ಯಾಗ ಬಾಳಿಕಾಯಿ ಎಲ್ಲ ಹರ್ಕೋ ಅಂತ ಹೇಳಿದ್ಲವ ಆಕಿಗೆ. ಆಕಿ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಕುಣ್ಕೊಂತ ಹರ್ಕೊಂತ ಹೋದ್ಲವ ಆಕಿ. ಅದಕ್ಕೆ ನಿನಗೊಂದು ಮಾತು ಕೇಳ್ಬೇಕು ಬೇಡ, ಹೇಳಲೇ ಬೇಡ ಅಂತೇಳಿ. ಆಮೇಲೆ ಇಷ್ಟಕ್ಕೂ ಪಾಪ ನೀರಾಕಿ ಬೆಳೆಸಿರ್ತೀರಿ ಇಬ್ರು ಕೂಡ, ಹೌದಿಲ್ಲ? ಏನ್ರಿ ಅಲ್ಲ ಹಿತ್ತಲಂದು ಮುಳಗಾಯಿ ಹರ್ಕೋ ಅಂತ ಹೇಳಿದ್ರ ರತ್ನ? ಅಲ್ಲ ಆ ಮುಳಗಾಯಿ ಗಿಡ ತಂದು ಹಚ್ಚಿದಕ್ಕೆ ನಾನು, ಅದಕ್ಕೆ ನೀರು ಹಾಕಿ ನಾನು ದಿನ ಒಂದಕ್ಕೂ ಅದಕ್ಕೆ ಜಾಪಾನ್ ಜತ್ನ ಮಾಡಕ್ಕೆ ನಾನು. ನನ್ನ ಒಂದು ಮಾತು ಕೇಳಂಗ ನನ್ನ ಗಿಡದಾನ ಮುಳಗಾಯಿನ ಅಕ್ಕಿಗೆ ಹೆಂಗೆ ಹರ್ಕು ಅಂತ ಹೇಳಿದ್ಲಿಕ್ಕೆ ರತ್ನ? ಓ ನೀನು ಅದನ್ನು ತಂದು ಹಚ್ಚಿದ್ದೆ. ಅಯ್ಯಯ್ಯೋ ಪಾಪ ಆ ವಿಚಾರಕ್ಕೆ ಗೊತ್ತೈತೆ ಇಲ್ಲ? ಎಲ್ಲ ಗೊತ್ತೈತೆ ಅಲ್ರಿ, ಎಲ್ಲರಿಗೂ ಎಲ್ಲ ವಿಚಾರನೂ ಗೊತ್ತೈತಿ. ಆದರೂ ಹರ್ಕು ಅಂದ್ಲ. ಅದು ಹೆಂಗೆ ಹರ್ಕೊಂತಾಳೆ ಈಕಿ ಗಿರ್ಜಕ್ಕ, ನಾನು ನೋಡೇ ಬಿಡ್ತೇನೆ ತಡೀರಿ. ಅಡ್ಡಿಲ್ಲ, ಚಲೋ ಬೆಳೆದಾವ. ಮೊನ್ನೆ ಒಂಚೂರು ಹದವಾಗಿ ಮಳೆ ಆಗೈತಿ. ಅಂತ ಏನು ಜೋರೂ ಆಗಿಲ್ಲ, ಅಂತ ಏನು ಕಡಿಮೆನೂ ಆಗಿಲ್ಲ. ಒಳ್ಳೆ ಚಲೋ ಆಗೈತಿ ಮಳೆ ಅಲ್ಲ, ಭೂಮಿ ತಂಪಾಗೈತಿ. ಅದಕ್ಕೆ ನಾನು ಬೆಳಗ್ಗೆ ಬಂದು ನೀರೇನು ಹಾಸ್ಲಿಲ್ವಾ, ಅಷ್ಟೇ ಸಂಜೆಗೆ ಹಾಸಿನಿ ನೀರು. ಯಾಕಂದ್ರೆ ಅದ ಸಂಜೆಗೆ ಮಳೆ ಬಂದಿತ್ತು ಜೋರಾಗಿ, ಒಳ್ಳೆ ಭೂಮಿ ತಂಪಾಗಿತ್ತಲ್ಲ, ಅದಕ್ಕೆ ಅವತ್ತೊಂದಿನ ಬಿಟ್ಟಿದ್ನಿ. ಶಾಂತಕ್ಕ ಏನು ಮಾಡತ್ತೀವ? ಆರಾಮದೇನೆ? ಓ ಪರಕ ಬಾರ, ಆರಾಮದನಿ? ಏನು ಭಾಳ ದಿನ ಅಥವಾ ಖಂಡೇ ಇಲ್ಲ ನೀನು. ಇಲ್ಲಿ ಬಿಡ ಶಾಂತಕ್ಕ, ಮನ್ಯಾಗ ಭಾಳ ಕೆಲಸ ಇತ್ತು ಬಿಡ ಇವ, ಬರಾಕಾಗ್ಲಿಲ್ಲ. ಹೊಲಕ್ಕೆ ಬರ್ಬೇಕು, ಮನ್ಯಾಗೂ ಕೆಲಸ, ಎಲ್ಲ ಕಡೆ ಹೆಂಗೆ ಮಾಡೋದು ಬಿಡ ಇವ. ಅದಕ್ಕೆ ನಿಮ್ಮ ಮನೆ ಕಡೆ ಬರಾಕಾಗಿಲ್ಲ ನನಗಂತರು. ಬರ್ದಂತೂ ಟೈಮ್ ಸಿಕ್ತಂದ್ರೆ ನಾಳೆ ಅದು ಬರ್ತೇನೆ. ಬಾ ಮತ್ತೆ ಮಧ್ಯಾಹ್ನ. ನಾನೇನೋ ಇವತ್ತು ಈ ಕಡೆ ಬಂದನಿ, ಇಲ್ಲಿ ಕದ್ರೆ ಎಲ್ಲಿ ನನಗೆ ನೀಗ ಮಕಬೇಟಿನ ಆಗುಂಗಿಲ್ಲ ಅಂತಂದು. ಶಾಂತಕ್ಕ ನಿಮ್ಮ ಮನೆಗೆ ನಿಮ್ಮ ಅಕ್ಕ ಬಂದಾಳಂತಲ್ಲ, ನನಗೂ ಗೊತ್ತಿದ್ದಿಲ್ವ. ಆಗಲೇ ಬಸ್ ಸ್ಟ್ಯಾಂಡ್ನಾಗ ಯಾರು ಅನ್ನಾಕತ್ತಿದ್ರು. ಅಂದ್ರೆ ಏನೋ ನಿನ್ನ ಸಂಜೆಗೆ ನಿಮ್ಮ ಮನೆ ಕಡೆ ಬರೋದು ನೋಡಿದ್ರಂತ, ಹಂಗೆ ಮಾತಾಡ್ಕೊಂತ ವಿಚಾರ ಬಂತ್ವ. ಹೌದೇ, ನೀನು ಸಂಜೆಗೆ ಬಂದಾರ. ಅಲ್ಲ ಶಾಂತಕ್ಕ, ಹಿಂಗೆ ಹೇಳ್ತಾನಂತ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಕ್ಕ ಆದ್ರೂ ಸುಮ್ಮನೆ ಇರಂಗಿಲ್ಲಲ್ಲ ಒಂಚೂರು. ಏನಾರ ಒಂದು ಹೇಳೋದು ಕೇಳೋದು ಭಾಳ, ಒಟ್ಟು ಚಾಡ ಹೇಳೋದು ಸ್ವಲ್ಪ ಜಾಸ್ತಿ. ನೋಡಿ ನೀನು ಹಿಂಗೆ ಕಣ್ಣು ಕಾಣ್ದಂಗೆ ಹೊಲಕ್ಕೆ ಬಂದೆ ಅಂದ್ರೆ ಮತ್ತೆ ಅಲ್ಲಿ ಮನ್ಯಾಗ ಏನು ಆಗಾಕತ್ತೈತಿ ಏನು ಬಿಡಾಕತ್ತೈತಿ ನೋಡೋರು ಯಾರು, ಹೌದಿಲ್ಲ? ನೀ ಆದಷ್ಟು ನಿಮ್ಮ ಅಕ್ಕ ಒಂಚೂರು ಊರಿಗೆ ಹೋಗೋ ಮಟ್ಟ ಹೊಲಕ್ಕೆ ಬರಕ್ಕೆ ಹೋಗ್ಬೇಡ ಅಂತೇನೆ ನಾನು ಅದನ್ನ ಹೇಳಿದ್ನಿ ರೀ ಪರಕಾರ ಈಕಿಗೆ. ಎಲ್ಲಿ ಕೇಳ್ತಾಳಿಕಿ ನನ್ನ ಮಾತನ್ನ? ಅವ್ರ ಅಕ್ಕಗೆ ಕರೆಸ್ಬೇಡ ಅಂತ ಹೇಳಿದೆ ನಾನು. ಆದರೂ ಬಾ ಅಂತಂದ್ಲು, ಬಂದ್ರವ್ರು. ಈಗ ಇಲ್ಲಿ ಕಣ್ಣು ಕಾಣದಂಗೆ ಇತ್ತಾಗ ಬಂದಾಳ, ಅಲ್ಲಿ ಮನ್ಯಾಗ ಏನು ರಾಡಿ ಆಗಕತ್ತೈತಿ ಗೊತ್ತಿಲ್ಲ ಒಟ್ಟು. ನನಗೂ ಗೊತ್ತು. ಇವತ್ತು ಬೆಳಗ್ಗೆ ನನ್ನ ಕಡೆ ಏನೋ ಒಂಚೂರು ಹಂಗೆ ಸ್ಕೆಚ್ ಹಾಕಿದ್ಲು, ಏನೇನ ಸ್ವಸ್ಥರ ಬಗ್ಗೆ ಹೇಳಾಕತ್ಲ. ನಾನು ಕುಂತು ಮಾತಾಡಕ್ಕೆ ಹೋಗ್ಲಿಲ್ವಾ, ಬಂದ್ಬಿಟ್ನಿ ಕಡೆ. ಅಲ್ಲಿ ಮನ್ಯಾಗ ಏನಾಕತ್ತೆ ಅನ್ನೋದು ನಾನು ವಿಚಾರ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ನಿ. ಹೋಗ್ಬೇಕಾಗಿತ್ವ ಮನೆ ಕಡೆ. ಮತ್ತು ನೀ ಈಗ ಅಂದಿಂದ ನನಗೊಂದು ನಮ್ಮನೆ ಪುಕ್ಕ ಹತ್ತಾಕತ್ತೆ. ಎಂಥ ಚಲೋ ಅದಾವೆ ಎರಡು ಒಂದಕ್ಕೊಂದು. ಏನೋ ಒಂಚೂರು ಒಳಗಿದ್ರು ಒಳಗಿರ್ತೈತಿವ, ಹೊರಗೆ ಏನು ಜಗಳ ಪಗಳ ಒಂದಿನ ಮಾಡಿಲ್ಲ ಅವರು. ಚಲೋ ಅದಾವೆ ಎರಡು ಸ್ವಸ್ಥ್ಯಾರ. ಮತ್ತು ಈಕಿ ಎಲ್ಲಿ ಏನು ಹೋಗುದ್ರಾಗ ಏನು ಹಚ್ಚಿಡ್ತಾಳ ಗೊತ್ತಿರ್ಲಿಕ್ಕೆ. ಮೊದಲು ಮನೆ ಕಡೆ ಹೋಗ್ಬೇಕು ನೀ ಅಂದಿದ್ದು ಚಲೋ ಆತ್ ಪರಕ. ನಾ ಏನು ಹೋಗ್ತೀನಿ ಮನೆ ಕಡೆ ಏನು. ಹಂಗೆ ಇನ್ನೂ ಭಾಳ ಅದಾವ ಮಾತಾಡುವ. ನಿಮ್ಮ ಮನೆ ಕಡೆ ನಾನು ನಾಳೆ ಸಂಜೆಗೆ ಬರ್ತೇನೆ ಏನು. ಆತು ತಗೋರು, ಹಂಗಾರೆ ನಾ ಹೋಗ್ಕಂತು. ಚಲೋ ಇದ್ದವ್ರನ್ನ ಹಾಳು ಮಾಡೋರು ಬಲೆ ಮಂದಿ. ನೋಡಿದ್ರಲ್ಲ ಈ ವಿಡಿಯೋ ಮುಂದುವರಿತೈತಿ ಹಂಗೆ ಈ ಚಾನಲ್ ಯಾರೋ ಹೊಸದಾಗಿ ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೋ ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನ ಮಾತು ಕೇಳೋದಂತೆ ಫೋನ್ ಕಟ್ ಮಾಡಿಲ್ಲ? ಹಚ್ ಫೋನ್ ಹಚ್ಚಿ ಮ್ಯಾಚ್ ನೀನು ಹಚ್ಚ. ಅಲ್ರಿ ಅಲ್ಲಿ ಯಾರು ಅದಾರ ಏನು, ಅದಕ್ಕೆ ಒಂದು 5 ನಿಮಿಷ ಬಿಟ್ಟು ಹಚ್ತೇನೆ ತಡ್ರಿ. 5 ನಿಮಿಷ ಬಿಟ್ಟು ಬೇಕಾಗಿಲ್ಲ, ಎಷ್ಟೊತ್ತು ಬಿಟ್ಟು ಬೇಕಾಗಿಲ್ಲ, ಹಚ್ಚ ಬಿಡಿ ಈಗ ಫೋನ್ ಇಂದ. ಹಚ್ಚಿಗೆ ನೀನು ಇಲ್ಲ ತೊಂಬ ಇಲ್ಲ, ನಾನು ಹಚ್ತೇನೆ ತೊಂಬ ಇಲ್ಲಿ ಫೋನ್ ಕೊಡಿಲ್ಲ. ಹಚ್ತೇನೆ ತಡ್ರಿ. ಅದು ಏನೋ ಅಂತಾರಲ್ಲ ಜಾಸ್ತಿ ಹೊರಗೆ ಕೇಳೋದು, ಅದನ್ನ ಬಟನ್ ಹತ್ತಕ್ತಾನೆ ಅಂದ್ರೆ ಎಲ್ಲಾರ್ಗಿ ಕೇಳ್ತೈತಿ. ಸ್ಪೀಕರ್ ಆನ್ ಮಾಡು. ಹಲೋ ಹಲೋ ಬೇ, ಹೇಳ್ಬೇ. ಆಗಲೇ ಮಾತ ಕೇಳಲಿಲ್ವೇ? ಮಗಳ
ಈಗ ನಾನು ಮಾತಾಡಕತ್ತಿರೋದು ಅಂದಂಗ ಅದ ಆಗಲ್ಲೇ ನಿಮ್ಮವ್ ಏನೋ ಹೇಳಿದ್ಲು ಮಾತು ಕೇಳಲಿಲ್ಲ ಅಂತ ಅಂದಿವ ನೀನು. ಆರಾಮದೇನಪ್ಪ? ಹಾ ನಾ ಆರಾಮದೇನ್ವಾ. ಅಂದಂಗ ಒಂಚೂರು ಪಾಪ ರತ್ನ ಎಲ್ಲೇ ಅವ್ರ ಗೆಳತಿ ಮದುವೆಗೆ ಹೋಗ್ಬೇಕಾಗಿತ್ತಂತವಾ, ಅದು ಕೊಟ್ಟು ಬಂಗಾರ ತಂದು ಕೊಟ್ಟಿದ್ದೆ ಅಂದ್ರೆ ಹಾಕ್ಕೊಂಡೋಗಿ ಬರ್ತಿದ್ಲ. ಅಪ್ಪ ತಂದು ಕೊಡ್ತೀನಿ. ಅಂದ್ರೆ ಈಗ ನಾ ಏನು ಊರಿಗೆ ಬರಂಗಿಲ್ಪ, ಅಂದ್ರೆ ಅವ್ರದ್ದು ಏನೋ ಕೆಲಸ ಐತಂತ ಹೊರಗೆ ಹೋಗ್ಯಾರ, ನಾನು ಮನ್ಯಾಗ ಒಬ್ಬಕ್ಕೆ ಅದೀನಿ, ಅದಕ್ಕೆ ನಾನು ಬಂದಾಗ ತೊಗೊಂಬರ್ತೀನಿ ತೋಪ. ಅದವ ಯಾವಾಗ ಬರ್ತಿ? ಅಯ್ಯಪ್ಪ ಒಂದ್ ವಾರಪ್ಪ. ಒಂದು ವಾರ? ಯವ್ವ ಆಕಿ ಇನ್ನೊಂದು 2 ದಿನ ಆಕಿ ಗೆಳತಿ ಮದ್ವಿಗೆ ಹೋಗ್ಬೇಕಂತ, ಅದಕ್ಕೆ ಅಷ್ಟ್ರಾಗ ತಂದು ಕೊಟ್ರೆ ಭಾಳ ಚಲೋ ಆಗ್ಬಿಡ್ತಿತ್ತು. ಅಯ್ಯಪ್ಪ ಬರೋರು ಯಾರಿಲ್ಪ ಈಗ ಅಲ್ಲಿಗೆ? ಹೌದನ? ಏನು ದೂರ ಬರೋದಾರೆಲ್ಲ ಏನಲ್ಲ, ಆತ್ ಬಿಡ, ನಾನ ಬರ್ತಂತ ಸಂಜಿಕ್ ಕೊಟ್ಬಿಡ ನನ್ನ ಕೈಯಾಗ. ಅಯ್ಯಪ್ಪ ನೀನೇ ಬರ್ತೀಯಾ? ಅಂದ್ರೆ ನಾವು ಸಂಜಿಕೆಲ್ಲ ಹೊರಗೆ ಹೊಂಟಿದ್ವಿಪ್ಪ, ಅದಕ್ಕೆ ಸಂಜಿಕ್ ಮನ್ಯಾಗ ಇರಂಗಿಲ್ಪ ನಾವು. ಸಂಜಿಕ್ ಮನ್ಯಾಗ ಇರಂಗಿಲ್ಲ? ಹಂಗಾರೆ ಎಲ್ಲಿ ಹೋಗಿರಿ? ನಾಳೆ ಇರ್ತೀರನ ಬೆಳಗ್ಗೆ? ಇಲ್ಲಪ್ಪ ನಾಳೆ ಇರಂಗಿಲ್ಲ, ನಾವು ಬರಾಕ 4 ದಿನ ಆಕತಿಪ್ಪ. ಅಂದ್ರೆ ಇವ್ರ ಗಂಡ ಮನೆ ಕಡೆ ಏನೋ ಒಂದು ರಿಲೇಷನ್ ಕಡೆ ಏನೋ ಒಂದು ಫಂಕ್ಷನ್ ಐತಂತ, ಅಲ್ಲಿ ಹೊಂಟೇವಪ್ಪ, ವಸ್ತಿ ಇರ್ತೀವಿ, 4 ದಿನ ಆಕತಿಪ್ಪ ಬರಾಕ. ಹಂಗಾರೆ ಎಷ್ಟೊತ್ತಿಗೆ ಬಿಡ್ತೀರಿ ಇಲ್ಲಿಂದ? ನಾವು ಇನ್ನೊಂದು 2 ತಾಸಪ್ಪ ಹೋಗಿ ಬಿಡ್ತೀವಿ ಈಗ. 2 ತಾಸು ಹೋದಿಲ್ಲ? ಈಗ ಸದ್ದೆ ಬಿಡ್ತಾನೆ ನೋಡು ಊರು. ಇನ್ನೊಂದು ತಾಸ್ನ್ಯಾಗ ಅಂದ್ರೆ ನಿಮ್ಮ ಮನ್ಯಾಗ ಇರ್ತಾನೆ, ಪಟ್ಟನ್ ಕೊಟ್ಬಿಡು, ಆಮೇಲೆ ನೀವು ಊರಿಗೆ ಹೋಗ್ಬಿಡ್ರಿ. ಇಲ್ಲಪ್ಪ ಈಗೇನ್ ಬರಾಕ ಹೋಗ್ಬೇಡ. ಅಂದ್ರೆ ಯಪ್ಪ ಇದು ಏನದು ಯಪ್ಪ ಈಗೇನ್ ಬರಾಕ ಹೋಗ್ಬೇಡಪ್ಪ. ನೀ ಕರೆ ಹೇಳ ನನಗ, ಬಂಗಾರ ಎಲ್ಲೈತಿ, ಏನ್ ಮಾಡಾಕತ್ತಿ, ಏನ್ ಆಗೇತದ, ಯಾಕೆ ತಂದು ಕೊಡುವಲ್ಲಿ, ನಾ ಬರ್ತೇನಂದ್ರೆ ಯಾಕೆ ಬೇಡ ಅನ್ನಕತ್ತಿ, ನನಗ್ ಕರೆ ಹೇಳ ನೀನ. ಅಪ್ಪ ಮೊನ್ನೆ ನಮ್ಮ ಮನೆಯವ್ರದ್ದು ಅಂಗಡಿ ಲಾಸ್ ಆಗಿತ್ತಪ್ಪ, ಅದಕ್ಕೆ ಸಾಲಗಾರರು ಅವರಿಗೆ ಹೋದಲ್ ಬಂದಲ್ಲೆಲ್ಲ ತೊಂದರೆ ಕೊಡಾತಿದ್ರಂತ. ಅದಕ್ಕೆ ಅವರು ಏನ್ ಮಾಡೋದು ಅಂತ ಗೊತ್ತಾಗ್ಲಾರ್ದ ತಲೆ ಮೇಲೆ ಕೈ ಹೊಚ್ಕೊಂಡು ನಿಂತಿದ್ರ. ಅವ್ರ ಅಂದಿದ್ದೆ, ನಿಮ್ಮ ಅಣ್ಣನ ಇಂತಾರು ಬಂಗಾರ ಇಸ್ಕೊಂಬ, ಒತ್ತಿ ಇಟ್ಟು ಸದ್ದೆ ಅವ್ರಿಗೆ ರೊಕ್ಕ ಕೊಡುನು, ಆಮ್ಯಾಗ ಬಿಡಿಸ್ಕೊಟ್ರ ಅಂತಂದ್ರು. ಅದಕ್ಕೆ ನಾನು ಬಂಗಾರ ಇಸ್ಕೊಂಬಂದಿಲ್, ಒತ್ತಿ ಇಟ್ಟು ರೊಕ್ಕ ಕೊಟ್ಬಿಟ್ನಪ್ಪ. ಅಲ್ಲ ಏನ್ ಅಂಗಡಿ ಮಾಡಿದ್ದ ನಿನ್ ಗಂಡ? ಏನ್ ಒಂದು ಗೊತ್ತಿಲ್ಲ, ಲಾಸ್ ಆಗಿದ್ ಗೊತ್ತಿಲ್ಲ, ಅಂಗಡಿ ಮಾಡಿದ್ ಗೊತ್ತಿಲ್ಲ, ಏನಂತ ಹೇಳಾಕತ್ತೀರ ನೀವು ಗಂಡ ಹೆಂಡತಿ ಕೂಡಿ? ಅಲ್ಲ ಹಂಗೂ ಒಂದು ವೇಳೆ ಒತ್ತಿ ಇಡುದಾಗಿತ್ತಂದ್ರೆ ನಿಂದ ಒತ್ತಿ ಇಡಬೇಕಿತ್ತು, ತಾಳಿ ಚೇನು ನೀವು ಕಿವ್ಯಾನೆಲ್ಲ ಇದ್ವಲ್ಲ, ಅದನ್ನ ಬಿಟ್ಟು ನನ್ನ ಸೊಸ್ತ್ಯಾರು ಒಯ್ದು ಒತ್ತಿ ಇಡುವಂತದ್ದು ಏನಿತ್ವ ನಿನಗ? ಇಲ್ಲ ಇಂತಾಗೈತಿ, ಹಿಂಗಿಂಗ್ ಬೇಕು ನನಗೆ ರೊಕ್ಕ ಅಂತ ಬಾಯಿ ಬಿಟ್ಟು ಹೇಳಿ ಒಯ್ಬೇಕಿತ್ತು ನೀನು. ಇಲ್ವೇ ಯವ್ವ, ನಂದು ತಾಳಿ ಚೇನು ಬಂಗಾರದ್ದೇನಲ್ಲ, ನಂದು ಪಾಸಿದ ಅದು, ನಂದು ಒತ್ತಿ ಇಟ್ಟು ಯಾವುದೋ ಕಾಲ ಆಗೈತಿ, ಇನ್ನ ಮಟ್ಟ ಬಿಡಿಸಿಲ್ಲ. ನಿಂದು ಉಂಗ್ರ ತಗೊಂಡು ಬಂದಿದ್ನಲ್ಲ, ಅವನು ಒತ್ತಿ ಇಟ್ಟು ಯಾವುದೋ ಕಾಲ ಆತು, ಇನ್ನ ಮಟ್ಟ ಬಿಡಿಸಿಲ್ವೇ. ಹಂಗಾಗಿ ನನ್ನ ಕಡೆ ಯಾವ ಬಂಗಾರ ಇದ್ದಿದ್ದಿಲ್ಲ, ಈಗ ಸದ್ಯ ನನಗೆ ಬೇಕಾಗಿತ್ತು, ಅದಕ್ಕೆ ಇಬ್ರು ಸಸ್ತ್ಯಾರು ಬಂಗಾರ ತಗೊಂಡು ಬಂದಿವೆ. ಅಲ್ಲ ಎಷ್ಟು ಧೈರ್ಯ ನಿಮಗ? ನಮ್ಮ ಮನಿ ಬಂಗಾರ ತಗೊಂಡು ಹೋಗಿ ಒತ್ತಿ ಇಟ್ಟು ನಿಮ್ಮ ಸಾಲ ಹರ್ಕೊಂತೀರಂದ್ರ ನೀವು ಅಷ್ಟು ಗಂಡ ಸಾಲ ನಾವ ದುಡ್ದು ಸಾಲ ಹರಿಬೇಕು. ಅದನ್ನ ಬಿಟ್ಟು ಹೆಣ್ಮಕ್ಳ ಬಂಗಾರ ತಗೊಂಡು ಹೋಗಿ ಒತ್ತಿ ಇಡುದು ಮಾರುದು ಇದು ಚಲೋ ಅಲ್ಲ. ಏ ಗೀತಾ, ನೀನೇನ ಓದಿ ಬರ್ದಿ, ನೀನು ಬುದ್ಧಿ ಐತಿಲ್ಲ ತಲೆಯಾಗ ನಿನಗ? ಏನು ಅಂಗಡಿ ಮಾಡಿದ್ದ, ಏನು ಮಾಡಿದ್ದ, ಯಾಕೆ ಲಾಸ್ ಆತು ಎಲ್ಲಾ ವಿಚಾರ್ಸಕ್ ಬರ್ತತೇನೆ ಇಲ್ಲ ನಿನಗ? ಬರ್ತಂತಡಿ, ಇವತ್ತ ಬರ್ತಾನೆ. ಏನದ ಏನಂತ ಯಾಕೆ ಒತ್ತಿ ಇಟ್ಟಾನ ನನಗೊಂದು ಮಾತು ಹೇಳಲಾರ್ದ ನಮ್ಮ ಬಂಗಾರ ತೊಗೊಂಡೋಗಿ ಅಂತೇಳಿ ಕೇಳ್ತಾನೆ ಇವತ್ತು. ಇಲ್ಲ ಸರಳ ನಮ್ಮ ಬಂಗಾರ ನಮಗೆ ಬಿಡಿಸ್ಕೊಡೋಣ, ನಮ್ಗೆ ಅದೇನು ಮಾಡ್ಕೊಂತಾನೆ ನಮ್ಗೆ ಗೊತ್ತಿಲ್ಲ. ಅಲ್ಲಪ್ಪ ಕಷ್ಟದಾಗ ನೀವ ಹಿಂಗ್ ಮಾಡಿದ್ರೆ ಹೊರಗಿನವ್ರು ಯಾಕೆ ಕೇಳ್ತಾರ? ಅಲ್ಲ ನೀವು ಹಿಂಗ್ ಮಾಡಿದ್ರೆ ಎಲ್ಲಿಂದ ತರ್ಲಿಕ್ಕೆ ರೊಕ್ಕ? ನಾನು ಹೆಂಗಪ್ಪ ಬಿಡಿಸ್ಲಿ? ಹೆಂಗೆಪ್ಪ ಬಿಡಿಸ್ಲಿ ಅಂದ್ರ ಅಲ್ಲ ಒತ್ತಿ ಇಡ್ಬೇಕಾರೆ ಗೊತ್ತಾಗ್ಲಿಲ್ಲನ? ಅವ್ರಿಗೆ 4 ದಿನ ಬಿಟ್ಟು ತಂದು ಕೊಡ್ತಾನೆ ಅಂತ ಹೇಳೇನಿ, ಮತ್ತು ಅವ್ರು 4 ದಿನ ಆಗಿಂತ ಕೇಳ್ತಾರ, ಅವಾಗ ಏನು ಹೇಳ್ಬೇಕು ಅನ್ನೋದು ಯೋಚನೆ ಇಲ್ದಂಗೆ ಒತ್ತಿ ಇಟ್ರಿ ನೀವು. ಅದೆಲ್ಲ ನನಗೆ ಗೊತ್ತಿಲ್ವಾ? ನಿನ್ನ ಕೂಟ ಮಾತಾಡಕ್ಕೆ ಆಗಂಗಿಲ್ಲ ನನಗೆ. ನಿನ್ನ ಗಂಡ 108ಕ್ಕೆ ಸಾಲ ಮಾಡ್ಕೊಂಡಿರ್ಬೋದು, ಅದೆಲ್ಲ ನಮಗೆ ಗೊತ್ತಿಲ್ಲ. ನೀವು ಸಾಲ ಮಾಡ್ಬೇಕಾರು ನಮ್ಮನ್ನು ಕೇಳಿಲ್ಲ, ಅಂಗಡಿ ಮಾಡಿದ್ದಂತೂ ನಮಗೆ ಗೊತ್ತೇ ಇಲ್ಲ ವಿಚಾರ. ನಮಗೆ ನಮ್ಮ ಬಂಗಾರ ಬೇಕು. ಇದು ಒಂದು ವಿಚಾರದ ಸಲುವಾಗಿ ನಮ್ಮ ಮನ್ಯಾಗ ಜಗಳ ಆಗಾಕತ್ರ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ. ಮತ್ತು ಹೇಳಾಕತ್ತೇನೆ, ನಿನಗೆ ಅಷ್ಟು ಕಷ್ಟ ಇತ್ತಂದ್ರೆ ನನಗೆ ಬಂದು ಹೇಳ್ಕೊಬೇಕಿತ್ತು, ಯಪ್ಪ ನನಗೆ ಹಿಂಗಾಗೈತಿ ಅಂತೇಳಿ. ನನ್ನ ಕೈಲಾದ್ರೆ ನಾ ಹೆಲ್ಪ್ ಮಾಡ್ತಿದ್ದೆ ನಿನಗೇನಾರ. ಅದನ್ನು ಬಿಟ್ಟು ಇಂಥ ಕೆಲಸ ಯಾಕೆ ಮಾಡಿ ನೀನು? ನೀವು ಹಿಂಗ್ ಮಾಡಿದ್ರೆ ನಾ ಏನ್ ಮಾಡ್ಲಿ? ಕೆರಿಯರ ಬಾವಿಯನ್ನ ನೋಡ್ಕೊಂತೇನೆ ಬಿಡ್ರಿ. ನಾನು ಕಟ್ಟ ಮಾಡಿದ್ಲ ರೀ ಏಕಿ. ಅಕ್ಕಿಗಲ್ಲ, ಮೊದಲು ನಿನಗೆ ತಗೋಬೇಕು. ನಿನಗೆ ಹೇಳಿದ್ನೇ ಇಲ್ಲ ಕೊಡಬೇಡ ಅಂತೇಳಿ. ನೋಡಿ ಎಂಥ ಕೆಲಸ ಮಾಡಿಟ್ಟಾಳಕ್ಕಿ. ಅತ್ತಿಯವ್ರ, ನಾಳೆ ನನಗೆ ಗೆಳತಿಯರ ಮುಂದೆ ಮರ್ಯಾದೆ ಹೋಗತ್ರಿ. ನಾ ಮತ್ತೇನು ಫಂಕ್ಷನ್ಗೆ ಹೋಗ್ಬಾರ್ದನ್ರಿ? ಆಯ್ತು ಬಿಡ್ರಿ, ನಾ ಯಾವ ಮದುವೆಗೂ ಹೋಗಂಗಿಲ್ಲ. ಏ ರತ್ನ, ಹೋಗೇ ಬಿಡುತ್ತೆ ನೋಡಿ ಹುಡುಗಿ.
ಅತ್ತಿಯರ ನಾನು ಕಷ್ಟದ ದುಡ್ದು ಮಾಡಿಸ್ಕೊಂಡಿದ್ ಬಳಿರಿ ಅವು ಮತ್ತೆ ನನಗ್ ಬೇಡನ್ರಿ. ಲತಾ ಒಂದಿಟ್ ನಿಂದ್ರವ ನೀನರ ಹೋಗೇ ಬಿಟ್ಲಿಕ್ಕಿನ ಹಂಗ ಆಗ್ಬೇಕು, ಇನ್ನೂ ದೊಡ್ಡದಾಗ್ಬೇಕಿದೆ. ನಾ ಅನ್ಕೊಂಡಿದ್ದಕ್ಕಿಂತ ಒಂದು ಕೈ ಜಾಸ್ತಿನ ಆಗೈತಿ. ನನಗೆ ಬೇಕಾಗಿದ್ದ ಆಗೈತಿ. ಏನಾತ? ಯಾಕೆ ಅಳಾಕತ್ತಿ? ಯಾಕೆ ಅಳಾಕತ್ತಿ ಅಂದ್ರ ನಮ್ಮಪ್ಪ ಫೋನ್ ಹಚ್ಚಿದ್ದ ಬಂಗಾರ ತಂದು ಕೊಡುವ ಅಂತೇಳಿ. ಇವತ್ತು ಎಷ್ಟು ಮರ್ಯಾದೆ ಹೋತ್ ಗೊತ್ತ ನಂದು. ಒತ್ತಿ ಇಟ್ಟಾರ ಅಂತ ಹೇಳಕ್ ನನಗೆ ಎಷ್ಟು ಸುಮಾರು ಆತ. ಅದಕ್ಕೆ ಏನ್ ಮಾಡಕೈತಿ ಈಗ? ಏನು ಒತ್ತಿ ಇಟ್ಟಾಗೈತಿ, ಬಿಡಿಸ್ಕೊಡ್ತಾರಂತ ಹೇಳು. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡ್ದ ಬಿಡಿಸ್ಕೊಡೋಣ ಚಿನ್ನ. ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದವಾ. ಥೂ, ನಿಮ್ದೆಂತ ನಾಚಿಗೇಡಿ ಜಲ್ಮಾರಿ. ಅಲ್ಲ, ಇಷ್ಟೊಂದು ತೊಂದರೆ ಆಗಾಕತ್ತೈತಿ, ಎಲ್ಲ ಆಗಾಕತ್ರು ನಿಮಗೆ ಕುಡಿದ್ ಮಾತ್ರ ಬಿಡ್ಬೇಡ್ರಿ ನೀವು. ಅಲ್ರಿ, ನಮ್ಮವ್ವ ನಮ್ಮಪ್ಪ ಬಂಗಾರ ಕೇಳಿದ್ರು, ನಾ ಈಗ ಏನ್ ಮಾಡ್ಲಿ? ಬಿಡಿಸ್ಕೊಡಕ್ಕೆ ನಮ್ಮ ಕಡೆ ರೊಕ್ಕ ಐತೆ? ಅದನ್ನ ನೀ ತರಬೇಕಾರೆ ಯೋಚನೆ ಮಾಡ್ಬೇಕಿತ್ತು. ಹಂಗ ಕೊಟ್ರಂತ ತಗೊಂಡ್ ಬಂದ್ಬಿಟ್ಟಿ ಬಂಗಾರನ. ಈಗ ನನ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಅಲ್ಲ, ಏನ್ ನಾನೇನ್ ನನ್ನ ಕಷ್ಟಕ್ಕೆ ತಗೊಂಡ್ ಬಂದೆ? ಇಷ್ಟಕ್ಕೂ ಬಂಗಾರ ನೀವೆಲ್ಲ ತಗೊಂಡ್ ಬಾ ಅಂತ ಹೇಳಿದ್ದೆ. ನೀವು ಹೇಳಿದ್ದಲ್ಲ ನಾ ಮುಂದ್ಕತ ಹೋಗಿದ್ದು ತಳಕ. ನೀವೇನ್ರಿ ಈಗ ನನ್ನ ಮ್ಯಾಗ ಹಾಕಾಕತ್ತಿರಲ್ಲ? ಹೌದಾ, ಬಿಡು ಹೋಗ್ಲಿ, ಬಿಡಿಸ್ಕೊಡ್ತೀವಿ. ಫೋನ್ ಹಚ್ಚಿದ್ರೆ ಇನ್ನೊಮ್ಮೆ ಎಬ್ಸಕ್ಕ ಹೋಗ್ಬೇಡ ರೀ. ಬಂಗಾರನ ನಿಮ್ ಕೈಯಾಗ ಕೊಟ್ಟೆ. ಏನ್ ಮಾಡಿದಿರ್ರಿ ಅದನ್ನ? ಬಂಗಾರನ ಒತ್ತಿ ಇಟ್ಟೆ ಅಂತ ಹೇಳಿದ್ರಿ. ಸಾಲ್ಗಾರ್ ಬಂದಿದ್ರು, ಕಾಟ ಕೊಡಾತಿದ್ರು ಅಂತ ಹೇಳಿದ್ರಿ. ನನಗ್ ಮಾತ್ರ ಯಾರು ಕಣ್ಣಿಗೆ ಬಿದ್ದಿಲ್ಲ. ಅಲ್ಲ, ಆ ಬಂಗಾರನೂ ತರ್ತಿದ್ದಂಗ ನೀವ ಇಸ್ಕೊಂಡು ಹೋದ್ರಿ. ಎಲ್ಲಿಟ್ರಿ? ಏನಾತು? ಎಷ್ಟಕ್ಕಿಟ್ಟು ಬಂದಿರಿ? ಯಾವ ಬ್ಯಾಂಕ್ನಾಗ ಇಟ್ಟು ಬಂದಿರಿ? ಏನೂ ಹೇಳಿಲ್ಲಲ್ರಿ. ಅದೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಏನ್ ಬಿಡಿಸ್ಕೊಂಬರ್ತೀಯ ಹೋಗಿ? ಇಲ್ಲ ಹೌದಿಲ್ಲ, ಬಿಡಿಸ್ಕೊಂಡು ಏನ್ ಬರುದಿಲ್ಲ. ಬಿಡು ಹೋಗ್ಲಿ, ರೊಕ್ಕಿದ್ದಾಗ ನಾನಾ ತಂದು ಕೊಡ್ದಾನೆ. ಥೂ, ನಿಮ್ಮ ಮಾನ ಮರ್ಯಾದೆ ಏನಾರ ಇದ್ರೆ ಹಿಂಗ್ ಮಾತಾಡ್ತಿದ್ರೆ ನೀವು. ಇಲ್ಲೋಡ್ರಿ, ಆ ಬಂಗಾರನ ಎಲ್ಲಿಟ್ರಿ? ನನಗ ನನಗ ಹೊಳ್ಳೊಳ್ಳು ಮಾತಾಡೋಷ್ಟು ದುಡ್ಡಿಕೆ ಬಿಟ್ಟೆ ನೀನು. ನನಗ್ ಮಾತಾಡ್ತಿ? ಸುಳು ಸಾಯಿಸ್ಬಿಡ್ತೇನೆ ನಿನ್ನ. ಹೌದು, ಹೊಸ ಹೊಸ ಚೂಡಿದಾರೆಲ್ಲ ದಿನ ಮನ್ಯಾಗ ಯಾಕೆ ಹಾಕಳಾಕತ್ತಿ? ನೈಟ್ ಅದಾವಿಲ್ಲ ಅಕ್ಕ, ಈ ಚೂಡಿದಾರೆಲ್ಲ ಈಗ ಮನ್ಯಾಗ ಹಾಕೊಂಡು ಹಳೆವ್ ಮಾಡಿದ್ರ ಹೊಸಾವು ಮತ್ತೆ ತಂದು ಕೊಡ್ಬೇಕೇನು ನಿನಗೆ? ರೊಕ್ಕ ಏನ್ ಮ್ಯಾಗಿಂದ ಉದುರ್ತತೆ? ನಿಮ್ಮಪ್ಪ ಮುಂದಿರ್ತ ಗಂಟು ಕೊಟ್ಟು ಕಳ್ಸ್ಯಾನ. ಇಲ್ಲೋಡ, ಎಲ್ಲ ಚೂಡಿದಾರ ತೆಗ್ದಿಡ. ಹರಿದಿದ್ ನೈಟಿ ಅದ ನೋಡಿ, ಹಾಕೊಂಡು ನಿಂದ್ರ ಮನ್ಯಾಗ. ಹೊರಗೆ ಹೊಂಟಾಗಷ್ಟ ಹೊಸ ಹಾಕೋಬೇಕು. ತಪ್ಪ ನಂದ. ಎದಕ್ಕ, ಏನು, ಯಾಕಂತ ಏನು ಒಂದು ಮಾತು ಕೇಳಲಾರ್ದ ಬಂಗಾರ ತಂದು ಕೊಟ್ಟನಲ್ಲ, ತಪ್ಪ ನಂದ. ನಾನು ಅವತ್ತಷ್ಟು ಹೇಳಿದ್ರು ನನ್ನ ಮಾತು ಮಿಕ್ಕಿ ಕೊಟ್ಟು, ಈಗ ನೋಡು ಆ ಬಂಗಾರ ಎಲ್ಲಿ ಹೋತು, ಏನಾತು, ಒತ್ತಿಟನ ಅಂತ ಅಕ್ಕಿ ಹೇಳ್ತಾಳ. ಒಂದು ಅರ್ಥ ಆಗೋಲ್ತು. ಸ್ವಸ್ತ್ಯಾರು ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ರೂಮ್ ಸೇರ್ಕೊಂಡಾರ. ಹಿಂಗೆ ಮನಿ ಒಡಿ ಬಾಳೆ ಇವು ಶಾಂತ. ಅದಕ್ಕೆ ಹೇಳುದು, ಹೆಣ್ಣು ಮಕ್ಕಳನ್ನ ಹೊರಗೆ ಮದುವೆ ಮಾಡಿ ಕೊಟ್ಟಿಂದ ಎಷ್ಟು ಅಷ್ಟ ಏನು ಅವ್ರ ಕಷ್ಟಕ್ಕೆ ತವ್ರ ಮನೆ ಇರ್ತೈತಿ, ಇಲ್ಲ ಅಂತ ನಾ ಹೇಳಾಕತ್ತಿಲ್ಲ. ಅವ್ರಿಗೆ ಏನೋ ತೊಂದರೆ ಆದ್ರೂ ನಾವ ನೋಡ್ಕೋಬೇಕು. ಆದ್ರೆ ಅವರು ದುಡುಕಿ ಮಾಡ್ಕೊಳ್ಳೋ ಅಂಥ ತಪ್ಪು ನಿರ್ಧಾರ ಕೆಲಸಗಳಿಗೆಲ್ಲ ಹೊಣೆ ಆಗಕ್ಕತ್ತನ. ಹೇಳಿ ನೀನ ನೋಡೋಣ. ಆಕಿ ಒಂದು ಮಾತು ಬಂದು, ಯಪ್ಪ ಹಿಂಗಾಗೈತಿ ಅವ್ವ, ಹಿಂಗಾಗೈತಿ ಬೇ ಅಂತ ಹೇಳಿದ್ರೆ ನನ್ನ ಕಡೆ ರೊಕ್ಕಿದ್ವು, ಕೊಡ್ತಿದ್ದೆ. ಸಾಲಾರ ಬಗೆಹರಿಸ್ಕೊಂತಿದ್ಲ ಏನು? ಅದನ್ನು ಬಿಟ್ಟು ಈ ರೀತಿ ಮಾಡಿದ್ರೆ ಈಗ ನೋಡು, ಇನ್ನೊಮ್ಮೆ ನಂಬಿಕೆ ಉಳಿತೈತನ? ಹೌದಿಲ್ಲ? ನಾವು ಏನಾರ ಕೊಡಂಗಿಲ್ಲ ಅಂತಂದಿದ್ರೆ ಆಕಿ ಮುಂದೆ ಈ ಕೆಲಸ ಮಾಡ್ಬೇಕಿತ್ತು. ನಾವದೇವೆ ತಂದೆ ತಾಯಿ ಅನಿಸ್ಕೊಂಡು ಆಕಿಗೆ ಏನು ತೊಂದರೆ ಆದ್ರೂ ನೋಡಾಕ. ಅಣ್ಣನ ಹೆಂಡ್ತಿಯಾರು ಅಲ್ಲ, ಅಣ್ಣ ನಮ್ಮವ ಆದ್ರ ಅತ್ತಿಗೆಯರು ಹೊರಗಿಂದ ಬಂದಿರ್ತಾರಲ್ಲ, ಅದನ್ನಾರು ಯೋಚನೆ ಮಾಡಬಾರ್ದು ಆಕಿ. ರೀ, ನೀವಂತೀರಿ ಅಕ್ಕಿ ಇಂಥ ಕೆಲಸ ಮಾಡ್ಬೇಕಾದ್ರೆ ಅಕ್ಕಿಗೆ ಎಷ್ಟು ಕಷ್ಟ ಆಗೈತೆ ಏನ? ಯಾಕ ನನ್ನ ಮನಸ್ಸು ಭಾಳ ಅಂದ್ರೆ ಭಾಳ ವಿಲ್ ಅಂತ ಒದ್ದಾಡಕತ್ತೈತ್ರಿ. ನನ್ನ ಮಗಳಿಗೆ ಏನ ಕಷ್ಟ ಆಗೈತಿ, ಇಲ್ಲಿ ಏನಾಗೈತೆ ಅಂತ ಗೊತ್ತಾಗ್ವಲ್ತು. ಅಕ್ಕಿ ಆದ್ರೆ ಮಾಡಿದ್ದು ತಪ್ಪ, ಆದ್ರೆ ಯಾಕ ಏನೋ ಮನಸ್ಸು ಸಮಾಧಾನ ಆಗವಲ್ರಿ. ಲತಾ, ನಾವು ಶಾಣ್ಯರಾಗಿದ್ರೆ ಅವತ್ತು ಬಂಗಾರನ ಕೊಡಬಾರ್ದಾಗಿತ್ತು. ನೋಡ ಎಂಥ ಕೆಲಸ ಮಾಡ್ಯಾಳಕಿ. ಕರೆನ ನಾವು ಅವತ್ತು ಕೊಡಬಾರ್ದಾಗಿತ್ತು, ಅತ್ತಿ ಮಾತು ಕೇಳಿ. ಇದೊಂದ್ಸಲ ಆಗೈತೆ ತಗೋ, ಇನ್ನೇನು ನಾವರ ಯಾಕೆ ಕೊಡ್ತೇವಿ? ಹೌದಿಲ್ಲ, ಬುದ್ಧಿ ಬೆಟ್ಟ ಆಗ್ಬೇಕು ನಮಗೂ. ನಮ್ಮ ಚಪ್ಪಲ್ ತೊಗೊಂಡು ನಾವು ಹೊಡ್ಕೋಬೇಕು. ಅಲ್ಲ, ನನ್ನಂತೇಳಿ ಬೇರೆ ಬಂಗಾರ ಎಲ್ಲದಾವ? ಅದ ಒಂದು ಉಂಗ್ರ, ಕಿವ್ಯಾಂದು, ಎಳಿ, ಇಷ್ಟ ಮತ್ತೆ ಯಾವದ ಉಂಗ್ರ ಏನು? ಅದನ್ನು ಆಕೆ ಹೆಣ ಚಂದಾಲಿ, ಅದನ್ನು ಬಡ್ಕೊಂಡ್ಲಲ್ಲ. ತವ್ರ ಮನೆಯಿಂದ ಹೆಣ್ಣು ಮಕ್ಳಿಗೆ ಒಯ್ಯೋ ಅಧಿಕಾರ ಐತಿ, ಇಲ್ಲ ಅಂತ ನಾ ಹೇಳಂಗಿಲ್ಲ. ತೀರಾ ಹಿಂಗೆ ಮೋಸ ಮಾಡಿ ತಗೊಂಡು ಹೋಗುದಾ ಏನ್ರಿ? ವಾ, ಇಬ್ರಿಗೂ ಭಾಳ ಬೇಜಾರಾಗ್ಬಿಟ್ಟತನ. ಇಲ್ರಿ ಅಮ್ಮಾರ, ಖುಷಿಲೇ ಇಲ್ಲೇ ಡ್ಯಾನ್ಸ್ ಮಾಡೋಣ ಅನ್ಸಕತ್ತೈತ್ರಿ. ಅಲ್ರಿ ಅಮ್ಮಾರ, ಬೇಜಾರಾಗ್ಲಾರ್ದಂಗೆ ಇರ್ತೈತನ್ರಿ. ಅಲ್ರಿ, ನಮ್ಮ ಮನೆಯಿಂದ ಮಾಡಿಸ್ಕೊಂಬಂದಿದ್ದು ಬಂಗಾರ್ರಿ ಅವು. ಅಲ್ಲ, ನೀವು ಬರೀ ಅಕ್ಕಿಗೆ ಒಬ್ಬಿಕಿಗೆ ಬೈಯಾಕತ್ತೀರಲ್ಲ, ನೀವು ಯಾಕೆ ಹಿಂಗೆ ಯೋಚನೆ ಮಾಡಾಕತ್ತಿಲ್ಲ? ನನಗೆ ಅನಿಸ್ತೈತಿ, ನಮ್ಮ ತಂಗಿ ಮೊದಲ ಭಾಳ ಅಂದ್ರೆ ಭಾಳ ಬೇರಿಕೆಕ್ಕಿ ನಮ್ಮ ಶಾಂತ. ಮಗಳ ಕಷ್ಟ ನೋಡ್ಲಾರ್ದ ನಿಮ್ಮ ಬಂಗಾರ ಆಕಿನ ಯಾಕೆ ತೊಗೊಂಡೋಗಂತ ಹೇಳಿರ್ಬಾರ್ದು.